7th chapter 7ನೇ ಅಧ್ಯಾಯ. ಮನೆಗೆ ಹೊರಗೆ ಸ್ಟಾಫ್ನಲ್ಲಿ ಎಲ್ಲರಿಗೆ ಆಗಲೇ ಗೊತ್ತಿದೆ. ನಾನು ಮುಂಜಾನೆ, ಮಧ್ಯಾಹ್ನ, ರಾತ್ರಿ ಹೀಗೆ ಕ್ರಮವಾಗಿ ಪ್ರತಿ ಸತಿ 2 ಥರವಾದ ಆಯಿಂಟ್ಮೆಂಟ್ಗಳನ್ನು ಕಲಿಸಿ ಸ್ಕೂಲ್ನಲ್ಲಿಯೂ ಮನೆಯಲ್ಲಿಯೂ ನನ್ನ ಚರ್ಮದ ಮೇಲೆ ಹಚ್ಚಿಕೊಳ್ಳುವವಳೆಂದು. ನಮ್ಮ ಹೆಡ್ ಮಾಸ್ಟರ್ ಸಹ ಟೈಮ್ಗೆ ಆಯಿಂಟ್ಮೆಂಟ್ ಹಚ್ಚಿಕೊಳ್ಳುತ್ತಾ ಆ ಭಗವಂತನ ಮೇಲೆ ಭಾರ ಹಾಕಿ ಸಕ್ರಮವಾಗಿ ಔಷಧವನ್ನು ಉಪಯೋಗಿಸಮ್ಮ ಅನ್ನುವವರು. ಇಷ್ಟು ಉಪಯೋಗಿಸಿದರೂ ನನ್ನ ಚರ್ಮದ ಬಣ್ಣದಲ್ಲಿ ಎಷ್ಟು ಮಾತ್ರಕ್ಕೂ ಮಾರ್ಪು ಬರದೇ ಇರುವುದರಿಂದ ನನ್ನನ್ನು ಪ್ರೀತಿಸುವವರಾಗಿ ನನ್ನ ಕುರಿತು ಬಾಧಪಡುತ್ತಿದ್ದರು. ಆದರೆ ಡಿಸೆಂಬರ್ 2ನೇ ತಾರೀಕಿನಲ್ಲಿ ರಕ್ಷಣಾ ಅನುಭವದಿಂದ ಯೇಸು ಕ್ರಿಸ್ತನ್ನು ಹೊಂದಿಕೊಂಡಿರುವಲಾಗಿ ಮುಂಚಿನ ಹಾಗೆ ಅಲ್ಲದೆ ಎಷ್ಟೋ ಧೈರ್ಯವಾಗಿ ಬಸ್ನಲ್ಲಿ ಪ್ರಯಾಣಿಸುತ್ತಿರುವ ನನ್ನೊಂದಿಗೆ ಒಬ್ಬ ಮುಸ್ಲಿಂ ಟೀಚರ್ ಮತ್ತು ಆ ದಿನ ನನ್ನನ್ನು ನೋಡಿರುವ ಅವರಲ್ಲಿ ಬಹಳ ಜನ, ಈ ದಿನ ನಿನ್ನ ಸ್ಕಿನ್ ಕಲರ್ನಲ್ಲಿ ಮಾರ್ಪು ಕಾಣಿಸುತ್ತಿದ್ದೆ, ಇಷ್ಟು ದಿನ ಕೆಲಸ ಮಾಡದೇ ಇರುವ ಔಷಧವು ಈಗ ಕೆಲಸ ಮಾಡುತ್ತಿದೆ ಅಂದರು. ಅದನ್ನು ಕೇಳಿದ ನಾನು, ಔಷಧ ಅಲ್ಲರಿ ಜೀಸಸ್ ಅಂತೆ ಹೇಳುತ್ತಿದ್ದರೂ ನಂಬುವ ಸ್ಥಿತಿಯಲ್ಲಿ ಅವರಿಲ್ಲ. ಆ ಸಂಜೆ ಸಮಯದಲ್ಲಿ ಸ್ಕೂಲ್ದಿಂದ ಬಂದು ಕೂಡಲೇ ನೇರವಾಗಿ ನನ್ನ ರೂಮ್ ಒಳಗೆ ಹೋಗಿ ನನ್ನ ಹೃದಯಪೂರ್ವಕವಾಗಿ ಮೊಣಗಾಲೂರಿ, ಏಸಯ್ಯ, ನಮ್ಮ ಮಧ್ಯೆ ನಡೆದ ವಿಷಯಗಳನ್ನೆಲ್ಲ ನಿನಗೆ ನನಗೆ ಮಾತ್ರ ಗೊತ್ತಿದೆ. ಈ ಸ್ವಸ್ಥತೆ ನಿನ್ನಿಂದಲೇ ಎಂದು ನನಗೆ ಗೊತ್ತಿದೆ. ಆದರೆ ಜನರೆಲ್ಲ ಡಾಕ್ಟರ್ಸ್ ಔಷಧವೂ ಅನ್ನುತ್ತಿದ್ದಾರೆ. ನಿನ್ನ ಮಹಿಮೆಯನ್ನು ಯಾರೂ ಕದ್ದುಕೊಳ್ಳುವುದಕ್ಕೆ ನಾನು ಒಪ್ಪುವುದಿಲ್ಲ. ಈ ಚರ್ಮವ್ಯಾಧಿ ಹೀಗೆಯೇ ಸ್ವಲ್ಪ ಕಾಲ ಇದ್ದರೂ ಪರವಾಗಿಲ್ಲ. ಈ ಕ್ಷಣದಿಂದ ನಾನು ನನ್ನ ಔಷಧಗಳನ್ನು ನಿಲ್ಲಿಸುತ್ತೇನೆ. ನಿನ್ನ ಮೇಲೆ ನನಗೆ ಭರವಸೆ ಉಂಟು ಎಂದು ನನ್ನನ್ನು ಸ್ವಸ್ಥತೆ ಮಾಡಿದ್ದು ನೀನೇ ಎಂದು ಎಲ್ಲರೂ ತಿಳಿದುಕೊಳ್ಳುವ ಹಾಗೆ ನಿನ್ನ ಮಹಿಮೆಗಾಗಿ ನನ್ನನ್ನು ಉಪಯೋಗಿಸಿಕೊಳ್ಳಬೇಕೆಂದು ಒಳಗಿನಿಂದ ಹುಕ್ಕುತ್ತಿರುವ ವಿಶ್ವಾಸದಿಂದ ಬಗಲಿಗೆ ಇರುವ ಟೇಪನ್ನು ಆನ್ ಮಾಡಿ ಹಾಡನ್ನು ಕೇಳುತ್ತಾ ನನ್ನ 2 ಕೈಗಳನ್ನೆತ್ತಿ ನನ್ನ ಕೃತಜ್ಞತೆಯನ್ನು ಆತನಿಗೆ ತಿಳಿಯಪಡಿಸಿದೆ. ಆ ಸಮಯದಲ್ಲಿ ಟೇಪ್ನಲ್ಲಿರುವ ಹಾಡು ಹೀಗೆ ಇದೆ. ಯಾರು ಹಾಡದ ಗೀತವನ್ನು ಯೇಸುವನ್ನು ಕುರಿತು ಹಾಡುವುದಕ್ಕೆ ಕಾರಣವಿಲ್ಲದೆ ಪ್ರೀತಿಸಿದನು. ಯೇಸುವಿಗೆ ನಾನು ಏನು ಕೊಡಬಲ್ಲೆನು? ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ ಎಂದು ಹಾಡುವೆನು, ಆನಂದದಿಂದ ಸಾಗುವೆನು. ಹೌದು, ಆ ದಿನದಿಂದ ಚರ್ಮವ್ಯಾಧಿ ಸ್ಪ್ರೆಡ್ ಆಗಲಿಲ್ಲ. ಆದರೂ ಎಷ್ಟಿತ್ತೋ ಅಷ್ಟಕ್ಕೆ ನಿಂತು ಹೋಗಿತ್ತು. ಅದೇ ವಾರದಲ್ಲಿ ಒಬ್ಬ ದೊಡ್ಡ ದೈವ ಮನುಷ್ಯನ ಸುವಾರ್ತೆ ಕೂಟಗಳು ನಮ್ಮ ಊರಿನಲ್ಲಿ ನಡೆದಿದೆ. ಆ ಕೂಟಗಳಕ್ಕಾಗಿ ಕೊಟ್ಟಿರುವ ಪಾಂಪ್ಲೆಟ್ಸನ್ನು ಕೊಲೀಗ್ಸ್ಗೆ, ಫ್ರೆಂಡ್ಸ್ಗೆ, ಇತರರಿಗೆ ಯಾವ ಭೇದವಿಲ್ಲದೆ ಹಂಚುತ್ತಾ ಯೇಸು ಕ್ರಿಸ್ತನು ಮಾತ್ರವೇ ದೇವರೆಂದು, ಸತ್ತ ನಂತರ ಪರಲೋಕ ನರಕ ಇರುತ್ತದೆಂದು ಎಷ್ಟೋ ಧೈರ್ಯವಾಗಿ ಹೇಳುತ್ತಾ ಕೂಟಗಳಿಗೆ ಖಚಿತವಾಗಿ ಹಾಜರು ಆಗಬೇಕೆಂದೆನು. ಚರ್ಮವ್ಯಾಧಿಯಿಂದ ಪರಿಸ್ಥಿತಿಗಳಿಂದ ಇಷ್ಟು ಕಾಲ ನಿರುತ್ಸಾಹವಾಗಿ ಇರುವ ನನ್ನಲ್ಲಿ ಅಕಸ್ಮಾತ್ತಾಗಿ ಬಂದಿದ್ದ ಧೈರ್ಯಕ್ಕೆ, ಯೇಸು ಕ್ರಿಸ್ತನ ಮೇಲೆ ನನಗೆ ಬಂದಿದ್ದ ವಿಶ್ವಾಸಕ್ಕೆ ತಿಳಿದಿದ್ದ ಎಲ್ಲರೂ ಆಶ್ಚರ್ಯಪಡುತ್ತಿದ್ದಾರೆ. ರಕ್ಷಣೆ ಹೊಂದಿದ ಮರುದಿನದಿಂದ ನಾನು ಏರುವ ಬಸ್ಸುಗಳಿಗೆ, ಅದು ನಾನು ಕುಳಿತಿರುವ ಕಡೆಗೆ ಬೇರೆ ವಾಹನಗಳು ಬಂದು ಟಚ್ ಆಗುವುದು, ಕಿಟಕಿ ಕನ್ನಡಿ ಒಡೆಯುವುದು ಆಗುತ್ತಿತ್ತು. ಆದರೆ ಕ್ಷಣದಲ್ಲಿ ತಪ್ಪಿಸಲ್ಪಟ್ಟು ನನಗೆ ಮಾತ್ರ ಏನೂ ಆಗದೆ ಕಾಪಾಡಿಸಲ್ಪಡುತ್ತಿದ್ದೆ. ಒಂದು ದಿನ ಯಾವಾಗಲೂ ರೈಟ್ ಸೈಡ್ ಕುಳಿತುಕೊಳ್ಳುವುದರಿಂದ ಬಗಲಿಗೆ ಬರುವ ವಾಹನಗಳು ಓವರ್ಟೇಕ್ ಮಾಡುತ್ತಾ ಹೀಗೆ ನಡೆಯುತ್ತಿದ್ದೇನೋ. ಈ ಸತಿ ಲೆಫ್ಟ್ ಸೈಡ್ ಕೂತ್ಕೊಂಡು ನೋಡೋಣ ಅಂದುಕೊಂಡು ಲೆಫ್ಟ್ ಸೈಡ್ ಕೂತ್ಕೊಂಡಿದ್ದೆ. ಆದರೆ ಆ ದಿನ ಲೆಫ್ಟ್ ಸೈಡ್ದಿಂದ ಸಹ ಒಂದು ಲಾರಿ ಬಂದು ನಾನಿರುವ ಕಿಟಕಿ ಹತ್ತಿರ ಟಚ್ ಆಗಿ ಬಗಲಿಗೆ ಇರುವ ಗ್ಲಾಸ್ ಮುರಿದಿದೆ. ಆದರೆ ನನಗೇನೂ ಆಗಲಿಲ್ಲ. ಪ್ರತಿ ಸತಿ ದೇವರು ನನ್ನನ್ನು ಪ್ರತ್ಯೇಕವಾಗಿ ಕಾಪಾಡುತ್ತಿರುವಂತೆ ಗಮನಿಸಿದೆ. ತಂಗಿಯೊಂದಿಗೆ ಈ ವಿಷಯ ಹೇಳಿದರೆ, ತಂಗಿ ಜೀಸಸ್ ಬ್ಲಡ್ಡನ್ನು ವಿಶ್ವಾಸದಿಂದ ನಂಬಿ ನಮ್ಮ ಮೇಲೆ ಕವರ್ ಮಾಡಿಕೊಂಡ್ರೆ ನಮಗೆ ಏನೂ ಆಗುವುದಿಲ್ಲ ಎಂದು ಹೇಳಿದಳು. ಅದು ಕೇಳಿದ ನಾನು, ಜೀಸಸ್ ಬ್ಲಡ್ ಅಷ್ಟು ಪವರ್ಫುಲ್ಲಾ? ಯಾವ ಅಪಘಾತವೂ ನಮಗೆ ಸಂಭವಿಸುವುದಿಲ್ಲವಾ ಎಂದು ತಂಗಿ ಕಣ್ಣುಗಳನ್ನು ನೇರವಾಗಿ ನೋಡುತ್ತಾ ಕೇಳಿದ್ದೆ. ಆದರೆ ತಂಗಿ ನನ್ನ ಕಡೆ ನೋಡದೆ ಪವರ್ಫುಲ್ ಅಂದಳು. ಆದರೆ ವಾಕ್ಯದ ಜ್ಞಾನ ಇಲ್ಲದ ನಾನು ಆ ದಿನ ಜೀಸಸ್ ಬ್ಲಡ್ಡನ್ನು ಟೆಸ್ಟ್ ಮಾಡಬೇಕೆಂದು ವಿಶ್ವಾಸದಿಂದ, ಏಸಯ್ಯ, ನಿನ್ನ ರಕ್ತವನ್ನು ನನ್ನ ಮೇಲೆ ಅಪ್ಲೈ ಮಾಡಿಕೊಳ್ಳುತ್ತಿದ್ದೇನೆ ಎಂದು ಬಾಯಿಂದ ಹೇಳಿ ಮೇನ್ ರೋಡ್ನ ಮೇಲೆ, ಅದು ಫುಲ್ ಟ್ರಾಫಿಕ್ನಲ್ಲಿ 2-3 ವಾಹನಗಳಿಗೆ ಅಡ್ಡಿಯಾಗಿ ಹೋಗಿದೆ. ಆಶ್ಚರ್ಯ! ಸಡನ್ನಾಗಿ ಬ್ರೇಕ್ಗಳು ಹಾಕಿ ನಿಲ್ಲಿಸಿದರು. ನನಗೆ ಏನೂ ಆಗಲಿಲ್ಲ.
ಎಷ್ಟೋ ಆನಂದದಿಂದ ಜೀಸಸ್ ಬ್ಲಡ್ ಪವರ್ಫುಲ್ ಎಂದು ಬಂದು ತಂಗಿಗೆ ಹೇಳಿದೆ. ಎಲ್ಲ ಕೇಳಿದ ತಂಗಿ ಹಾಗೆ ಅಜ್ಞಾನದಿಂದ ಪ್ರವರ್ತಿಸಬಾರದೆಂದು, ದೇವರ ವಿಷಯಗಳನ್ನು ವ್ಯರ್ಥವಾಗಿ ಉಪಯೋಗಿಸಬಾರದೆಂದು, ಪರೀಕ್ಷಿಸಬಾರದೆಂದು, ವಿಶ್ವಾಸದಿಂದ ನಂಬಬೇಕೆಂದು, ನೋಡಿ ನಂಬುವವರಿಗಿಂತ ನೋಡದೇ ನಂಬುವವರು ಧನ್ಯರೆಂದು ಹೇಳಿದಳು. ತಪ್ಪು ತಿಳಿದುಕೊಂಡಿರುವ ನಾನು ಆ ದಿನ ಕ್ಷಮಿಸಬೇಕೆಂದು ಯೇಸಯ್ಯನು ಕೇಳಿದೆ. ಆ ದಿನದಿಂದ ನನ್ನ ಪ್ರಯಾಣದಲ್ಲಿ ನನ್ನ ಮೇಲೆ ಪ್ರಯಾಣಿಸುವ ಬಸ್ ಮೇಲೆ ಯೇಸು ಕ್ರಿಸ್ತನ ರಕ್ತವನ್ನು ವಿಶ್ವಾಸದಿಂದ ನಂಬಿ ಅಪ್ಲೈ ಮಾಡಿಕೊಳ್ಳುತ್ತಾ ಬಾಯಿಂದ ಹೇಳಿ ಹೋಗುತ್ತಿದ್ದೆ. ಆವಾಗದಿಂದ ಒಂದು ಅಪಘಾತವಾದರೂ ನನಗೆ ಸಂಭವಿಸಲಿಲ್ಲ. ಕ್ರಮಕ್ರಮವಾಗಿ ದಿವಸಗಳು ಕಳೆಯುತ್ತಿರುವಾಗ ಇತರ ಟೀಚರ್ಸ್ ಸಹ ದೇವರ ಮಗಳಾಗಿರುವ ನೀನು ಯಾವ ಬಸ್ ಏರುತ್ತೀಯೋ ಆ ಬಸ್ನಲ್ಲೇ ಸುರಕ್ಷತೆ ಇದೆ ಎಂದು ನನ್ನ ಬಸ್ನಲ್ಲೇ ಅವರು ಸಹ ಏರುತ್ತಿದ್ದರು. ಈಗ ನಮ್ಮ ಮನೆ ನನಗೆ ಚಿಕ್ಕ ಪರಲೋಕವಾಗಿ ಕಾಣಿಸುತ್ತಿದೆ. ಸ್ಕೂಲ್ನಿಂದ ಬರುವುದು, ಬಂದ ಮೇಲೆ ಎಲ್ಲರೂ ಕಲಿತು ಸಂತೋಷವಾಗಿ ಮಾತನಾಡಿಕೊಳ್ಳುತ್ತಾ ಏನಾದರೂ ತಿನ್ನುವುದು, ತಂಗಿ ತಮ್ಮನ ಫ್ರೆಂಡ್ಸ್ ಎಲ್ಲರೂ ಕಲಿತು ದೇವರ ವಿಷಯಗಳನ್ನು, ಆತನು ಬೇರೆಯವರ ಜೀವನಗಳಲ್ಲಿ ಮಾಡುತ್ತಿರುವ ಅದ್ಭುತ ಕಾರ್ಯಗಳನ್ನು ಕುರಿತು ಚರ್ಚಿಸುವುದು, ಸ್ತುತಿ ಆರಾಧನೆ ಮಾಡುವುದು. ವಾವ್, ಆಗಲೇ ಹುಟ್ಟಿದ ಮಗು ತಾಯಿ ಕೈಯಲ್ಲಿ ಪ್ರಶಾಂತವಾಗಿ ಇರುವಂತೆ ಇದೇ ನನ್ನ ಜೀವನ. ಅಷ್ಟು ಅರ್ಥವಾಗದೇ ಹೋದರೂ ಬೈಬಲ್ ತೆಗೆದು ಓದುತ್ತಿದ್ದೆ. ಅರ್ಥವಾಗದೇ ಇರುವ ವಿಷಯಗಳನ್ನು ತಂಗಿಯನ್ನು ತಮ್ಮನ್ನು ಕೇಳಿ ತಿಳಿದುಕೊಳ್ಳುತ್ತಿದ್ದೆ. ಪ್ರಾರ್ಥನೆ ಹೇಗೆ ಮಾಡಬೇಕೋ ತಿಳಿಯದ ನಾನು ಬೈಬಲ್ ಓದಿ ಅದರಲ್ಲಿ ಆ ದಿನ ಓದಿದ ವಿಷಯವನ್ನೇ ಪುಸ್ತಕದಲ್ಲಿ ಪ್ರಾರ್ಥನೆಯಾಗಿ ಬರೆದುಕೊಂಡು ಪ್ರಾರ್ಥಿಸುತ್ತಿದ್ದೆ. ಉದಾಹರಣೆಗೆ ಯೂದ ಇಸ್ಕರಿಯೋತನ ಕುರಿತು ಓದಿದ ನಾನು, ತಂದೆ, ಯೇಸಯ್ಯನನ್ನು ಮೋಸಪಡಿಸಿದ ಯೂದ ಇಸ್ಕರಿಯೋತನ ಹಾಗೆ ಅಲ್ಲದೆ ನಾನು ಕಡೆಯವರೆಗೆ ನಂಬಿಕೆಯಾಗಿ ಇರುವಂತೆ ಸಹಾಯ ಮಾಡು ಎಂದು ಯೇಸು ನಾಮದಲ್ಲಿ ಆಮೆನ್ ಎಂದು ಬರೆದುಕೊಳ್ಳುತ್ತಿದ್ದೆ. ಹೋದರೆ ರಕ್ಷಣೆ ಹೊಂದಿ ಸುಮಾರು 1 ತಿಂಗಳು ಆದ ನಂತರ ಒಂದು ದಿನ ಸಾರ್ದಿಂದ ಲ್ಯಾಂಡ್ ಫೋನ್ ಬಂದಿದೆ. ಆದರೆ ನನ್ನ ಕಡೆಯಿಂದ ಒಂದು ಮಾತು ಸಹ ಮಾತನಾಡುವುದಕ್ಕೆ ಅವಕಾಶವನ್ನು ಕೊಡದೆ, ಸಾರ್ ನಾಳೆ ಈ ಸಮಯಕ್ಕೆ ಇಂಥ ಸ್ಥಳಕ್ಕೆ ಬಂದರೆ ನಿನ್ನ ಸಂಗಡ ಮಾತನಾಡಬೇಕೆಂದು ಇಟ್ಟುಬಿಟ್ಟರು. ಅವಾಗೇ ನಾನು ಎಲ್ಲ ವಿಷಯಗಳನ್ನು ಹಂಚಿಕೊಳ್ಳುತ್ತಿರುವ ನಮ್ಮ PUC ಮೇಡಮ್ಗೆ ಹೇಳಿದೆ. ಅದಕ್ಕೆ ಆಕಿ, ಈ ವಿಷಯದಲ್ಲಿ ನಿನ್ನ ಉದ್ದೇಶವೇನು ಅಂದಳು. ಅದಕ್ಕೆ ನಾನು ನನ್ನ ಹೃದಯವನ್ನು ಯಾವಾಗಲೂ ಯೇಸಯ್ಯಗೆ ಸಂಪೂರ್ಣವಾಗಿ ಕೊಟ್ಟಿದ್ದೇನೆ. ಸಾರ್ ಒಂದಿಗೆ ಮದುವೆ ಅನ್ನುವ ವಿಷಯವನ್ನು ಯಾವಾಗೋ ಕ್ಯಾನ್ಸಲ್ ಮಾಡಿದೆ. ಈ ವಿಷಯದಲ್ಲಿ ನನ್ನ ನಿರ್ಣಯ ಬದಲಾಗುವುದಿಲ್ಲವೆಂದೆನು. ಅದಕ್ಕೆ ಮೇಡಮ್, ಇದೇ ವಿಷಯ ಆ ಸಾರ್ಗೆ ಒಂದು ಸರಿ ಹೇಳಿದರೆ ಮುಂಚೆ ನಿನಗೆ ಸಹ ಗಿಲ್ಟಿ ಫೀಲಿಂಗ್ ಇರುವುದಿಲ್ಲ, ಏನನ್ನುತ್ತೀಯಿ ಅಂದಳು. ಸರಿ ಎಂದು ಮೇಡಮ್ ಒಂದಿಗೆ ಕಲಿತು ಆ ವಿಷಯವನ್ನು ಹೇಳುವುದಕ್ಕಾಗಿ ಆ ಸ್ಥಳಕ್ಕೆ ಹೋಗಿದೆ. ಆದರೆ ನನ್ನನ್ನು ಬಾ ಅಂತ ಹೇಳಿದ ಆ ಸಾರು ಮತ್ತೊಂದು ಸತಿ ಸಹ ಬರದೇ ಹೋಗುವುದು, ನನ್ನ ಪರಿಸ್ಥಿತಿ ಹೇಗೆ ಇದೆಯೋ ಗಮನಿಸುವುದಕ್ಕೆ ಸಾರ್ ಸ್ಥಾನದಲ್ಲಿ ಬೇರೆ ವ್ಯಕ್ತಿಗಳು ಬಂದಿದ್ದ ಹಾಗೆ ಗಮನಿಸಿದೆ. ಹೌದು, ಮುಂಚೆದಿಂದ ನನ್ನ ಚಲಿಸುವಿಕೆಯನ್ನು ಅಬ್ಸರ್ವ್ ಮಾಡುತ್ತಾ ಯಾರೋ ಒಬ್ಬರು ನನ್ನನ್ನು ಫಾಲೋ ಆಗುತ್ತಾ ಇದ್ದಾರೆ. ಆದರೆ ಆ ಎಲ್ಲರ ಕಣ್ಣುಗಳಿಂದ ನನ್ನ ಯೇಸಯ್ಯ ಕಾಪಾಡುತ್ತಾನೇ ಬಂದನು. ಇಷ್ಟುವರೆಗೆ ನನಗೆ ಕಾಣಿಸದೇ ಹೋದ ಸ್ಕೂಲ್ಗೆ ಬರದೇ ಇರುವ ಸಾರ್ ಒಂದು ದಿನ ಅಕಸ್ಮಾತ್ತಾಗಿ ಟೆನ್ಷನ್ನಿಂದ ಸ್ಕೂಲ್ ಬಿಡುವ ಸಮಯಕ್ಕೆ 10 ನಿಮಿಷಗಳ ಮುಂಚೆ ನನ್ನ ಕ್ಲಾಸ್ ರೂಮ್ ಒಳಗೆ ಬಂದು ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡುತ್ತೇನೆ ಎಂದು ಕಲಿತು ಮಾತಾಡೆಂದು ಹೇಳಿ ತಕ್ಷಣವೇ ಹೋದನು. ಯಾವಾಗಾದರೂ ನನ್ನ ನಿರ್ಣಯವನ್ನು ಹೇಳಲೇಬೇಕಲ್ಲ ಎಂದು ನಿರ್ಣಯಿಸಿದ ನಾನು ಸಾರನ್ನು ಭೇಟಿಯಾದೆನು. ಸಾರ್ ನನ್ನೊಂದಿಗೆ ನೀನು ಹೀಗೆ ಹೇಳಿದೆಯಂತೆ, ಹಾಗೆ ಹೇಳಿದೆಯಂತೆ ಎಂದು ಬ್ಲೇಮ್ ಮಾಡುತ್ತಾ, ಬೈಬಲ್ ಯಾವಾಗಲೂ ಪರ್ಸನಲ್ ಹಿಡ್ಕೊಳ್ಳುತ್ತೀಯಲ್ಲ, ತೆಗೆದು ಪ್ರಾಮಿಸ್ ಮಾಡು, ನಿಜ ಹೇಳಿದರೆ ಎಲ್ಲವೂ ಅನುಕೊಂಡಿದ್ದ ಹಾಗೆ ಜರುಗುತ್ತವೆ ಅಂದರು. ನಾನು ಸಾರುವೊಂದಿಗೆ ಬೈಬಲ್ ನನ್ನ ಹತ್ತಿರ ಇಲ್ಲವೆಂದು, ನಿಜವೇ ಹೇಳುತ್ತಿದ್ದೇನೆಂದು, ನೀವು ಕೇಳುವ ವಿಷಯಗಳು ನನಗೆ ಗೊತ್ತಿಲ್ಲವೆಂದು, ಅರ್ಥ ಕೂಡ ಆಗುತ್ತಿಲ್ಲವೆಂದು, ಇನ್ನು ಮುಂದೆ ನಿಮ್ಮೊಂದಿಗೆ ನನಗೆ ಯಾವ ಅವಶ್ಯಕತೆ ಇಲ್ಲವೆಂದು ಹೇಳಿ ಹಿಂತಿರುಗಿದೆ. ಹೌದು, ಯಾವಾಗಲೂ ನನ್ನ ಪರ್ಸ್ನಲ್ಲಿ ಒಂದು ಚಿಕ್ಕ ಬೈಬಲ್ ಇರುತ್ತದೆ. ಚಿಕ್ಕವಳಿನಿಂದ ನನಗೆ ಏನೂ ತಿಳಿಯದೇ ಇದ್ದರೂ ನಾನು ಸ್ಕೂಲ್ಗೆ ತೆಗೆದುಕೊಂಡು ಹೋಗುವ ಬುಕ್ಸ್ ಬಾಕ್ಸ್ ಒಳಗೆ, ಕಾಲೇಜಿಗೆ ತೆಗೆದುಕೊಂಡು ಹೋಗುವ ಬ್ಯಾಗ್ನಲ್ಲಿ, ಹೀಗೆ ಎಲ್ಲ ಕಡೆ ನನ್ನೊಂದಿಗೆ ಕೀರ್ತನೆಗಳಿಂದ ಇರುವ ಚಿಕ್ಕ ಹೊಸ ಒಡಂಬಡಿಕೆ ಬೈಬಲ್ ಅನ್ನು ಇಟ್ಟುಕೊಳ್ಳುವ ಅಭ್ಯಾಸವಿತ್ತು. ಆದರೆ ಆ ಬೈಬಲ್ ಒಳಗೆ ಇರುವ ರಕ್ಷಕನ ಕುರಿತು ಆದರೂ, ಆ ಬೈಬಲ್ನಲ್ಲಿ ಇರುವ ಆತನ ವಾಕ್ಯ ಶಕ್ತಿ ಆದರೂ ಎಷ್ಟು ಮಾತ್ರ ತಿಳಿಯದವಳಾಗಿ ಲೋಕಾನುಸಾರವಾಗಿ ಜೀವಿಸುತ್ತಿದ್ದೆ. ಆದರೆ ಆ ದಿನ ಸಾರ್ ಕೇಳಿರುವಾಗ ಬೈಬಲ್ ನನ್ನ ಬ್ಯಾಗ್ನಲ್ಲಿ ಇಲ್ಲ, ನನ್ನ ಟೇಬಲ್ ಡ್ರಾದಲ್ಲೇ ಇಟ್ಟು ಮರೆತು ಹೋಗಿದೆ. ಒಂದು ವೇಳೆ ಇದ್ದರೂ ಈಗ ಬೈಬಲ್ ಮೇಲೆ ಪ್ರಾಮಿಸ್ ಮಾಡಿ ನಿಜವಾ
ಸುಳ್ಳ ಎಂದು ಹೇಳುವ ಸ್ಥಿತಿಯನ್ನು ದಾಟಿ ಏಸೆಯ ಮಗಳಾಗಿ ಹೌದಂದರೆ ಹೌದು, ಇಲ್ಲ ಅಂದರೆ ಇಲ್ಲ ಅನ್ನುವ ಮಾತಿನ ಮೇಲೆ ನಿಂತುಕೊಳ್ಳುವ ಸ್ಥಿತಿಗೆ ಬಂದಿದ್ದೇನೆ. ಆದ ನಂತರ 15 ದಿವಸಗಳಲ್ಲೇ ಸಾರ್ ತನ್ನ ಮದುವೆ ಕಾರ್ಡುಗಳಿಂದ ಸ್ಕೂಲ್ಗೆ ಬಂದು ಎಲ್ಲರನ್ನೂ ಆಹ್ವಾನಿಸುವುದು ಆಗಿದೆ. ಆದರೆ ಏಸೆಯ ಆ ದಿನ ಯಾವ ಕಾರಣವೂ ಇಲ್ಲದೆ ನಾನು ಸ್ಕೂಲ್ಗೆ ಹೋಗದೆ ಮನೆಯಲ್ಲೇ ಇರುವಂತೆ ನನ್ನೊಂದಿಗೆ ಲೀವನ್ನು ಇಟ್ಟಿಸಿದ್ದಾನೆ. ಮರುದಿನ ವಿಷಯವನ್ನು ತಿಳಿದುಕೊಂಡಿರುವ ನಾನು ಏಸೈಗೆ ನನ್ನ ಮೇಲೆ ಇರುವ ಜಾಗ್ರತೆಯನ್ನು ನೋಡಿ ಆಶ್ಚರ್ಯಪಟ್ಟೆನು. ಆದ ನಂತರ ಒಂದೇ ಸರಿ ಸಾರ್ ಮ್ಯಾರೇಜ್ ಮಾಡಿಕೊಂಡು ಸ್ಕೂಲ್ಗೆ ಬರುವುದು ಆಗಿದೆ. ಆದರೆ ಅಕ್ಟೋಬರ್ ದಸರಾ ರಜೆಗಳಿಂದ ಜನವರಿ ಸಂಕ್ರಾಂತಿ ರಜೆಗಳ ಒಳಗೆ ಇಷ್ಟು ವಿಷಯಗಳು ಜರುಗುವುದು. ಅಷ್ಟು ದಿನ ಸಾರ್ ಸ್ಕೂಲ್ಗೆ ಬರದೆ ಲೀವ್ನಲ್ಲೇ ಇರುವುದೂ ಆಗಿದೆ. ನಾನಾದರೆ ಆತನ ಕೃಪೆಯಲ್ಲಿ ಆತನ ಭದ್ರತೆ ಕೆಳಗೆ ಕಾಪಾಡಿಸಲ್ಪಟ್ಟು ಸ್ಕೂಲ್ಗೆ ಹೋಗುವುದು ಜರುಗಿದೆ. ಈ ಮಧ್ಯದಲ್ಲಿ ಒಂದು ದಿನ ಊರಿನಿಂದ ಅಣ್ಣನು ಬರುವುದು, ನನಗಾಗಿ ಪ್ರಾರ್ಥಿಸುವುದು ಆಗಿದೆ. ಪ್ರಾರ್ಥನೆಯಲ್ಲಿ ಅಣ್ಣನು ದೇವರು ಒಂದು ದೊಡ್ಡ ಕುನಿ ತೋರಿಸ್ತಿದ್ದಾನೆಂದು, ಆ ಕುನಿಯ ಮೇಲೆ ಭಾಗದ ಕೊನೆಯಲ್ಲಿ ನೀನು ಕುನಿಯಲ್ಲಿ ಬೀಳುವುದಕ್ಕೆ ಸಿದ್ಧವಾಗಿ ಇರುವ ಸಮಯದಲ್ಲಿ ಕ್ಷಣಗಳಲ್ಲಿ ಒಂದು ದೊಡ್ಡ ಹಸ್ತವು ಬಂದು ನಿನ್ನನ್ನು ಆಶ್ಚರ್ಯವಾಗಿ ತಪ್ಪಿಸಿದೆ ಎಂದು ದೇವರ ಸನ್ನಿಧಿಯಲ್ಲಿ ಕೃತಜ್ಞತೆಯಿಂದ ಕಣ್ಣೀರು ಸುರಿಸುತ್ತಾ ಅಳುತ್ತಾ ಹೇಳಿದನು. ಆದ ನಂತರ ಅಣ್ಣನೊಂದಿಗೆ ನನ್ನ ರಕ್ಷಣಾ ಅನುಭವಗಳನ್ನು ವಿವರಿಸುತ್ತಾ ಏಸಯ್ಯ ನನ್ನನ್ನು ಏನು ಮಾಡಿದ್ದಾನೋ ತಿಳಿಯಲಿಲ್ಲ, ಆದರೆ ನನ್ನಲ್ಲಿ ಎಷ್ಟು ಬದಲಾವಣೆ ಹುಟ್ಟಿಸಿದ್ದಾನೆ ಅನುಕೊಂಡರೆ ನನ್ನನ್ನು ಕುರಿತು ನನಗೆ ಬಹಳ ಆಶ್ಚರ್ಯವಾಗುತ್ತಿದ್ದೆ ಅಂದೆನು. ಅದಕ್ಕೆ ಅಣ್ಣನು ನನ್ನೊಂದಿಗೆ ಏಸಯ್ಯ ನಿನ್ನನ್ನು ದೃಷ್ಟಿಸಿ ಒಂದು ನೋಟ ನೋಡಿದ್ದಾನೆ, ಅಷ್ಟೇ, ನಿನ್ನನ್ನು ಹಿಡಿದುಕೊಂಡಿರುವ ಸಾತಾನನ್ನು ಬಿಟ್ಟು ಓಡಿ ಹೋಗಿದ್ದಾನೆಂದು ನಕ್ಕಿದನು. ಆದ ನಂತರ ದೀಕ್ಷಾ ಸ್ನಾನದ ಕುರಿತು ನನಗೆ ಹೇಳುತ್ತಾ ಮತ್ತೊಂದು ಸತಿ ಬಂದಾಗ ಎಲ್ಲಿಯಾದರೂ ಕೆನಾಲ್ನಲ್ಲಿ ನೀರು ಇರುವ ಪ್ರದೇಶದಲ್ಲಿ ದೀಕ್ಷಾಸ್ನಾನ ತೆಗೆದುಕೊಳ್ಳಬಹುದು ಅಂದನು. ದೀಕ್ಷಾಸ್ನಾನ ಕುರಿತು ಅಣ್ಣನ ಹೇಳಿದ ವಿಷಯಗಳನ್ನು ಸರಿಯಾಗಿ ಗ್ರಹಿಸುವ ಶಕ್ತಿ ಇಲ್ಲದ ನಾನು ಅಣ್ಣನೊಂದಿಗೆ ನೀನು ಹೇಳುವ ವಿಷಯಗಳು ನನಗೆ ಸರಿಯಾಗಿ ಅರ್ಥವಾಗಲಿಲ್ಲವೆಂದು ಕ್ಲುಪ್ತವಾಗಿ ನನಗೆ ಅರ್ಥವಾಗುವಂತೆ 2 ವಾಕ್ಯಗಳಲ್ಲಿ ದೀಕ್ಷಾಸ್ನಾನ ಸಾರಾಂಶವನ್ನು ಹೇಳು ಅಂದೆನು. ಅದಕ್ಕೆ ಅಣ್ಣನು, ನೀನು ಯೇಸು ಕ್ರಿಸ್ತನನ್ನು ನಿನ್ನ ಹೃದಯದಲ್ಲಿ ನಿನ್ನ ಕರ್ತನನ್ನಾಗಿ ಸ್ವೀಕರಿಸಿದೆ ಎಂದು ಹೇಳುವುದಕ್ಕೆ ಒಂದು ರುಜುವಾಗಿ ಗುರುತಾಗಿ ತೆಗೆದುಕೊಳ್ಳುವುದೇ ಈ ದೀಕ್ಷಾ ಸ್ನಾನವೆಂದು, ನೀನು ಯೇಸಯ್ಯನು ಅಂಗೀಕರಿಸಿದಾಗ ನಿನ್ನ ಹಣೆಯ ಮೇಲೆ ಜೀಸಸ್ ಎಂದು ಆತನ ಹೆಸರು ಚಿಕ್ಕ ಅಕ್ಷರಗಳಿಂದ ಬರೆಯಲ್ಪಟ್ಟು ನೀನು ಆತನಿಗೆ ಸಂಬಂಧಿಸುವಲಾಗಿ ಇರುತ್ತೀಯೆಂದು, ಯಾವಾಗಾದರೆ ದೀಕ್ಷಾಸ್ಥಾನ ತೆಗೆದುಕೊಳ್ಳುತ್ತೀಯೋ ಆಗ ನಿನ್ನ ಹಣೆಯ ಮೇಲೆ ಇರುವ ಜೀಸಸ್ ಹೆಸರು ಇನ್ನೂ ದೊಡ್ಡದಾಗಿ ಸ್ಪಷ್ಟವಾಗಿ ನೀನು ಆತನ ಸೊತ್ತೆಂದು ತೋರಿಸುತ್ತದೆಂದು, ಆಗ ನಿನ್ನ ಹಣೆಯ ಮೇಲೆ ಇರುವ ಆ ದೊಡ್ಡ ಅಕ್ಷರಗಳ ಹೆಸರನ್ನು ಸಾತಾನನು ಸಹ ನೋಡಿ ಭಯಪಡುವೆನೆಂದು ನನ್ನ ಸ್ಥಿತಿಗೆ ಅರ್ಥವಾಗುವಂತೆ ಹೇಳಿದನು. ಎಲ್ಲವನ್ನೂ ಕೇಳಿದ ನಾನು, ಯಾವಾಗೂ ಯಾಕೆ ಹೀಗೆಯೇ ದೀಕ್ಷಾಸ್ನಾನ ಕೊಡು, ನೀರೆಲ್ಲ ನಿನಗೆ ಬೇಕಾಗಿದ್ದು ನಾನು ಅರೇಂಜ್ ಮಾಡುತ್ತೇನೆ ಎಂದು ನಮ್ಮ ಬಾತ್ರೂಮ್ನಲ್ಲಿರುವ ದೊಡ್ಡ ತೊಟ್ಟಿಯನ್ನು ನೀರಿನಿಂದ ತುಂಬಿಸಿ ದೀಕ್ಷಾಸ್ನಾನ ಕೊಡು ಎಂದು ಗಟ್ಟಿಯಾಗಿ ಹಿಡಿದುಕೊಂಡೆ. ನನ್ನ ಹಠವನ್ನು ಬೇಡವನ್ನದೆ ಆಗಲೇ ಸುಮಾರು ಸಂಜೆ 6:30 ಆಗಿರುವುದರಿಂದ ಅಣ್ಣ ತಂಗಿ ಕಲಿತು ನಮ್ಮ ಬಾತ್ರೂಮ್ ತೊಟ್ಟಿಯಲ್ಲೇ ನನಗೆ ದೀಕ್ಷಾಸ್ನಾನ ಕೊಟ್ಟರು. ಅಷ್ಟಕ್ಕೆ ಮುಂಚೆ ನಾನು ಆಗಾಗ ಡ್ಯಾಡಿಯೊಂದಿಗೆ ಯಾಕೆ ಇಷ್ಟು ದೊಡ್ಡ ತೊಟ್ಟಿಯನ್ನು ಕಟ್ಟಿಸಿದೆ ಡ್ಯಾಡಿ, ಬಾತ್ರೂಮ್ ಎಲ್ಲ ಇದೇ ಆಕ್ರಮಿಸಿದೆ ಎಂದು ಅನ್ನುತ್ತಿದ್ದೆ. ಆದರೆ ಈಗ ಆ ತೊಟ್ಟಿಯೇ ನಾನು ದೀಕ್ಷಾಸ್ನಾನ ತೆಗೆದುಕೊಳ್ಳುವುದಕ್ಕೆ ಉಪಯೋಗವಾಯಿತು. ನನಗೆ ಮಾತ್ರವಲ್ಲದೆ ಆದ ನಂತರ ಗ್ರ್ಯಾಂಡ್ ಪಾ, ಅಮ್ಮ, ನಮ್ಮ ಕೆಲಸದ ಹುಡುಗಿ, ಇನ್ನೂ ನಮ್ಮ ಇತರ ಟೀಚರ್ಗಳ ದೀಕ್ಷಾಸ್ನಾನಗಳಿಗೆ ಆ ತೊಟ್ಟಿಯೇ ಸಾಧನವಾಗಿಯೂ ಉಪಯೋಗಪಟ್ಟಿದೆ. ಹೌದು, ನನ್ನ ಜೀವನದಲ್ಲಿ ದೇವರು ಎಲ್ಲವನ್ನೂ ಮುಂಚೆಯೇ ಉದ್ದೇಶಪೂರ್ವಕವಾಗಿ ನನಗಾಗಿ ಸಿದ್ಧ ಮಾಡಿದ್ದಾನೆ. ಏಸಯ್ಯನನ್ನು ನನ್ನ ಕರ್ತನಾಗಿ ಸ್ವೀಕರಿಸುವುದಕ್ಕೆ ಮುಂಚೆ ಎಕ್ಸಿಮಾ ಅನ್ನುವ ವಂಶಪಾರಂಪರ್ಯವಾದ ಚರ್ಮ ಅಲರ್ಜಿ ಇತ್ತು. ಅಂದರೆ ಬದನೆಕಾಯಿ ಪುಂಡೆ ಪಲ್ಯ ತಿಂದರೆ ವಿಪರೀತವಾಗಿ ತುರುಕಿ ಇತ್ತು. ಕೆರೆದುಕೊಂಡ್ರೆ ಅಲ್ಲಿ ಚಿಕ್ಕ ಚಿಕ್ಕ ಗುಳ್ಳೆಗಳು ಬಂದು ಸ್ವಲ್ಪ ಸಮಯಗಳಲ್ಲಿ ನೀರು ಸಹ ಬರುತ್ತಿತ್ತು. ಚಿಕ್ಕವಳಿನಿಂದ ಇದಕ್ಕೆ ಸಹ ಆಗಾಗ ಟ್ರೀಟ್ಮೆಂಟ್ ತೆಗೆದುಕೊಂಡಿದ್ದೆ. ಆದರೆ ವೈದ್ಯರು ಇದು ವಂಶ ಪಾರಂಪರ್ಯವಾದ ಚರ್ಮವ್ಯಾಧಿ ಆಗಿರುವುದರಿಂದ ಅಲರ್ಜಿ ಬಂದಿರುವಾಗ ಆಯಿಂಟ್ಮೆಂಟ್ಸ್ ಹಚ್ಕೊಂಡ್ರೆ ಕಡಿಮೆ ಆಗುತ್ತದೆಂದು, ಈ ಅಲರ್ಜಿ ಬರದೇ ಇರಬೇಕಾದರೆ ಬದನೆಕಾಯಿ ಪುಂಡೆ ಪಲ್ಯ ಇಂತಾದ ಪದಾರ್ಥಗಳು ತಿನ್ನದೇ ಇರುವುದೇ ಇದಕ್ಕೆ ಪರಿಷ್ಕಾರವೆಂದು ಹೇಳಿದ್ದಾರೆ. ಆದರೆ ಏಸೆಯ ಪ್ರಭುತ್ವದ ಕೆಳಗೆ ಬಂದು ದೀಕ್ಷಾಸ್ನಾನ ತೆಗೆದುಕೊಂಡ ಆ ಕ್ಷಣದಿಂದ ನನ್ನ ಮೇಲೆ ಇರುವ ಈ ಶಾಪದ ಅಲರ್ಜಿ ಕಾಣಿಸದೇ ಮಾಯವಾಯಿತು. ಈ ಎಕ್ಸಿಮಾ ಹೋಗಬೇಕೆಂದು ಯಾವ ಪ್ರಾರ್ಥನೆ ಮಾಡದೆ ದೀಕ್ಷಾಸ್ನಾನ ತೆಗೆದುಕೊಂಡ ನಂತರವೇ ನನಗೆ ಇದರಿಂದ ಬಿಡುಗಡೆ ಬಂದಿದೆ. ಹೀಗಾದರೆ ಎಲ್ಲರ ಹಾಗೆ ಬದನೆಕಾಯಿ ಪುಂಡೆ ಪಲ್ಯ ಯಾವ ಸಂಕೋಚವಿಲ್ಲದೆ ನಿರ್ಭಯವಾಗಿ ತಿನ್ನುತ್ತಿದ್ದೇನೆ. ಒಂದು ಕಡೆ ಸರಿಯಾದ ಭಾಗಸ್ವಾಮಿಗಾಗಿ ಪ್ರಾರ್ಥಿಸಬೇಕೆಂದು ಅಣ್ಣನು
ತಮ್ಮನು ತಂಗಿಯೂ ಹೇಳಿದ್ರಿಂದ ಬೈಬಲ್ನಲ್ಲಿರುವ ವಾಕ್ಯಗಳನ್ನು ಕೋಟ್ ಮಾಡಿ ದೇವರ ಚಿತ್ತದಲ್ಲಿ ಇರುವ ಭಾಗಸ್ವಾಮಿಯೇ ನನ್ನ ಜೀವನದಲ್ಲಿ ಬರಬೇಕೆಂದು ಪ್ರಾರ್ಥಿಸುತ್ತಿದ್ದೆ. ಹಾಗೆಯೇ ವಿವಾಹ ಮಾಡಿಕೊಳ್ಳದೆ ಕೆಲಸ ಮಾಡುತ್ತಾ ಪಾಕ್ಷಿಕವಾಗಿ ದೇವರ ಪರಿಚಯ ಮಾಡುತ್ತಿರುವ ಅಣ್ಣನಿಗೆ ನನಗೆ ಮದುವೆ ಆದ ನಂತರ ಆಗಾಗ ನಮ್ಮ ಮನೆಗೆ ಬಂದರೆ ಇರುವುದಕ್ಕೆ ಶೂನೇಮಿಯಲು ಹೇಗೆ ತನ್ನ ಮನೆ ಮೇಲೆ ಎಲೀಷಾ ಪ್ರವಾದಿಗೆ ಕೋಣೆ ಕಟ್ಟಿಸಿ ಸಿದ್ಧ ಮಾಡಿದ್ದಾಳೋ ಹಾಗೆ ನಾನು ಸಹ ಅಣ್ಣನಿಗಾಗಿ ಒಂದು ಕೋಣೆಯನ್ನು ಸಿದ್ಧ ಮಾಡುತ್ತೇನೆಂದು ಮನೆಯಲ್ಲಿ ಎಲ್ಲರೊಂದಿಗೆ ನಗುತ್ತಾ ಹೇಳುತ್ತಿದ್ದೆನು. ಯಾಕಂದರೆ ಅಣ್ಣನಿಗೆ ಒಂದು ಪ್ರತ್ಯೇಕತೆ ಇದೆ. ನಮ್ಮ ಬಂಧು ಬಳಗದಲ್ಲಿ ಮೊದಲನೆಯದಾಗಿ ರಕ್ಷಣೆ ಹೊಂದಿರುವ ವ್ಯಕ್ತಿ ಫಿಟ್ಸ್ ಮೂರ್ಛವ್ಯಾಧಿಯಿಂದ ಬಾಧಪಡುತ್ತಾ ಇನ್ನೊಂದು ಕಡೆ ಯೌವನದಲ್ಲಿ ಕೆಟ್ಟ ಸ್ನೇಹಿತರೊಂದಿಗೆ ಕುಡುಕುತನಕ್ಕೆ ಒಪ್ಪಿಸಿಕೊಟ್ಟು ಮಟ್ಕ ಆಡುತ್ತಾ ಸಿನಿಮಾಗಳು ನೋಡುತ್ತಾ ಲೋಕದ ಮತ್ತಿನಿಂದ ತುಂಬಿಕೊಂಡಿರುವ ಅಣ್ಣನನ್ನು ಅದ್ಭುತವಾದ ದೇವರ ಕೃಪೆಯಿಂದ ತನ್ನ 21ನೇ ವರ್ಷದಲ್ಲಿ ಯೇಸು ಕ್ರಿಸ್ತನನ್ನು ತನ್ನ ಜೀವನಕ್ಕೆ ಕರ್ತನಾಗಿ ಸ್ವೀಕರಿಸಿಕೊಳ್ಳುವಂತೆ ಆಗಿದೆ. ಆ ಸಮಯದಲ್ಲಿ ಅಣ್ಣನನ್ನು ಮುಟ್ಟಿ ಗುಣಪಡಿಸಿ ಕೆಟ್ಟ ಜೀವನದಿಂದ ಬಿಡುಗಡೆ ಮಾಡಿರುವ ಯೇಸೆಯ ಸನ್ನಿಧಿಯಲ್ಲಿ ತನ್ನ ಕೈಗಳನ್ನೆತ್ತಿ ಯೇಸೆಯನ್ನೇ ಸೇವಿಸುವೆನೆಂದು ಆತನಕ್ಕಾಗಿ ಜೀವಿಸುತ್ತೇನೆಂದು ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳುವಂತೆ ಆಗಿದೆ. ಯೇಸು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿ ಮಾರ್ಪಟ್ಟ ಅಣ್ಣನಿಗೆ ವಿವಾಹ ಸಮಯವು ಬಂದ ಕೂಡಲೇ ಅನೇಕ ದೈವಜನರು ಅನೇಕ ಮದುವೆ ಸಂಬಂಧಗಳನ್ನು ನೋಡಿದರೂ ಅಣ್ಣನನ್ನು ಒಪ್ಪಿಸುವುದಕ್ಕೆ ಆಗಲಿಲ್ಲ. ಹಾಗೆಯೇ ಕುಟುಂಬ ಜನರು ಸಹ ಬಂಧುಗಳ ಮಧ್ಯದಲ್ಲಿರುವ ಸಂಬಂಧವಾದರೆ ಚೆನ್ನಾಗಿರುತ್ತದೆಂದು ಅನುಕೂಲವಾಗಿರುತ್ತದೆಂದು ಅಣ್ಣನ ಕುರಿತು ಅವರಿಗೆ ಇರುವ ಭಾವನೆಗಳು ವ್ಯಕ್ತಪಡಿಸಿದರು. ಆ ಸಮಯದಲ್ಲಿ ರಕ್ಷಣೆ ಇಲ್ಲದ ನಾನು ಸಹ ವಿವಾಹಕ್ಕಾಗಿ ಬಂಧುಗಳ ಸಂಬಂಧವನ್ನೇ ಒಪ್ಪಿಕೊಳ್ಳಬೇಕೆಂದು ಅಣ್ಣನನ್ನು ಒತ್ತಾಯ ಮಾಡುತ್ತಿದ್ದೆನು. ಇನ್ನೂ ಅಣ್ಣನೊಂದಿಗೆ ಹೀಗೆ ಹೇಳುತ್ತಿದ್ದೆ, ಬಂಧುಗಳ ಸಂಬಂಧವಾದರೆ ಮುಂಚೆ ನಿಮ್ಮ ಮನೆಗೆ ನಾವು ಸಹ ಫ್ರೀಯಾಗಿ ಬರಬಹುದೆಂದು, ಹೊಸವರಾದರೆ ನಮಗೆ ಸಹ ಸ್ವಲ್ಪ ಕಷ್ಟವೇ ಎಂದು. ಆದರೆ ಎಲ್ಲವನ್ನೂ ಮೌನವಾಗಿ ಕೇಳುವ ಅಣ್ಣನು ದೇವರ ಸ್ವಕೀಯ ಸಂಕಲ್ಪದ ಮೇರೆಗೆ ಆತನ ಕರೆಗೆ ಒಳಪಟ್ಟು ಅನೇಕ ಒತ್ತಡಗಳ ಮಧ್ಯದಲ್ಲಿ ಪವಿತ್ರ ಆತ್ಮನ ಪ್ರೇರಣೆಯಿಂದ ತಾನು ಬ್ಯಾಚಲರ್ ಆಗಿ ಇದ್ದು, ಅಂದರೆ ವಿವಾಹವಿಲ್ಲದೆ ದೇವರನ್ನು ಸೇವಿಸುವುದೇ ತನ್ನ ಜೀವನದಲ್ಲಿ ದೇವರ ಚಿತ್ತವೆಂದು ಒಂದು ಭಾನುವಾರ ಸಂಜೆ ಸಮಯದಲ್ಲಿ ತನ್ನ ಪ್ರೇಯರ್ ಫೆಲೋಶಿಪ್ನಲ್ಲಿ ಪ್ರಕಟಿಸಿದನು. ಆ ಪ್ರಕಟಣೆ ಕೇಳಿದ ಎಲ್ಲರೂ ಇಲ್ಲಿ ಮನೆಯಲ್ಲೂ ಅಲ್ಲಿ ಹೊರಗನಲ್ಲೂ ಯಾರಿಗೆ ಅವರು ಅಣ್ಣನೊಂದಿಗೆ ಯಾರಿಗೂ ಹೇಳದೆ ಯಾಕೆ ಹೀಗೆ ಪ್ರಕಟಿಸಿದೆ ಎಂದು, ವಿವಾಹವಿಲ್ಲದೆ ಇರುವುದು ನೀನು ಅನುಕೊಂಡಿರುವಷ್ಟು ಸುಲಭವಲ್ಲವೆಂದು ಕ್ಲಾಸ್ ತೆಗೆದುಕೊಳ್ಳುವಂತೆ ಆಗಿದೆ. ಆದರೆ ಅಣ್ಣನು ಮಾತ್ರ ಕರೆದ ದೇವರು ನಂಬಿಗಸ್ತನೆಂದು, ತನ್ನನ್ನು ಕಡೆಯವರೆಗೆ ನಡೆಸಬಲ್ಲ ಸಮರ್ಥನೆಂದು ಎಲ್ಲರನ್ನು ಸಮಾಧಾನಪಡಿಸಿದನು. ಈಗ ಅಣ್ಣನಲ್ಲಿ ಹಚ್ಚಿಕೊಂಡ ರಕ್ಷಣೆ ಪ್ರತ್ಯಕ್ಷವಾಗಿ ಆದರೂ ಪರೋಕ್ಷವಾಗಿ ಆದರೂ ನಮ್ಮ ಮನೆಯಲ್ಲಿ ಮೊದಲಾಗಿ ತಂಗಿಗೆ, ಆಮೇಲೆ ಅಕ್ಕಗೆ, ಆಮೇಲೆ ತಮ್ಮನಿಗೆ, ಕಡೆಯದಾಗಿ ನನಗೆ ಸಹ ವ್ಯಾಪಿಸಿತು. ಅಣ್ಣನು ಮಾಡುತ್ತಿರುವ ಪರಿಚರ್ಯವನ್ನು ಗಮನಿಸಿದ ನಾನು ಆ ಪರಿಚರ್ಯೆಗೆ ಕ್ರಮವಾಗಿ ಕಾಣಿಕೆಯನ್ನು ಕೊಡುತ್ತಿದ್ದೆ. ಅದೇ ವಿಧವಾಗಿ ತಮ್ಮನ ಮೆಡಿಕಲ್ ಕಾಲೇಜಿನಲ್ಲಿರುವ ಸ್ಟೂಡೆಂಟ್ಸ್ ಕಲಿತು ನಡೆಸುತ್ತಿರುವ ಫೆಲೋಶಿಪ್ಗೆ ಸಹ ಕಾಣಿಕೆಗಳನ್ನು ಕೊಡುತ್ತಿದ್ದೆ. ಅವರು ಯಾವ ದೈವಜನರನ್ನು ಕರೆದರೂ ಯಾರು ಮನೆಗೆ ಬಂದರೂ ನನಗೆ ಇರುವುದರಲ್ಲಿ ಉತ್ತಮವಾದದ್ದನ್ನೇ ದೇವರ ಮಕ್ಕಳಿಗೆ ಕೊಡುತ್ತಿದ್ದೆನು. ಸ್ವಲ್ಪ ಸಮಯಗಳಲ್ಲಿ ಅಮ್ಮ ಡ್ಯಾಡಿಗಳಿಗೆ ತಿಳಿಯದೆ ಗೋಲ್ಡ್ ಸಹ ಆಫರಿಂಗ್ ಹಾಕಿ ಯಾವಾಗೋ ನಿಧಾನವಾಗಿ ಅವರು ಕೇಳುವಾಗ ಹೇಳುತ್ತಿದ್ದೆನು. ನನಗಾಗಿ ತಂದ ಹೊಸ ಬಟ್ಟೆಗಳನ್ನು ಸಹ ಮನೆಯಲ್ಲಿ ಯಾರಿಗೂ ತಿಳಿಯದೆ ದೇವರ ಮಕ್ಕಳಿಗೆ ಗಿಫ್ಟಾಗಿ ಕೊಟ್ಟು ತೃಪ್ತಿಪಡುತ್ತಿದ್ದೆನು. ಪರಿಚರ್ಯೆಗೆ ದೈವಜನರಿಗೆ ಸಪೋರ್ಟ್ ಮಾಡುವುದು ದೇವರು ನನಗೆ ಕೊಟ್ಟಿರುವ ಭಾಗ್ಯವಾಗಿ ಭಾವಿಸುತ್ತಿದ್ದೆನು. ಸ್ವಲ್ಪವಾಗಿ ದೇವರಲ್ಲಿ ಬೆಳೆಯುತ್ತಾ ತಿಳಿದಿದ್ದ ಎಲ್ಲರಿಗೆ ಏಸೆಯ ಕುರಿತು ಹೇಳುತ್ತಿರುವ ನನ್ನ ಮೇಲೆ ನಮ್ಮ ಬಂಧುಗಳಲ್ಲಿ ಒಬ್ಬರು ಮಾಡಿದ್ದೆಲ್ಲ ಮಾಡಿ ಈಗ ದೇವರೆಂದು ಕಥೆಗಳು ಹೇಳುತ್ತಿದ್ದಾಳೆಂದು ನನ್ನ ಕುರಿತು ಎಲ್ಲರ ಹತ್ತಿರ ಹೀನವಾಗಿ ಮಾತನಾಡುತ್ತಿದ್ದಾರೆಂದು ತಿಳಿದುಕೊಂಡಿರುವ ನಾನು ದೇವರ ಸನ್ನಿಧಿಯಲ್ಲಿ ಎಷ್ಟೋ ಅತ್ತೆನು. ಆದರೆ ಆದ ನಂತರ 2 ದಿವಸಗಳಿಗೆ ಆ ವ್ಯಕ್ತಿ ಅಕಸ್ಮಾತ್ತಾಗಿ ಮರಣಿಸುವುದು ಆಗಿದೆ. ಆ ವ್ಯಕ್ತಿ ಮರಣವು ಎಲ್ಲರನ್ನೂ ಕಳವಳಿಗೆ ಒಳಪಡಿಸಿತ್ತು. ನನಗಾದರೆ ದೇವರು ನನ್ನ ಪಕ್ಷವಾಗಿ ಕಾರ್ಯ ಮಾಡುತ್ತಿದ್ದಾನೆಂದು ಅನಿಸಿತು. ಊರಿನಿಂದ ಬಂದ ಮಾವನು ಅಕ್ಕನನ್ನು ಮಗುವನ್ನು ಅವರು ಕೆಲಸ ಮಾಡುತ್ತಿರುವ ಸ್ಥಳಕ್ಕೆ ತಮ್ಮೊಂದಿಗೆ ತೆಗೆದುಕೊಂಡು ಹೋಗುತ್ತಿದ್ದಾರೆ. ಅಷ್ಟರವರೆಗೆ ನಾನು ಮಗುವನ್ನು ಹತ್ತಿರವಾಗಿ ನೋಡುವುದು ಮಾತ್ರವೇ ಆಯಿತು. ಆದರೆ ನನ್ನ ಕೈಯಲ್ಲಿ ಎತ್ತಿಕೊಳ್ಳಲೇ ಇಲ್ಲ. ಈ ಮಧ್ಯದಲ್ಲಿ ನಾನು ರಕ್ಷಣೆ ಹೊಂದುವುದು ನನ್ನ ಜೀವನದಲ್ಲಿ ಕ್ರಮವಾಗಿ ಬದಲಾವಣೆ ಆಗುವುದು ಜರುಗುತ್ತಾ ಇದೆ. ಅಕ್ಕ ಮಾವ ಮಗುವನ್ನು ಬಸ್ ಸ್ಟ್ಯಾಂಡ್ನಲ್ಲಿ ಡ್ರಾಪ್ ಮಾಡುವುದಕ್ಕಾಗಿ ನಾನು ಸಹ ಹೋಗಿದೆ. ಆದರೆ ಬಸ್ ಏರಿದ ನಂತರ ಬಸ್ ಚಲಿಸುವುದಕ್ಕೆ ಇನ್ನೂ 15 ನಿಮಿಷಗಳು ಇರುವುದರಿಂದ ಅಕ್ಕ ಆಕೆಯೇ ಬಾಯಿ ತೆರೆದು ಮಗುವನ್ನು ಒಂದು ಸತಿ ಎತ್ತುಕೋ ಎಂದು ನನ್ನ ಕೈಗಳಿಗೆ ಕೊಟ್ಟಳು.
ಆ ಸಮಯದಲ್ಲಿ ಚರ್ಮವ್ಯಾಧಿ ಸ್ಪ್ರೆಡ್ ಆಗದೇ ಹೋದರೂ ಇರುವ ಸ್ಥಿತಿಯಲ್ಲೇ ನಿಂತು ಹೋಗಿ ಹಾಗೆಯೇ ಇದೆ. ಮಗುವನ್ನು ಮನಸ್ಸಾರ ನನ್ನ ಕೈಯೊಳಗೆ ತೆಗೆದುಕೊಂಡಿರುವ ನಾನು ಕಣ್ಣೀರನ್ನು ನಿಲ್ಲಿಸಿಕೊಳ್ಳುತ್ತಾ ಆ ಕಡೆ ಬಗಿಲಿಗೆ ತಿರುಗಿ, ಏಸಯ್ಯ, ತಿರಸ್ಕರಿಸಲ್ಪಟ್ಟ ನನ್ನ ಹತ್ತಿರವೇ ಈ ಮಗುವನ್ನು ಬೆಳೆಯುವಂತೆ ಮಾಡು ಎಂದು ಹೇಳಿ ಮತ್ತೆ ಅಕ್ಕನ ಕೈಯಲ್ಲಿ ಇಟ್ಟಿದೆ. ಒಂದು ದಿನ ಯೂರಿನರಿ ಇನ್ಫೆಕ್ಷನ್ನಿಂದ ವಿಪರೀತವಾದ ನೋವುದಿಂದ ಬಾಧಪಡುತ್ತಾ ಕಾಲು ತೆಗೆದು ಕಾಲು ಇಡದೇ ಇರುವ ಸ್ಥಿತಿಗೆ ಬಂದೆನು. ಆ ದಿನ ಮುಂಜಾನೆದಿಂದಲೇ ನೋವಿನಿಂದ ಏನೂ ತಿನ್ನುವುದಕ್ಕೆ ಆಗದೆ ಕುಡಿಯುವುದಕ್ಕೆ ಆಗದೆ ಹೋಗಿದೆ. ಎಲ್ಲರೂ ಬಿಸಿ ಆಗಿದ್ದೇನೋ ಅನ್ನುತ್ತಿದ್ದಾರೆ. ಮಧ್ಯಾಹ್ನ ಆಫೀಸ್ದಿಂದ ಮನೆಗೆ ಬಂದ ಡ್ಯಾಡಿ ನನಗೆ ಎಷ್ಟು ಮಾತ್ರ ನೋವು ಕಡಿಮೆ ಆಗದೇ ಇರುವುದರಿಂದ ಸಂಜೆ ಬೇಗನೆ ಬಂದು ಡಾಕ್ಟರ್ ಹತ್ತಿರಕ್ಕೆ ಕರೆದುಕೊಂಡು ಹೋಗುತ್ತೇನೆ ಅಂದರು. ಮಂಚದ ಮೇಲೆ ಬಾಧೆಯಾಗಿ ಮಲಗಿದ ನಾನು ದೊಡ್ಡ ದೇವರನ್ನು ಹಿಡ್ಕೊಂಡು ನಾನು ಯಾಕೆ ಹೀಗೆ ಬಾಧಪಡುತ್ತಿದ್ದೇನೆ ಎಂದು ಆಲೋಚಿಸುತ್ತಿದ್ದೇನೆ. ಅಷ್ಟರಲ್ಲಿ ನನ್ನ ಅಂತರಂಗದಿಂದ ಯಾರೋ ಎದ್ದು ಗಟ್ಟಿಯಾಗಿ ಕೆಮ್ಮಿ ನಡಿ ಎಂದು ಹೇಳಿದ ಸ್ವರ ಕೇಳಿಸಿದಂತೆ ಆಯಿತು. ಆದರೆ ಆ ಸ್ವರ ಪವಿತ್ರಾತ್ಮದೆಂದು ಆ ದಿನದಲ್ಲಿ ಗ್ರಹಿಸದೆ ಹೋದೆನು. ಎದ್ದು ಗಟ್ಟಿಯಾಗಿ ಕೆಮ್ಮಿದೆ. ನೋವು ಇರುವ ಭಾಗ ಕ್ಲಿಯರ್ ಆಗಿ ಆಶ್ಚರ್ಯವಾಗಿ ನೋವು ಮಾಯವಾಯಿತು. ಯೂರಿನರಿ ಇನ್ಫೆಕ್ಷನ್ ಪೂರ್ತಿಯಾಗಿ ಮಾಯವಾಯಿತು. ಎದ್ದು ಎಗುರುತ್ತಾ ಕಿರುಚುತ್ತಾ ದೇವರನ್ನು ಸ್ತುತಿಸಿದೆ. ಮನೆಯಲ್ಲಿ ಯಾರೂ ಇಲ್ಲ. ಡ್ಯಾಡಿ ಯಾವಾಗ ಬರುತ್ತಾನೋ, ನನ್ನ ಏಸೆಯ ಶಕ್ತಿ ಕುರಿತು ಯಾವಾಗ ಹೇಳಬೇಕು ಎಂದು ಹೊರಗೆ ಗೇಟ್ ಹತ್ತಿರವೇ ಎದುರು ನೋಡುತ್ತಿದ್ದೇನೆ. ಡ್ಯಾಡಿ ಎಲ್ಲಿನೀರಿನಿಂದ ಬಿಸ್ಕೆಟ್ ಪ್ಯಾಕೆಟ್ಗಳಿಂದ ಬಂದನು. ನಾನು ಡ್ಯಾಡಿಯನ್ನು ನೋಡಿದ ಕೂಡಲೇ ಗೇಟ್ ಹತ್ತಿರ ಇದ್ದೇನೆಂದು ಸಹ ನೋಡದೆ, ಎಲ್ಲರೂ ಗಮನಿಸುತ್ತಿದ್ದಾರೆ ಎಂದು ಸಹ ಆಲೋಚಿಸದೆ, ಡಾಕ್ಟರ್ ಹತ್ತಿರ ಹೋಗುವ ಕೆಲಸ ಇಲ್ಲವೆಂದು ವಾಕಿಂಗ್ ಆ್ಯಂಡ್ ಲೀಪಿಂಗ್ ಆ್ಯಂಡ್ ಪ್ರೈಸ್ ದ ಲಾರ್ಡ್ ಎಂದು ಎಗುರುತ್ತಾ ಹಾಡುತ್ತಿದ್ದೆನು. ಹೀಗೆ ಊಹಿಸದ ಡ್ಯಾಡಿ ನನ್ನನ್ನು ನೋಡಿ ಆಶ್ಚರ್ಯಪಟ್ಟನು. ಆದ ನಂತರ ವಿಷಯವನ್ನು ತಿಳಿದುಕೊಂಡು, ದೇವರು ನಿನ್ನ ಜೀವನದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡುತ್ತಿದ್ದಾನೆ ಅಂದನು. ಅಣ್ಣನು ಊರಿನಿಂದ ಬಂದಿದ್ದಾಗೆಲ್ಲ ದೇವರ ವಿಷಯಗಳನ್ನು ಬೋಧಿಸುತ್ತಿದ್ದನು. ಕೇಳಿದ ಅವುಗಳನ್ನು ಧೈರ್ಯವಾಗಿ ಆಚರಿಸುತ್ತಾ ಭಯಪಡದೆ ಹಿಂಬಾಲಿಸುತ್ತಿದ್ದೆನು. ಒಂದು ಸತಿ ಅಣ್ಣನು ಮನೆಯಲ್ಲಿ ಇರುವ ಯೇಸು ಸ್ವಾಮಿ ಫೋಟೋಗಳನ್ನು, ಆ ಫೋಟೋಗಳಿಗೆ ಇರುವ ಹಾರಗಳನ್ನು ತೋರಿಸಿ, ಹಾರಗಳು ಸತ್ತು ಹೋದವರಿಗೆ ಹಾಕುತ್ತಾರೆಂದು, ಯೇಸು ಕ್ರಿಸ್ತನು ಸಜೀವನು ಮೃತ್ಯುಂಜಯನೆಂದು ವಿವರಿಸಿದನು. ಎಲ್ಲರೂ ಮೊದಲು ಮೆಲ್ಲಕ್ಕೆ ದೇವರ ಫೋಟೋ ಎಂದು ಇಡುತ್ತಾರೆ. ಆದ ನಂತರ ಕ್ರಿಸ್ಮಸ್ ಎಂದು, ಇಲ್ಲದೆ ಇದೆಂದು ಅದೆಂದು ಮೆಲ್ಲಕ್ಕೆ ಆ ಫೋಟೋಗಳಿಗೆ ಹಾರೆ ಹಾಕುತ್ತಾರೆಂದು. ಆದರೆ ದೇವರು ಆತ್ಮಸ್ವರೂಪಿ ಎಂದು, ಆತನ್ನು ಆರಾಧಿಸುವವರು ಆತ್ಮದಿಂದ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸುತ್ತಾರೆಂದು, ಅಂಥವರಿಗಾಗಿ ದೇವರು ಹುಡುಕುತ್ತಿದ್ದಾನೆಂದು ಹೇಳಿದನು. ಅದನ್ನು ಕೇಳಿದ ನಾನು ಡ್ಯಾಡಿಗೆ ವಿಷಯವನ್ನು ಹೇಳಿ ಎಲ್ಲ ವಿವರಿಸಿ ಒಪ್ಪಿಸಿ ಎಲ್ಲ ಫೋಟೋಸನ್ನು ತೆಗೆಸಿದೆನು. ಆದರೆ ಅಮ್ಮ ಆಗಲೇ ಪ್ರಮೋಷನ್ ಮೇಲೆ ಬೇರೆ ಊರಿಗೆ ಟ್ರಾನ್ಸ್ಫರ್ ಆಗಿರುವುದರಿಂದ ಅಮ್ಮ ಪ್ರತಿ ವಾರ, ಅಂದರೆ ಪ್ರತಿ ಶನಿವಾರ ಭಾನುವಾರ ಮಾತ್ರವೇ ನಮ್ಮ ಹತ್ತಿರ ಬಂದು ನಮ್ಮ ಸಂಗಡ ಕಲಿಯುತ್ತಿದ್ದಳು. ಆ ವಾರ ಬಂದಿದ್ದ ಅಮ್ಮ ಮನೆಯಲ್ಲಿ ದೇವರ ಫೋಟೋಗಳು ಇಲ್ಲವೆಂದು ಗಮನಿಸಿ, ಯಾಕೆ ದೇವರ ಫೋಟೋಗಳು ತೆಗೆದಿದ್ದಾರೆ, ಮುಂಜಾನೆಯೇ ಎದ್ದು ದೇವರ ಮುಖವಾದರೂ ನೋಡದೆ ಎಂದು ಸಿಟ್ಟಿಗೇರಿದಳು. ಅಮ್ಮಗೆ ನಾನು ಏಸೆಯ ಫೋಟೋನಲ್ಲಿ ಇಲ್ಲವೆಂದು ವಿವರಿಸಿ ಹೇಳಿದನು. ಆದರೆ ಅಮ್ಮ ನನ್ನೊಂದಿಗೆ, ಇಷ್ಟು ದಿನ ಯಾರೂ ತೆಗೆಯದೇ ಇರುವ ಫೋಟೋಗಳನ್ನು ನಿನ್ನೆ ಮೊನ್ನೆ ನೀನು ದೇವರನ್ನು ನಂಬಿಕೊಂಡಿದೆಯೋ ಇಲ್ಲವೋ ತೆಗೆದು ಬಿಟ್ಟಿದೆ, ಏನೋ ನಿಮ್ಮಿಷ್ಟ, ನಿಮ್ಮ ಡ್ಯಾಡಿ ಇಷ್ಟ ಅಂದಳು. ಹೌದು, ಲೋಕ ವಿಷಯಗಳಿಗೆ ಧೈರ್ಯವಾಗಿ ನಿಂತ ನನಗೆ ಏಸೆಯ ಸತ್ಯದ ವಿಷಯಗಳಿಗಾಗಿ ನಿಲ್ಲುವುದಕ್ಕೆ ದೊಡ್ಡ ಕಷ್ಟವೇನಿಲ್ಲ. ಒಂದು ದಿನ ತಮ್ಮನು ಯೇಸು ಕ್ರಿಸ್ತನ ಎರಡನೆಯ ಬರವಣಿಗೆಯಲ್ಲಿ ಇರುವ ರ್ಯಾಪ್ಚರ್, ಅಂದರೆ ಎತ್ತಲ್ಪಡುವ ದೃಶ್ಯಗಳು ಇರುವ ವಿಡಿಯೋ ಕ್ಯಾಸೆಟನ್ನು ತಂದು ಮನೆಯಲ್ಲಿ ತೋರಿಸಿದನು. ಆದ ನಂತರ ಒಂದು ಶನಿವಾರ ಮಧ್ಯಾಹ್ನ ಎಲ್ಲರೂ ಮಾತನಾಡಿಕೊಳ್ಳುತ್ತಾ ತಮ್ಮನು ಮಂಚದ ಮೇಲೆ, ನಾನು ತಂಗಿ ಕೆಳಗೆ ಹಾಗೆಯೇ ಮಲಗಿಕೊಂಡಿದ್ದೆವು. ನಾನಾದರೆ ಸ್ವಲ್ಪ ಸಮಯಕ್ಕೆ ಪೂರ್ತಿಯಾಗಿ ನಿದ್ದೆಯೊಳಗೆ ಜಾರಿಕೊಂಡೆನು. ಆದರೆ ದೊಡ್ಡ ದೊಡ್ಡ ಶಬ್ದಗಳಿಗೆ ಕಣ್ಣುಗಳು ತೆರೆದ ನನಗೆ ದೊಡ್ಡ ಗುಡುಗಿನ ಶಬ್ದಗಳಿಂದ, ಮಿಂಚುಗಳಿಂದ ಜೋರಾಗಿ ಮಳೆ ಬರುವುದು ಗಮನಿಸಿದೆ. ಪಕ್ಕದಲ್ಲಿ ನೋಡಿದರೆ ತಂಗಿ ಇಲ್ಲ. ಎದ್ದು ಮಂಚದ ಮೇಲೆ ನೋಡಿದರೆ ತಮ್ಮನೂ ಇಲ್ಲ. ಮೈಯೆಲ್ಲ ಬೇವರು ಬಂದಿದ್ದೆ. ರಹಸ್ಯ ಬರವಣಿಗೆ ಬಂದು ತಮ್ಮನು ತಂಗಿ ಮೇಲಕ್ಕೆ ಎತ್ತಲ್ಪಟ್ಟಿದ್ದಾರೇನೋ, ನಾನು ಒಬ್ಬಳೇ ಬಿಡಲ್ಪಟ್ಟಿದ್ದೇನೆಂದು ಯೋಚಿಸಿದ ನಾನು, ಜೀಸಸ್ ನನ್ನನ್ನು ಯಾಕೆ ಬಿಟ್ಟಿದೆ ಎಂದು ಅಳುವುದಕ್ಕೆ ಪ್ರಾರಂಭಿಸಿದೆನು. ಸ್ವಲ್ಪ ಸಮಯದಲ್ಲಿ ತಮ್ಮನು ರೂಮ್ ಒಳಗೆ ಬಂದನು. ಅವನನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅಳುವುದನ್ನು ನಿಲ್ಲಿಸುತ್ತಾ, ಎಲ್ಲಿಗೆ ಹೋಗಿದ್ದೀರಾ ಅಂದೆನು. ಟಾಯ್ಲೆಟ್ದಿಂದ ಬರುತ್ತಿದ್ದೇನೆ ಅಂದನು. ಆದ ನಂತರ 2 ನಿಮಿಷಗಳಿಗೆ ತಂಗಿ ಕೆಳಗೆ ಪೋರ್ಷನ್ನಲ್ಲಿ ಇರುವ ಯಾರಿಗೊಂದಿಗೋ ಮಾತಾಡಿ ಸ್ಟೆಪ್ಸ್ ಏರಿ ಬರುತ್ತಿದ್ದೆ. ನಡೆದ ವಿಷಯಗಳನ್ನು ಕೇಳಿದ ಅವರು ನನ್ನ ಅಮಾಯಕತ್ವಕ್ಕೆ ನಕ್ಕಿಕೊಂಡರು. ಹೌದು, ತಂದೆ ಕೈಯಲ್ಲಿ ಚಿಕ್ಕ ಚಿಕ್ಕವಾಗಿ ಆತ್ಮೀಯ ನಡತೆಯನ್ನು ಪ್ರಾರಂಭಿಸಿದ ದಿವಸಗಳು ಅವು. ಆ ದಿನಗಳಲ್ಲಿ ವಾಕ್ಯದಲ್ಲಿರುವ ಗೂಢಾರ್ಥನೆಗಳು
ಪ್ರಕಟಣೆ ಮರ್ಮಗಳು ತಿಳಿಯದ ನಾನು ಬೈಬಲ್ನಲ್ಲಿ ಹೇಗೆ ಬರೆದಿದ್ದರೆ ಹಾಗೆಯೇ ಫಾಲೋ ಆಗುತ್ತಿದ್ದೆ. ಒಂದಿನ ಲೂಕ 17:34 ಬರೆದಿದ್ದ ಪ್ರಕಾರವಾಗಿ ಆ ರಾತ್ರಿ ಇಬ್ಬರು ಒಂದು ಮಂಚದ ಮೇಲೆ ಇರುವವರು, ಅವರಲ್ಲಿ ಒಬ್ಬರು ಎತ್ತಲ್ಪಡುವರು, ಒಬ್ಬರು ಬಿಡಲ್ಪಡುವರು ಎಂದು ಓದಿದ ನಾನು ಅಸಮಾಧಾನದಿಂದ ತಂಗಿಯೊಂದಿಗೆ ನಾವು ಇಬ್ಬರೂ ಒಂದು ಮಂಚದ ಮೇಲೆ ಮಲಗಿಕೊಳ್ಳುವುದು ಬೇಡವೆಂದು, ಒಬ್ಬರು ಬಿಡಲ್ಪಟ್ಟು ಒಬ್ಬರು ಮೇಲೆ ಕೆತ್ತಲ್ಪಡುತ್ತಾರೆಂದು ಹೇಳಿದೆನು. ಆದರೆ ತಂಗಿ ಹಾಗೆ ಅಲ್ಲ ಎಂದು, ಒಬ್ಬರು ಯೇಸೆಯನ್ನು ನಂಬಿ ಒಬ್ಬರು ಯೇಸೆಯನ್ನು ನಂಬದೇ ಇದ್ದರೆ ಹಾಗೆ ಆಗುತ್ತದೆಂದು, ಇಬ್ಬರೂ ಯೇಸೆಯನ್ನು ನಂಬಿದರಿಂದ ಮೇಲೆ ಕೆತ್ತಲ್ಪಟ್ಟರೆ ಇಬ್ಬರೂ ಹೋಗುತ್ತೇವೆ ಅಂದಳು. ಅದು ಕೇಳಿದ ನಾನು ಆ ರಾತ್ರಿಯಲ್ಲಿ ಸಮಾಧಾನವಾಗಿ ನಿದ್ದೆ ಮಾಡಿದೆ. ಆ ದಿನ ನನ್ನನ್ನು ಎಷ್ಟೋ ಭಯಪಡಿಸಿದ ರ್ಯಾಪ್ಚರ್, ಮೇಲಕ್ಕೆ ಎತ್ತಲ್ಪಡುವುದ ಬಗ್ಗೆ ಅಷ್ಟು ತಿಳಿದೇ ಹೋದರೂ ಈ ದಿನ ಒಬ್ಬ ಪಾಸ್ಟ್ರಾಗಿ ದೇವರ ಮಗುವಾಗಿ ಹೀಗೆ ಹೇಳಬಲ್ಲೆನು. ಒಬ್ಬ ವ್ಯಕ್ತಿ ಇಲ್ಲಿಯೇ ಬಿಡಲ್ಪಡುವುದು ಅತಿ ಭಯಂಕರವೆಂದು, ಅತಿ ಪ್ರಮಾದವೆಂದು ಬೈಬಲ್ ಹೇಳುತ್ತದೆ. ಯೇಸೆಯ ಬಹಿರಂಗ ಬರುವವನಿಗೆ ಮುಂಚೆ, ದೇವರ ನ್ಯಾಯ ತೀರ್ಪಿಗೆ ಮುಂಚೆ ರಹಸ್ಯ ಬರುವಣಿಗೆ ಇದೆ. ಅದನ್ನೇ ರ್ಯಾಪ್ಚರ್ ಅನ್ನುತ್ತಾರೆ. ಈ ರ್ಯಾಪ್ಚರ್ನಲ್ಲಿ ಸಭೆ ಎತ್ತಲ್ಪಡುವಂತೆ ಆಗುತ್ತದೆ. ಸಭೆ ಅಂದರೆ ಯೇಸೆಯ ರಕ್ತದಲ್ಲಿ ತಮ್ಮ ಪಾಪಗಳನ್ನು ತೊಳೆದುಕೊಂಡು ಆತನನ್ನೇ ಕರ್ತನಾಗಿ ಸ್ವೀಕರಿಸುವ ಪರಿಶುದ್ಧರ ಸಮೂಹವು. ಈ ರ್ಯಾಪ್ಚರ್ನಲ್ಲಿ ಈ ಸಭೆಯನ್ನು ತೆಗೆದುಕೊಂಡು ಹೋಗುವುದಕ್ಕೆ ಯೇಸೆಯ ಮೇಘಾರೂಢನಾಗಿ ಮಧ್ಯಾಕಾಶಕ್ಕೆ ಬರುವುದು, ತುತ್ತೂರು ಧ್ವನಿ ಕೇಳುವುದು, ಮೊದಲನೇದಾಗಿ ಕ್ರಿಸ್ತನಲ್ಲಿ ಇದ್ದು ಮರಣಿಸಿದವರು ಮಹಿಮೆಯ ಶರೀರಗಳನ್ನು ಹೊಂದಿಕೊಳ್ಳುವುದು, ಆ ತಕ್ಷಣವೇ ಯೇಸೆಯನನ್ನು ಕರ್ತನಾಗಿ ಹೊಂದಿಕೊಂಡು ಈ ಭೂಮಿಯ ಮೇಲೆ ಜೀವಿಸುತ್ತಿರುವ ಪರಿಶುದ್ಧರೆಲ್ಲರೂ ಮಹಿಮೆಯ ಶರೀರವನ್ನು ಹೊಂದಿಕೊಳ್ಳುವುದು, ಎಲ್ಲರೂ ಮೇಲಕ್ಕೆ ಎತ್ತಲ್ಪಟ್ಟು ಯೇಸೆಯನ್ನು ಸೇರುವಂತೆ ಆಗುತ್ತದೆ. ಇದೆಲ್ಲವೂ ರೆಪ್ಪ ಹೊಡೆದಷ್ಟರೊಳಗಾಗಿ ಒಂದು ಕ್ಷಣದಲ್ಲಿ ಆಗುತ್ತದೆ. ಆದರೆ ಯೇಸೆಯನನ್ನು ಕರ್ತನಾಗಿ ತಿರಸ್ಕರಿಸಿದವರು, ಕ್ರೈಸ್ತರೆಂದು ಹೇಳುತ್ತಾ ಕ್ರೈಸ್ತವ ಜೀವನವನ್ನು ಜೀವಿಸದೇ ಇರುವವರು, ಕ್ರಿಸ್ತನಕ್ಕಾಗಿ ಅಲ್ಲದೆ ತಮಕ್ಕಾಗಿಯೇ ಜೀವಿಸುತ್ತಿರುವ ಕ್ರೈಸ್ತವರು ಇಲ್ಲಿಯೇ ಬಿಡಲ್ಪಡುವಂತೆ ಆಗುತ್ತದೆ. ಸಭೆ ಎತ್ತಲ್ಪಟ್ಟಿದ ನಂತರ ಲೋಕದ ಮೇಲೆ ದೇವರ ಉಗ್ರತೆ, ದೇವರ ನ್ಯಾಯ ತೀರ್ಪು ಪ್ರಾರಂಭವಾಗುತ್ತದೆ. ಆ ಸಮಯದಲ್ಲಿ ಭಯಂಕರವಾದ ಶ್ರಮಗಳು, ಕಷ್ಟಗಳು ಇರುತ್ತವೆ. ನಾವು ಇಲ್ಲಿಯೇ ಬಿಡಲ್ಪಡುವುದು ದೇವರಿಗೆ ಎಷ್ಟು ಮಾತ್ರಕ್ಕೂ ಇಷ್ಟವಿಲ್ಲ. ಆ ಶ್ರಮಗಳಿಗೆ, ಹಿಂಸೆಗಳಿಗೆ ಒಳಗಾಗದೆ ಅವಕಾಶ ಇರುವಾಗಲೇ ನನ್ನ ಸಾಕ್ಷ್ಯವನ್ನು ಕೇಳುತ್ತಿರುವ ನೀವು ಯೇಸೆಯ ಪ್ರಭುತ್ವದ ಕೆಳಗೆ ಯಾಕೆ ಬರಬಾರದು? ಇನ್ನೊಂದು ದಿನ ಮಾರ್ಕನು 13:35 ವಾಕ್ಯವನ್ನು ಓದಿದೆನು. ಅದರಲ್ಲಿ ಹೀಗೆ ಇದೆ: ಮನೆ ಯಜಮಾನನು ಸಂಜೆಯಲ್ಲಿಯೋ ರಾತ್ರಿ ಹೊತ್ತಿನಲ್ಲಿಯೋ ಇಲ್ಲವೇ ಕೋಳಿ ಕೂಗುವಾಗಲೋ ಇಲ್ಲವೇ ಮುಂಜಾನಲ್ಲಿಯೋ ಯಾವಾಗ ಬರುತ್ತಾನೋ ನಿಮಗೆ ಗೊತ್ತಿಲ್ಲ. ಆತನು ಅಕಸ್ಮಾತ್ತಾಗಿ ಬಂದು ನೀವು ನಿದ್ದೆ ಮಾಡುವುದನ್ನು ನೋಡುತ್ತಾನೇನೋ. ಆದದರಿಂದ ನೀವು ಎಚ್ಚರಿಕವಾಗಿರ್ರಿ ಎಂದು ಓದಿದ ನಾನು 1-2-3 ದಿವಸಗಳು ಸರಿಯಾಗಿ ನಿದ್ದೆನೇ ಮಾಡದೆ ರಾತ್ರಿ ಸಮಯಗಳಲ್ಲಿ ಯೇಸೆ ಬರುತ್ತಾನೇನೋ ಎಂದು ಎದ್ದು ಕೂತುಕೊಳ್ಳುತ್ತಿದ್ದೆ. ಒಂದೊಂದು ಸತಿ ಯಾವಾಗೋ ನಿದ್ದೆ ಮಾಡಿದ ಸ್ವಲ್ಪ ಸಮಯಕ್ಕೆ ಕೋಳಿ ಕೂಗಿದ ಶಬ್ದ ಕೇಳಿಸುತ್ತಿತ್ತು. ತಕ್ಷಣವೇ ಯೇಸೆ ಬರುತ್ತಾನೇನೋ ಎಂದು ನಿದ್ದೆಯಿಂದ ಎದ್ದು ಕೂತುಕೊಳ್ಳುತ್ತಿದ್ದೆ. ಆದರೆ ತಂಗಿ ಹಾಗೆ ಅಲ್ಲವೆಂದು, ಯಾವಾಗಲೂ ನಾವು ಆತನೊಂದಿಗೆ ಸಹವಾಸವಿದ್ದು ಎಚ್ಚರಿಕವಾಗಿ ಇರಬೇಕೆಂದು ಇಲ್ಲಿ ಬರೆಯಲ್ಪಟ್ಟಿದ್ದೆ ಎಂದು ವಿವರಿಸಿದಳು. ತಂಗಿ ತಮ್ಮನು ನನ್ನ ಅಮಾಯಕತ್ವದಿಂದ ಪ್ರತಿದಿನ ಯಾವುದೋ ವಿಧವಾಗಿ ಬಲಿಯಾಗುತ್ತಿದ್ದರು. ತಮ್ಮನಾದರೂ ಒಂದೊಂದು ಸತಿ ನನ್ನಿಂದ ತಪ್ಪಿಸಿಕೊಳ್ಳುತ್ತಿದ್ದನು. ಆದರೆ ಸೂಕ್ಷ್ಮ ಸ್ವಭಾವವಿರುವ ತಂಗಿ ಮಾತ್ರ ನನ್ನನ್ನು ಬಹಳಷ್ಟು ಸಹಿಸಿಕೊಳ್ಳುತ್ತಿದ್ದಳು. ಹೋದರೆ ಪ್ರತಿದಿನ ರಾತ್ರಿ ನನಗೆ ವಿಚಿತ್ರವಾದ ಕನಸುಗಳು ಬರುತ್ತಿದ್ದವು. ಆ ಕನಸುಗಳಲ್ಲಿ ನಾನು ಯೇಸುವಿನ ನಾಮದಲ್ಲಿ ಅನ್ನುತ್ತಿದ್ದಾಗ ಜನರು ಸ್ವಸ್ಥತೆ ಹೊಂದುತ್ತಿದ್ದ ಹಾಗೆ, ಅದ್ಭುತಗಳು ಆಗುತ್ತಿದ್ದ ಹಾಗೆ, ನನ್ನ ಹಿಂದೆ ಬೀಳುತ್ತಿರುವ ದೊಡ್ಡ ಮಂತ್ರಗಾರನು ತಪ್ಪಿಸಿಕೊಂಡು ಹೋಗುತ್ತಾ ಕಡೆಯದಾಗಿ ಯೇಸುವಿನ ನಾಮ ಉಪಯೋಗಿಸಿದರೆ ಅವರು ಒಂದು ಹೆಜ್ಜೆ ಆದರೂ ಮುಂದಕ್ಕೆ ಆಗಲಾರದೆ ಕದಲದೇ ಇರುವ ಸ್ಥಿತಿಯಲ್ಲಿ ಇರುವಂತೆ ಇದ್ದ ಹಾಗೆ ಕನಸುಗಳು ಇರುತ್ತಿದ್ದವು. ಪ್ರತಿದಿನ ಕನಸುಗಳನ್ನು ನೋಡಿ ಉತ್ತೇಜನ ಹೊಂದುತ್ತಾ ಅಮ್ಮಯ್ಯ ದೇವರು ನನ್ನೊಂದಿಗೆ ಇದ್ದಾನೆಂದು ತೃಪ್ತಿ ಹೊಂದುತ್ತಾ ಕೆಲವು ಸಮಯಗಳಲ್ಲಿ ವಾಕ್ಯಕ್ಕಿಂತ ಕನಸುಗಳಿಗೆ, ದರ್ಶನಗಳಿಗೆ ಪ್ರಾಮುಖ್ಯತೆ ಕೊಡುವುದು, ಅವುಗಳ ಕುರಿತು ಹೆಚ್ಚಾಗಿ ಮಾತನಾಡುವುದು ಜರುಗುತ್ತಿತ್ತು. ಬರುವ ಪ್ರತಿ ಕನಸನ್ನು, ಜರುಗುವ ಪ್ರತಿ ವಿಷಯವನ್ನು ಮನೆಯಲ್ಲಿ ಎಲ್ಲರೊಂದಿಗೆ ಹಂಚುತ್ತಿದ್ದೆ. ಆದರೆ ಎಲ್ಲವನ್ನೂ ಕೇಳುವ ಡ್ಯಾಡಿ ಮಾತ್ರ ನನ್ನನ್ನು, ನನ್ನ ಕ್ರಿಯೆಗಳನ್ನು ಯಾವಾಗಲೂ ಗಮನಿಸುತ್ತಿದ್ದನು. ಒಂದೊಂದು ಸತಿ ನಾನು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ ಎಂದು ಹೇಳಿ ರೂಮ್ ಒಳಗೆ ಹೋಗಿ ಬಾಗಿಲುಗಳನ್ನು ಹಾಕಿಕೊಂಡ್ರೆ ನಾನು ಪ್ರಾರ್ಥಿಸುತ್ತಿದ್ದೇನಾ ಇಲ್ಲದೆ ಏನು ಮಾಡುತ್ತಿದ್ದೇನೆ ಎಂದು ಡ್ಯಾಡಿ ಕಿಟಕಿ ಒಳಗಿಂದ ನನಗೆ ತಿಳಿಯದೇ ನೋಡುತ್ತಿದ್ದನು. ಆ ಸಮಯದಲ್ಲಿ ನಾನು ಸಹ ಡ್ಯಾಡಿಯನ್ನು ನೋಡುವಂತೆ ಪವಿತ್ರ ಆತ್ಮನು ಕಾರ್ಯ ಮಾಡುತ್ತಿದ್ದನು. ಹೌದು, ಬಾಧ್ಯತೆ ಇರುವಂಥ ತಂದೆಯಾಗಿ ನನ್ನನ್ನು ಗಮನಿಸಬೇಕಾದ ಅವಶ್ಯಕತೆ ಡ್ಯಾಡಿಗೆ ಎಷ್ಟು ಆದರೂ ಇದೆ.
ಒಂದು ವಿಶ್ವಾಸಿಯಾಗಿ ನಾವು ಎಲ್ಲರ ಮಧ್ಯದಲ್ಲಿ ಹೇಗೆ ಇರುತ್ತೇವೆ ಅನ್ನುವುದಕ್ಕಿಂತ ಒಬ್ಬರೇ ಇರುವಾಗ ಹೇಗೆ ಇರುತ್ತೇವೆ ಅನ್ನುವುದು ಬಹಳ ಪ್ರಾಮುಖ್ಯವಾದದ್ದು. ನಮ್ಮ ಬಾಯಿಂದ ಹೇಳುವ ಸಾಕ್ಷಿಗಿಂತ ನಾವು ನಡೆಯುವ ಜೀವನದ ಸಾಕ್ಷಿ ಬಹಳ ದೂರ ಪ್ರಯಾಣಿಸುತ್ತದೆ, ಇತರರನ್ನು ಪ್ರಭಾವಿಸುತ್ತದೆ. ಚಿಕ್ಕ ವಯಸ್ಸಿನಿಂದ ಕತ್ತಲಂದರೆ ಭಯಪಡುವವಳು. ಲೈಟ್ ಹೋದರೆ ಒಂದು ರೂಮ್ನಿಂದ ಮತ್ತೊಂದು ರೂಮ್ ಒಳಗೆ ಸಹ ಹೋಗುತ್ತಿದ್ದಿಲ್ಲ. ಕರೆಂಟ್ ಹೋದರೆ ಯಾರೋ ಒಬ್ಬರು ಜೊತೆಗೆ ಇರಲೇಬೇಕಾಗುತ್ತಾ ಇತ್ತು. ಅದರ ಜೊತೆಗೆ ನನಗೆ ಬರುವ ವಿಚಿತ್ರವಾದ ಕನಸುಗಳಿಂದ ಏಸೆಯನ್ನು ನಂಬಿದರೂ ಸಹ ವಾಕ್ಯವು ಸರಿಯಾಗಿ ತಿಳಿಯದೆ ರಾತ್ರಿಯಲ್ಲಿ ಭಯಪಡುತ್ತಿದ್ದೇನೆ. ಕಡೆಗೆ ರಾತ್ರಿಯಲ್ಲಿ ನಾಯಿಗಳು ಬೊಗಿಲಿದರೆ ಸಹ ಭಯಪಡುವವಳು. ರಾತ್ರಿಯಲ್ಲಿ ತಪ್ಪದೆ ತಂಗಿಯಾದರೂ ಡ್ಯಾಡಿಯಾದರೂ ಜೊತೆಗೆ ಇರುತ್ತಿದ್ದರು. ಒಂದು ಸತಿ ಅಂದುಕೊಳ್ಳದೆ ರಾತ್ರಿ ಬರಬೇಕಾದ ಡ್ಯಾಡಿ ಬರದೆ ಕ್ಯಾಂಪ್ನಲ್ಲೇ ನಿಂತು ಹೋಗುವಂತೆ ಆಗಿದೆ. ಆಗ ಅಮ್ಮ ತಂಗಿ ಸಹ ಊರಿನಲ್ಲಿ ಇರಲಿಲ್ಲ. ಇನ್ನು ಮನೆಯಲ್ಲಿ ನಾನು ತಮ್ಮನು ಮಾತ್ರ ಇದ್ದೆವು. ನಾನು ಮಲಗಿಕೊಳ್ಳುವ ರೂಮ್ ಸೈಡಾಗಿ ರೋಡ್ಗೆ ಎದುರಾಗಿ ಮಾಡಿಗೆ ಮೇಲೆ ಇತ್ತು. ತಮ್ಮನು ಮಲಗಿಕೊಳ್ಳುವ ರೂಮ್ ಸ್ವಲ್ಪ ಒಳಗೆ ಇದೆ. ಅವನು ಓದಿಕೊಂಡು ಅವನ ಕೆಲಸಗಳು ನೋಡಿಕೊಂಡು ಯಾವಾಗೋ ಲೇಟ್ ಆಗಿ ಮಲಗಿಕೊಳ್ಳುತ್ತಿದ್ದನು. ಆ ದಿನ ಡ್ಯಾಡಿ ಫೋನ್ ಮಾಡಿ ಅಕ್ಕಗೆ ಒಬ್ಬಳೇ ಮಲಗಿಕೊಳ್ಳುವುದಕ್ಕೆ ಆಗುವುದಿಲ್ಲ, ಈ ರಾತ್ರಿಗೆ ಹೋಗಿ ಅಕ್ಕನ ಹತ್ತಿರ ಮಲಗಿಕೊಳ್ಳುವಂತೆ ತಮ್ಮನಿಗೆ ಹೇಳಿದನು. ತಮ್ಮನು ಅದಕ್ಕೆ ಸರಿ ಎಂದು ಒಪ್ಪಿಕೊಂಡನು. ಒಬ್ಬಳೇ ಆಗಿ ಮಲಗಿಕೊಳ್ಳುವುದಕ್ಕೆ ಆಗದೇ ಇರುವ ನಾನು ರಾತ್ರಿ 9:30 ಗಂಟೆ ಆಗಿರುವುದರಿಂದ ತಮ್ಮನ ಹತ್ತಿರ ಹೋಗಿ ಬಾರೋ ಮಲಗಿಕೊಳ್ಳೋಣ ಅಂತ ಕೇಳಿದರೆ 1 ತಾಸು ಬಿಟ್ಟು ಬರುತ್ತೇನೆ ಅಂದನು. ಮತ್ತೆ 10:30 ಗಂಟೆಗೆ ಹೋಗಿ ಕೇಳಿದರೆ ಇನ್ನೊಂದು ಅರ್ಧ ತಾಸು ಬಿಟ್ಟು ಬರುತ್ತೇನೆ ಅಂದನು. ಮತ್ತೆ 11 ಗಂಟೆಗೆ ಹೋಗಿ ಕೇಳಿದರೆ ಯಾಕೆ ಅಷ್ಟು ಭಯಪಡ್ತೀ? ಏಸೆಯನ್ನು ನಂಬಿಕೊಂಡಿದ್ದೀಯೇ? ಒಂದು ವೇಳೆ ಈ ರಾತ್ರಿ ಸತ್ತು ಹೋದರೆ ನೀನು ಒಬ್ಬಳೇ ಹೋಗಬೇಕು, ನಿನ್ನೊಂದಿಗೆ ಯಾರೂ ಬರುವುದಿಲ್ಲ, ಹೋಗಿ ಮಲಿಕ್ಕೋ, ಏನೂ ಆಗುವುದಿಲ್ಲ, ನಾನು ಬರುವುದಿಲ್ಲವೆಂದು ಬೇಸರಗೊಂಡನು. ವಿಧಿ ಇಲ್ಲದೆ ವಿಪರೀತ ಭಯದಿಂದ ಆಗಲೇ ರಾತ್ರಿ 11 ಗಂಟೆ ಆಗಿರುವುದರಿಂದ ನನ್ನ ರೂಮ್ ಒಳಗೆ ಹೋಗಿ ಬಾಗಿಲಿ ಕಿಟಕಿಗಳು ಎಲ್ಲವೂ ಮುಚ್ಚಿಕೊಂಡು ಲೈಟ್ ಆಫ್ ಮಾಡದೆ ಹಾಗೆಯೇ ಆನ್ದಲ್ಲಿ ಇಟ್ಟು ಭಯದಿಂದ ಗಟ್ಟಿಯಾಗಿ ಅಳುತ್ತಿರುವ ನನಗೆ ಪವಿತ್ರಾತ್ಮನು ನೆನಪಿಗೆ ಬಂದನು. ಹೌದು, ಆಗಲೇ ನಾನು ಪವಿತ್ರಾತ್ಮನು ತ್ರಿತ್ವದಲ್ಲಿ ಒಬ್ಬರೆಂದು, ಆತನು ಯಾರೋ ಅಲ್ಲ ಏಸೈನ ಆತ್ಮವೆಂದು, ಈ ಲೋಕದಲ್ಲಿ ತನ್ನ ಮಕ್ಕಳಿಗೆ ಸಹಾಯ ಮಾಡುವುದಕ್ಕೆ ಸಹಾಯಕರ್ತನಾಗಿದ್ದಾನೆಂದು ಕೇಳಿದ್ದೇನೆ. ಆದರೆ ಆಗ ನಾನು ಪವಿತ್ರಾತ್ಮದಿಂದ ತುಂಬಿಸಲ್ಪಡಲಿಲ್ಲ. ಇನ್ನೂ ಅನ್ಯಭಾಷೆಗಳ ಅನುಭವವನ್ನು ನಾನು ಹೊಂದಿಕೊಳ್ಳಲಿಲ್ಲ. ಪವಿತ್ರಾತ್ಮನ ನೆನಪಿಗೆ ಬಂದ ನಾನು ಗಟ್ಟಿಯಾಗಿ ಬಿಕ್ಕಿ ಬಿಕ್ಕಿ ಅಳುತ್ತಾ, ಪವಿತ್ರಾತ್ಮನೇ, ನೀನು ಕಷ್ಟದಲ್ಲಿ ಸಹಾಯ ಮಾಡುತ್ತೀಯೇ ಎಂದು ಕೇಳಿದ್ದೇನೆ. ನಾನು ಒಬ್ಬಳಾಗಿ ಮಲಗಿಕೊಳ್ಳಲಾರೆನು, ಭಯವಾಗಿದೆ, ಜೊತೆಯಾಗಿ ಇರು ಅಂತೆಯೇ ಅತ್ತೆನು. ರಾತ್ರಿ ಮಧ್ಯದಲ್ಲಿ ಎಚ್ಚರಿಕೆ ಆದರೆ ಟೈಮ್ ನೋಡಿ ಭಯಪಡುವ ನಾನು, ಪವಿತ್ರಾತ್ಮನೇ, ನಾನು ಮಧ್ಯದಲ್ಲಿ ಪಾಸ್ಗೆ ಸಹ ಹೇಳದೆ ಮುಂಜಾನೆಯೇ ನನ್ನ ಪ್ರಾರ್ಥನೆಯ ಸಮಯ ಪ್ರಕಾರ 4 ಗಂಟೆವರೆಗೆ ಎಚ್ಚರಿಕೆ ಬರದೆ ಮಾಡು ಅಂದು ಹಾಗೆಯೇ ಲೈಟ್ ಹಾಕಿಕೊಂಡಿಯೇ ಅಳುತ್ತಾ ನಿದ್ದೆಯೊಳಗೆ ಜಾರಿ ಹೋಗಿದೆ. ಮುಂಜಾನೆಯೇ ಸೂಕ್ಷ್ಮ ಎಚ್ಚರಿಕೆ ಬಂದು ಕಣ್ಣು ತೆರೆದ ನನಗೆ ಎದುರಾಗಿ ಕಿರುನಗುವಿನಿಂದ ಪವಿತ್ರಾತ್ಮನು ಕಾಣಿಸಿದಾನೆ. ಆತನು ಬಾಯಿ ತೆರೆದು ನನ್ನೊಂದಿಗೆ ಏನೂ ಮಾತನಾಡಲಿಲ್ಲ. ಆದರೆ ಮಂಚದ ಪಕ್ಕದ ಟೇಬಲ್ ಮೇಲೆ ಇರುವ ಅಲಾರಾಮ್ ಪೀಸ್ನಲ್ಲಿ ಟೈಮನ್ನು ನೋಡು ಎಂದು ಹೇಳಿದಂತೆ ಆತ್ಮದಲ್ಲಿ ಸ್ಪಷ್ಟವಾಗಿ ಆತನ ಸ್ವರವನ್ನು ಕೇಳಿದೆನು. ಅಚ್ಚು ಏಸೆಯ ಹಾಗೆ ಇರುವ ಪವಿತ್ರಾತ್ಮನು ಅದೃಶ್ಯವಾದ ಕೂಡಲೇ ಬಗಲಿಗಿರುವ ಗಡಿಯಾರದ ಕಡೆಗೆ ನೋಡಿದನು. ಸರಿಯಾಗಿ ಬೆಳಗ ಮುಂಜಾನೆ 4 ಗಂಟೆ ಆಗಿದೆ. ಪ್ರತಿದಿನ ಮಧ್ಯದಲ್ಲಿ ಎಚ್ಚರಿಕೆ ಬರುವ ನನಗೆ ಆ ರಾತ್ರಿಯೆಲ್ಲ ಎಚ್ಚರಿಕೆಯೇ ಬರದೆ ಮಾಡಿ ರಾತ್ರಿಯೆಲ್ಲ ನನಗಾಗಿ ನನ್ನ ಬಗಲಿಗೆ ನಂಬಿಕೆಯಾಗಿ ಇರುವ ಪವಿತ್ರಾತ್ಮನನ್ನು ನೆನೆಸುತ್ತಾ ಎಷ್ಟೋ ಪರವಶಲಾದನು. ಎಷ್ಟೋ ನೂತನ ಉತ್ಸಾಹದಿಂದ ತಮ್ಮನು ಎದ್ದು ಕೂಡಲೇ ವಿಷಯವನ್ನು ಹೇಳಿದೆ. ಎಲ್ಲ ಕೇಳಿದ ಅವನು, ನೋಡಿದೆಯಾ, ಒಬ್ಬಳಾಗಿಯೇ ಮಲಗಿಕೊಂಡಿದ್ದಕ್ಕೆ ಪವಿತ್ರಾತ್ಮನನ್ನು ನೋಡುವುದಕ್ಕೆ ಆಗಿದೆ ಎಂದು ಅವನನ್ನು ಸಮರ್ಥಿಸಿಕೊಂಡನು. ಹೆಜ್ಜೆ ಹೆಜ್ಜೆಗೆ ನನಗೆ ದೇವರ ಮೇಲೆ ಭರವಸೆ ಬೆಳೆಯುತ್ತಿದೆ. ಡ್ಯಾಡಿ ಬಂದ ನಂತರ ನಡೆದದ್ದನ್ನೆಲ್ಲ ಹೇಳಿದೆ. ವಿಷಯ ಕೇಳಿದ ಡ್ಯಾಡಿ, ನಿನ್ನ ಮೇಲೆ ದೇವರ ಪ್ರತ್ಯೇಕವಾದ ದಯೆ ಇದೆ ಅಂದನು. ದೇವರ ಮಹಾಕೃಪೆಯಿಂದ ಆತನ ಸನ್ನಿಧಿಯನ್ನು ಸ್ಪರ್ಶಿಸಿದ ನಾನು, ದೇವರ ಸನ್ನಿಧಿಯೇ ಅಷ್ಟು ಗಂಭೀರವಾಗಿದ್ದರೆ, ದೇವರು ಮಾತನಾಡಿದರೆ ಸ್ವರ ಹೇಗೆ ಇರುತ್ತದೋ ಕೇಳಬೇಕೆಂಬ ಆಶೆ ನನಗೆ ಇತ್ತು. ಈ ವಿಷಯವನ್ನು ಎಲ್ಲರೊಂದಿಗೆ ಆಗಾಗ ಹಂಚುತ್ತಿದ್ದೆ. ನನ್ನ PUC ಮೇಡಮ್ ಜೊತೆಗೆ ಕಾಣಿಸಿದಾಗೆಲ್ಲ ಬೈಬಲ್ನಲ್ಲಿರುವ ಯಾವುದೋ ಒಂದು ವಿಷಯವನ್ನು ಚರ್ಚಿಸುತ್ತಿದ್ದೆವು. ಒಂದು ದಿನ 2 ಕೊರಿಂಥಿ 11:4 ಹೇಳಿದ ಪ್ರಕಾರ, ಜನರನ್ನು ಮೋಸಪಡಿಸುವುದಕ್ಕಾಗಿ ಸಾತಾನನು ಬೆಳಕಿನ ದೂತ ವೇಷದಲ್ಲಿ ಬರುತ್ತಾನೆಂದು, ಅದಕ್ಕಾಗಿ ಜಾಗೃತೆಯಾಗಿ ಇರಬೇಕೆಂದು ದೇವರಲ್ಲಿ ಸ್ವಲ್ಪವಾಗಿ ಬೆಳೆಯುತ್ತಿರುವ ನಾವು ನಮಗೆ ತಿಳಿದಿದ್ದ ಮೇರೆಗೆ ಚರ್ಚಿಸಿದೆವು.
ಆ ಮುಂದಿನ ವಾರದಲ್ಲಿ ಒಂದು ಶನಿವಾರ ರಾತ್ರಿ ಬೆಳಗಿನ ಜಾವದಲ್ಲಿ 4 ಗಂಟೆಗಳಕ್ಕಿಂತ ಮುಂಚಿತವಾಗಿಯೇ ಎದ್ದು ಪ್ರಾರ್ಥನೆ ಮಾಡಿಕೊಳ್ಳಬೇಕೆಂದು ಆಶೆಯಿಂದ 2 ಗಂಟೆಗೆ ಅಲಾರಮನ್ನು ಹಿಡಿಕೊಂಡು ತಂಗಿಯೊಂದಿಗೆ ಕಲೆತು ರೂಮ್ನಲ್ಲಿ ಮಲಗಿಕೊಂಡೆನು. ಆದರೆ 2 ಗಂಟೆಗಿಂತ ಮುಂಚೆಯೇ ನನ್ನ ಹೆಸರು ಇಟ್ಟು ಕರೆಯುತ್ತಾ ಅಲಾರಾಮ್ ಟೈಮ್ ಆಗಿದೆ, ಗೆಟಪ್ ಎಂದು ಮಧುರವಾದ ಸ್ವರದಿಂದ ಫೋಟೋದಲ್ಲಿ ಯೇಸು ಸ್ವಾಮಿ ಹಾಗೆ ಬಿಳಿ ವಸ್ತ್ರಗಳನ್ನು ಹೇಗೆ ಧರಿಸಿರುತ್ತಾನೋ ಹಾಗೆಯೇ ಖಚಿತವಾಗಿ ಅದೇ ರೂಪ ನನ್ನ ಮುಂದೆ ಪ್ರತ್ಯಕ್ಷವಾಗಿದೆ. ಆ ದೃಶ್ಯವನ್ನೇ ಪರಿಶೀಲಿಸುತ್ತಾ ಎಷ್ಟು ಮಧುರ ನಿನ್ನ ಸ್ವರ ಅನ್ನುತ್ತಿದ್ದೆ. ಸ್ವಲ್ಪ ಸಮಯಕ್ಕೆ ಆ ದೃಶ್ಯವು ಮಾಯವಾಯಿತು. ನನಗೆ ಎಚ್ಚರಿಕೆ ಬಂದಿದೆ. ತಕ್ಷಣವೇ ನಾನು ಯೇಸು ಸ್ವಾಮಿಯೇ ನನ್ನನ್ನು ಪ್ರಾರ್ಥನೆ ಮಾಡುವುದಕ್ಕೆ ಎಬ್ಬಿಸಿದಾನೆಂದು ಎದ್ದೆನು. ಆದರೆ ಆ ಸಮಯದಲ್ಲಿ ತಿಳಿಯದ ಹೊಸ ಭಯ ನನ್ನನ್ನು ಆವರಿಸಿದೆ. ನನಗೆ ತಿಳಿಯದೆ ಆ ವಾತಾವರಣಕ್ಕೆ ನನ್ನ ಶರೀರದ ಮೇಲೆ ಇರುವ ಕೂದಲು ಮೇಲಕ್ಕೆ ಎದ್ದವು. ಭಯಪಡುತ್ತಾನೆ ಎದ್ದು ಬೈಬಲ್ ಓದಬೇಕೆಂದು ಕುಂತಿದ್ದೇನೆ. ಆದರೆ ಬೈಬಲ್ನಲ್ಲಿ ಏನೂ ಅರ್ಥವಾಗಲಿಲ್ಲ. ನಿಜಕ್ಕೆ ಹೇಳಬೇಕಾದರೆ ಚಿಕ್ಕ ವಯಸ್ಸಿನಿಂದ ಸ್ಪಷ್ಟವಾಗಿ ತೆಲುಗು ಓದುವ ನಾನು ಆ ಸಮಯದಲ್ಲಿ ಬೈಬಲ್ ತೆಲುಗುದಲ್ಲಿ ಮಾತ್ರವೇ ಇದೆ ಎಂದು ಗುರುತಿಸಿದೆ. ಆದರೆ ಅದರಲ್ಲಿ ಬರೆದಿರುವ ಯಾವ ವಾಕ್ಯಗಳನ್ನು ಸಹ ಅರ್ಥಪೂರ್ವಕವಾಗಿ ಓದದೇ ಹೋಗಿದೆ. ಮೈಂಡ್ ಎಲ್ಲ ಬ್ಲೈಂಡ್ ಆಗಿ ಅನಿಸಿದೆ. ಭಯದಿಂದ ಬೈಬಲ್ ಓದುವುದಕ್ಕೆ ಆಗದೆ ಬಗಿಲಿಗೆ ಇಟ್ಟಿದೆ. ಅಲ್ಲಿಯೇ ನಾನು ಬರೆದುಕೊಂಡಿರುವ ಪ್ರಾರ್ಥನೆಯ ಪುಸ್ತಕ ಇರುವುದರಿಂದ ತೆಗೆದುಕೊಂಡು ಆ ಪುಸ್ತಕವನ್ನು ತೆರೆದನು. ಆ ತೆರೆದ ಪೇಪರ್ನಲ್ಲಿ ಆಗಲೇ ನಾನು ಬರೆದುಕೊಂಡಿರುವ ಪ್ರಾರ್ಥನೆಯನ್ನು ಓದಿದೆನು. ಅದು ಹೀಗೆ ಬರೆಯಲ್ಪಟ್ಟಿದೆ: ಜೀಸಸ್, ನಿನ್ನ ಕುರಿತು ನಾನು ಎಲ್ಲೂ ತಪ್ಪಾದ ಸಮಾಚಾರವನ್ನು ಹೊಂದಿಕೊಳ್ಳಬಾರದು. ನಾನು ಎಲ್ಲೂ ತಪ್ಪಾಗಿ ಮೋಸ ಹೋಗಬಾರದೆಂದು ಇದೆ. ಆದ ನಂತರ ಭಯವನ್ನು ಭರಿಸುವುದಕ್ಕೆ ಆಗದೆ, ತಂಗಿಯನ್ನು ಸಹ ಎಬ್ಬಿಸುವುದಕ್ಕೆ ಆಗದೆ, ಬೆಡ್ಶೀಟನ್ನು ಪೂರ್ತಿಯಾಗಿ ಮುಚ್ಚಿಕೊಂಡು ಗಟ್ಟಿಯಾಗಿ ಕಣ್ಣುಗಳು ಮುಚ್ಚಿಕೊಂಡು ತಂಗಿಗೆ ಹತ್ತಿರವಾಗಿ ಆನುಕೊಂಡು ಮಲಗಿದೆನು. ಮುಂಜಾನೆ ಆದ ಕೂಡಲೇ ಭಾನುವಾರ ಆಗಿದ್ದರಿಂದ ಚರ್ಚಿಗೆ ಹೋಗುತ್ತಾ ರಾತ್ರಿ ನಡೆದ ಸಂಘಟನೆಯಲ್ಲಿ ನಾನು ಏಸಯ್ಯನನ್ನೇ ನೋಡಿದ್ದೆ ಅಂದುಕೊಂಡು ಎಲ್ಲರೊಂದಿಗೆ ನಾನು ಏಸಯ್ಯನನ್ನು ನೋಡಿದ್ದೇನೆಂದು, ಆತನ ಸ್ವರವನ್ನು ಸಹ ಕೇಳಿದ್ದೇನೆಂದು, ಎಷ್ಟೋ ಮಧುರವಾಗಿ ಇದೆ ಎಂದು ಹೇಳಿದೆನು. ಡ್ಯಾಡಿ ಎಲ್ಲ ವಿಷಯಗಳನ್ನು ಮೌನವಾಗಿ ಕೇಳಿದರು. ತಮ್ಮನಾದರೆ ಜೀಸಸ್ ಇರುವುದಿಲ್ಲ, ಯಾಕಂದರೆ ಅಲಾರಾಮ್ ಟೈಮ್ ಆಗಿದೆ, ಗೆಟಪ್ ಎಂದು ಜೀಸಸ್ ಯಾಕೆ ಹೇಳುತ್ತಾನೆ? ಆದರೆ ಇನ್ನೂ ದೇವದೂತ ಇರಬಹುದು ಅಂದನು. ಜೀಸಸ್ ಅಲ್ಲ, ದೇವದೂತನು ಅಂದು ಕೂಡಲೇ ನನ್ನಲ್ಲಿ ನಿರುತ್ಸಾಹ ಆವರಿಸಿದೆ. ನಿರುತ್ಸಾಹದಿಂದಲೇ ತಮ್ಮನೊಂದಿಗೆ ದೇವದೂತ ಆದರೆ ಫೋಟೋದಲ್ಲಿ ಇರುವ ಅಚ್ಚು ಯೇಸು ಕ್ರಿಸ್ತನ ಹಾಗೆ ಇರುವ ಮುಖ, ಅಂಥ ವಸ್ತ್ರಗಳೇ ಇರುತ್ತವಾ ಎಂದು ಕೇಳಿದೆನು. ಆದ ನಂತರ ಚರ್ಚಿದಿಂದ ಮನೆಗೆ ಬಂದ ಒಂದು ಅರ್ಧ ತಾಸಿಗೆ ಅಣ್ಣನು ಊರಿನಿಂದ ಅಕಸ್ಮಾತ್ತಾಗಿ ಯಾವ ಫೋನು ಮಾಡದೆ ಬರುವುದು, ಅದು ಸಹ ಭಾನುವಾರ ಆಗಿರುವುದು ನೋಡಿ ಆಶ್ಚರ್ಯಪಟ್ಟನು. ಯಾಕಂದರೆ ಅಣ್ಣನು ಯಾವಾಗ ಬಂದರೂ ಎಲ್ಲರೂ ಮನೆಯಲ್ಲಿ ಇರುವ ಹಾಗೆ ಪ್ರಾರ್ಥನೆಯಲ್ಲಿ ಕಳೆಯುವುದಕ್ಕಾಗಿ ಮುಂಚೆಯೇ ಫೋನ್ ಮಾಡಿ ಬರುತ್ತಾರೆ. ಅದಕ್ಕೆ ಅಣ್ಣನು ನೋಡಿದ ನಾನು, ಏನನ್ನ ಫೋನ್ ಕೂಡ ಮಾಡದೆ ಬಂದಿದ್ದಿ ಅಂತ ಕೇಳಿದೆನು. ಅದಕ್ಕೆ ಅಣ್ಣನು ಸಮಾಧಾನವಾಗಿ, ಬೆಳಗ ಮುಂಜಾನೆಯೇ ಎದ್ದು ಪ್ರೇಯರ್ ಮಾಡಿಕೊಳ್ಳುತ್ತಿರುವಾಗ ಇಲ್ಲಿಗೆ ಬರುವುದಕ್ಕೆ ಪವಿತ್ರಾತ್ಮನು ಪ್ರೇರೇಪಿಸಿದನೆಂದು ಅದಕ್ಕೆ ಬಂದಿದ್ದೇನೆಂದರು. ಅದು ಕೇಳಿದ ನಾನು ಆಗಲೇ ಬಂದ ಅಣ್ಣನೊಂದಿಗೆ ಎಷ್ಟೋ ಆನಂದದಿಂದ ನಿನ್ನೆ ನಾನು ಏಸೆಯನ್ನು ನೋಡಿದ್ದೇನೆಂದು, ಆತನ ಸ್ವರ ಸಹ ಕೇಳಿದ್ದೇನೆಂದು ನೋಡಿದ ದೃಶ್ಯವನ್ನೆಲ್ಲ ವಿವರಿಸಿ ಹೇಳಿದನು. ಆದರೆ ಅಣ್ಣನು ಹೂ ಅಂದಿಲ್ಲ, ಆ ಅಂದಿಲ್ಲ. ಮತ್ತೆ ನಾನೇ ಮಾತಾಡುತ್ತಾ, ತಮ್ಮನು ಏನೋ ಏಂಜಲ್ ಇರಬಹುದು ಅಂದೆನು. ಇಷ್ಟಕ್ಕೂ ಜೀಸಸ್ಸಾ ಏಂಜಲಾ ಎಂದು ಕೇಳಿದೆನು. ಅದಕ್ಕೆ ಅಣ್ಣನು ಪ್ರಾರ್ಥನೆ ಮಾಡಿದ ನಂತರ ಹೇಳುತ್ತೇನೆ ಅಂದನು. ಆದ ನಂತರ ರಾತ್ರಿ ಮಲಗಿಕೊಳ್ಳುವುದಕ್ಕೆ ಮುಂಚೆ ಅಣ್ಣನು ಪ್ರಾರ್ಥನೆ ಮಾಡುತ್ತಾ ಹೀಗೆ ಅಂದನು: ನಿಮ್ಮಿ, ನೀನು ದೇವರ ವಾಕ್ಯಕ್ಕಿಂತ ದೇವರಿಂದ ಬಂದಿರುವ ಕನಸುಗಳನ್ನು ದರ್ಶನಗಳನ್ನೇ ಹೆಚ್ಚಾಗಿ ಫೋಕಸ್ ಮಾಡುತ್ತಿರುವುದರಿಂದ ಅದನ್ನು ಉಪಯೋಗಿಸಿಕೊಂಡು ಸಾತಾನನು ನಿನ್ನನ್ನು ಮೋಸ ಮಾಡಬೇಕಂತಿದ್ದಾನೆಂದು, ನಿನ್ನೆ ನೀನು ನೋಡಿರುವುದು ಬೆಳಕಿನ ದೂತ ವೇಷದಲ್ಲಿ ಇರುವ ಸಾತಾನನೆಂದು ಜೀಸಸ್ ಅಲ್ಲವೆಂದು ಹೇಳಿರುವುದರಿಂದ ಪೂರ್ತಿಯಾಗಿ ಸಪ್ಪಗಾದನು. ಎಷ್ಟೋ ದುಃಖದಿಂದ, ಅಣ್ಣ, ನನಗೆ ತಿಳಿಯದೇ ಏಸೆ ಅಂದುಕೊಂಡು ಎದ್ದಿದ್ದೆ. ಒಂದು ವೇಳೆ ಸಾತಾನೆಂದು ತಿಳಿದಿದ್ದರೆ ಯಾಕೆ ಎದ್ದೇಳುತ್ತೇನೆ? ನೋಡುವುದಕ್ಕೆ ಅಚ್ಚು ಏಸೆಯ ಹಾಗೆಯೇ ಕಾಣಿಸಿದ್ದಾನೆ. ಯಾವುದು ನಿಜವೋ ಯಾವುದು ಸುಳ್ಳೋ, ಯಾರು ಏಸೇನೋ ಯಾರು ಸಾತಾನೋ ಹೇಗೆ ಗುರುತಿಸಬೇಕೆಂದು ಕೇಳಿದನು. ಅದಕ್ಕೆ ಅಣ್ಣನು, ಏಸೆಯನ್ನು ನಂಬಿದ ಪ್ರತಿ ವಿಶ್ವಾಸಿ ಏಸೆಯ ಆತ್ಮನಾದ ಪವಿತ್ರಾತ್ಮದಿಂದ ತುಂಬಿಸಲ್ಪಡಬೇಕೆಂದು, ಆಗ ಅನ್ಯಭಾಷೆಗಳಲ್ಲಿ ಮಾತನಾಡುತ್ತೇವೆಂದು, ಅನ್ಯಭಾಷೆಗಳಲ್ಲಿರುವ ಮಾತುಗಳು ಅರ್ಥವಾಗದೇ ಇದ್ದರೂ ಅದು ಆತ್ಮಭಾಷೆಯೆಂದು, ನಾವು ದೇವರೊಂದಿಗೆ ರಹಸ್ಯಗಳನ್ನು ಮರ್ಮಗಳನ್ನು ಮಾತನಾಡುತ್ತೇವೆಂದು, ಹೀಗೆ ಆತ್ಮದಲ್ಲಿ ಪ್ರಾರ್ಥಿಸುವುದು ದೇವರ ಖಚಿತವಾದ ಚಿತ್ತವೆಂದು ಹೇಳಿದನು. ಇನ್ನೂ
ಅನ್ಯಭಾಷೆಗಳಲ್ಲಿ ಮಾತನಾಡುವವನು ಮನುಷ್ಯನೊಂದಿಗೆ ಅಲ್ಲ, ದೇವರೊಂದಿಗೇ ಮಾತನಾಡುತ್ತಿದ್ದಾನೆಂದು ಆತನಿಗೆ ಕ್ಷೇಮಾಭಿವೃದ್ಧಿ ಎಂದು ನಾವು ಹೆಚ್ಚಾಗಿ ಅನ್ಯಭಾಷೆಗಳಲ್ಲಿ ಮಾತನಾಡುತ್ತಾ ಆತನ ಸನ್ನಿಧಿಯಲ್ಲಿ ಕಳೆಯುತ್ತಿರುವಾಗ ಸತ್ಯವು ಯಾವುದು ಅಸತ್ಯವು ಯಾವುದು ಎಂದು ಸಾತಾನನ ಕುತಂತ್ರಗಳನ್ನು ತಿಳಿದುಕೊಳ್ಳಬಹುದೆಂದು ಹೇಳಿದರು. ಹಾಗೆಯೇ ರಾತ್ರಿ ಹತ್ತಿರ 12 ಗಂಟೆಗಳ ಮೇಲೆ ಟೈಮ್ ಆಗಿರುವುದರಿಂದ ಅಣ್ಣನೂ ತಂಗಿಯೂ ನಾನು ಮಲಗಿಕೊಂಡೆವು. ನಾನಾದರೂ ನನ್ನ ಮನಸ್ಸಿನಲ್ಲಿ ಎಷ್ಟೋ ವಿಚಾರದಿಂದ ನಡೆದ ಮೋಸಕ್ಕೆ ಬಾಧೆ ಪಡುತ್ತಾ ಪವಿತ್ರಾತ್ಮದಿಂದ ತುಂಬಿಸಲ್ಪಡುವುದಕ್ಕೆ ನನಗೆ ಎಷ್ಟು ಸಮಯವೂ ಇಡುತ್ತದೋ. ಎಷ್ಟೋ ಕಾಲದ ಹಿಂದೆಯೇ ಏಸಯ್ಯನನ್ನು ನಂಬಿಕೊಂಡಿರುವ ತಂಗಿಯು ಈ ಮಧ್ಯಕಾಲದಲ್ಲೇ ಅನ್ಯಭಾಷೆಗಳಲ್ಲಿ ಮಾತನಾಡುತ್ತಾ ಇದೆ. ಹೋದರೆ ತಮ್ಮನ್ನು ಸಹ ಈಗೀಗಲೇ ಪವಿತ್ರಾತ್ಮನಿಂದ ತುಂಬಿಸಲ್ಪಡುವುದಕ್ಕೆ ದೇವರ ಸನ್ನಿಧಿಯಲ್ಲಿ ಹೆಚ್ಚಾದ ಸಮಯವನ್ನು ಕಳೆಯುತ್ತಿರುವಂತೆ ಹೇಳುತ್ತಿದ್ದಾನೆ. ಮತ್ತು ನನ್ನ ಪರಿಸ್ಥಿತಿ ಏನು? ನನಗೆ ಎಷ್ಟು ಸಮಯವಿಡುತ್ತದೋ? ಇಷ್ಟರೊಳಗೆ ನಾನೆಷ್ಟು ಸಾತಾನನ ಮೋಸಗಳನ್ನು ಎದುರಿಸಬೇಕು? ಏಸಯ್ಯ, ನೀನೇ ಅಂದುಕೊಂಡು ಎದ್ದಿದ್ದೀನಯ್ಯ. ಸಾತಾನು ಎಂದು ತಿಳಿದಿದ್ದರೆ ಹೇಳುತ್ತಾ ಇದ್ದಿಲ್ಲ ಎಂದು ಅಂದುಕೊಳ್ಳುತ್ತಾ ಇದೆ. ಅಷ್ಟರಲ್ಲಿ ತಮ್ಮನು ನಾವು ಇರುವ ಕೋಣೆಯ ಬಾಗಿಲನ್ನು ತಟ್ಟಿ ಅಣ್ಣನನ್ನು ಎಬ್ಬಿಸಿದಾನೆ. ಅವನು ಅಣ್ಣನೊಂದಿಗೆ, ಅಣ್ಣ, ಅನ್ಯಭಾಷೆಗಳು ನನ್ನೊಳಗಿಂದ ಬರುತ್ತವೆ ಎಂದು ನಿನ್ನ ಕೈಗಳು ನನ್ನ ಮೇಲೆ ಇಟ್ಟು ಪ್ರಾರ್ಥಿಸಿದರೆ ನಾನು ವಿಶ್ವಾಸದಿಂದ ಪವಿತ್ರಾತ್ಮನ ಪರಿಚರ್ಯವನ್ನು ಸ್ವೀಕರಿಸುತ್ತೇನೆಂದು ಅನ್ಯಭಾಷೆಗಳಲ್ಲಿ ಮಾತನಾಡುತ್ತೇನೆ ಎಂದು ಅಂದನು. ಅದಕ್ಕೆ ಅಣ್ಣನು, ಮುಂಜಾನೆ ಊರಿಗೆ ಹೋಗುವುದಕ್ಕೆ ಮುಂಚೆ ಪ್ರೇಯರ್ ಮಾಡುತ್ತೇನೆ ಎಂದು ಈಗ ಟಯರ್ಡ್ ಆಗಿದ್ದೇನೆ ಅಂದನು. ಆದರೆ ತಮ್ಮನು ಹಠದಿಂದ ಈಗಲೇ ಪ್ರಾರ್ಥನೆ ಮಾಡಬೇಕೆಂದು ತಾನು ಪ್ರಾರ್ಥಿಸಿ ಸಿದ್ಧಪಟ್ಟು ಬಂದಿದ್ದೇನೆಂದು ಅಂದನು. ಅದರಿಂದ ಅಣ್ಣನು ಏನೂ ಮಾತನಾಡದೆ ನಿದ್ದೆಯನ್ನು ನಿಲ್ಲಿಸಿಕೊಳ್ಳುತ್ತಾ ತಮ್ಮನ ತಲೆ ಮೇಲೆ ಕೈಯಿಟ್ಟು ಪ್ರಾರ್ಥಿಸುವುದಕ್ಕೆ ಪ್ರಾರಂಭಿಸಿದೆನು. ನಾನು ತಂಗಿ ಸಹ ಮೊಣಕಾಲು ಊರಿದೆವು. ನಾನಾದರೆ ದೇವರ ಸನ್ನಿಧಿಯಲ್ಲಿ, ಪವಿತ್ರಾತ್ಮನೇ, ನೀನು ನನಗೆ ಅಗತ್ಯವು. ನೀನು ಇಲ್ಲದಿದ್ದರೆ ನಾನು ಮೋಸ ಹೋಗುತ್ತೇನೆ. ನನ್ನನ್ನು ನಿನ್ನಿಂದ ಯಾವಾಗ ತುಂಬಿಸುತ್ತೀಯಿ ಎಂದು ಮೌನವಾಗಿ ಅಳುತ್ತಿದ್ದೆನು. ತಮ್ಮನ ತಲೆ ಮೇಲೆ ಕೈಯಿಟ್ಟು ಪ್ರಾರ್ಥಿಸುತ್ತಿರುವ ಅಣ್ಣನು, ನಿಮ್ಮಿ, ದೇವರು ನಿನ್ನನ್ನು ಸಹ ತನ್ನ ಆತ್ಮದಿಂದ ತುಂಬಿಸುತ್ತಿದ್ದಾನೆ. ಆತನ ಬಲವಾದ ಹಸ್ತವು ನಿನ್ನ ಮೇಲೆ ಬರುತ್ತಿದೆ. ವಿಶ್ವಾಸದಿಂದ ಅನ್ಯಭಾಷೆಗಳಲ್ಲಿ ಮಾತನಾಡುವುದಕ್ಕೆ ಪ್ರಾರಂಭಿಸು ಎಂದು ತನ್ನ ಕೈಯನ್ನು ನನ್ನ ಮೇಲೆ ಸಹ ಇಟ್ಟನು. ಅನ್ಯಭಾಷೆಗಳಲ್ಲಿ ಹೇಗೆ ಮಾತನಾಡಬೇಕೋ ತಿಳಿಯದ ನಾನು ಬಂದಿರುವ ಅವಕಾಶವನ್ನು ಬಿಟ್ಟುಕೊಡದೆ ಅಣ್ಣನು ಅನ್ಯಭಾಷೆಗಳಲ್ಲಿ ಮಾತನಾಡುತ್ತಾ ಉಪಯೋಗಿಸುತ್ತಿರುವ ಮಾತುಗಳನ್ನೇ ರಿಪೀಟ್ ಮಾಡುವುದು ಪ್ರಾರಂಭಿಸಿದೆ. 2 ನಿಮಿಷಗಳಿಗೆ ಹೊಸ ಮಾತುಗಳಿಂದ ನನಗೆ ಒಂದು ಹೊಸ ಭಾಷೆ ಬಂದಿದೆ. ಪ್ರಾರ್ಥನೆ ಆದ ನಂತರ ನನಗಿರುವ ಆನಂದವು ಅಷ್ಟಿಷ್ಟಲ್ಲ. ಅನ್ಯಭಾಷೆಗಳ ಕುರಿತು ಸರಿಯಾದ ಅವಗಾಹನೆ ಇಲ್ಲದ ನಾನು, ಇದು ಹೊಸ ಭಾಷೆ ಅಲ್ಲ, ಎಲ್ಲಿ ಮರೆತು ಹೋಗುತ್ತೇನೋ ಎಂದು ಮಲಗಿಕೊಂಡು ಬೆಡ್ಶೀಟನ್ನು ಮುಚ್ಚಿಕೊಂಡು ಬೆಡ್ಶೀಟ್ ಒಳಗದಿಂದಲೇ ಮಾತಾಡಿಕೊಳ್ಳುತ್ತಾ ಇದ್ದೆ. ಸುಮಾರು ಒಂದು ಅರ್ಧ ತಾಸು ಆದ ನಂತರ ನಿದ್ದೆ ಮಾಡುತ್ತಿರುವ ಅಣ್ಣನನ್ನು ಎಬ್ಬಿಸಿ 2 ಸೆಕೆಂಡ್ಗಳು ಅನ್ಯಭಾಷೆಗಳಲ್ಲಿ ಮಾತನಾಡುತ್ತಾ, ಅಣ್ಣ, ನಾನು ಮಾತನಾಡುತ್ತಿರುವುದು ಸರಿಯೇನಾ ಎಂದು ಕೇಳಿದನು. ಅವಾಗಲೇ 1 ಗಂಟೆ ಟೈಮ್ ಆಗಿರುವುದರಿಂದ ನಿದ್ದೆದಲ್ಲಿರುವ ಅಣ್ಣನು, ಕರೆಕ್ಟೇ ಬಿಡು, ಮಲ್ಕೋ ಅಂದನು. ಮತ್ತೊಂದು ಅರ್ಧ ತಾಸು ಅನ್ಯಭಾಷೆಗಳಲ್ಲಿ ಮಾತಾಡಿ ತಂಗಿಯನ್ನು ಎಬ್ಬಿಸಿ 1-2 ಸೆಕೆಂಡ್ಗಳು ಅನ್ಯಭಾಷೆಗಳಲ್ಲಿ ಮಾತಾಡಿ, ನಾನು ಮಾತಾಡುವುದು ಸರಿನಾ ಅಂದರೆ ಸರಿಯೇ, ಮಲಿಕೋ ಅಂದಳು. ಹೀಗೆ ಮಧ್ಯದಲ್ಲಿ ಅವರನ್ನು ಎಬ್ಬಿಸುತ್ತಾ ನಾನು ನಿದ್ದೆ ಮಾಡದೆ ಅವರನ್ನು ಸರಿಯಾಗಿ ನಿದ್ದೆ ಮಾಡುವುದಕ್ಕೆ ಬಿಡದೆ ಬೆಳಗಿನ ಜಾವ 4 ಗಂಟೆಗಳವರೆಗೆ ಅನ್ಯಭಾಷೆಗಳಲ್ಲಿ ಮಾತನಾಡಿ ಆದ ನಂತರವೇ ಮಲಗಿಕೊಂಡೆನು. ಕಾರಣ ಈ ಹೊಸ ಭಾಷೆ ಎಲ್ಲಿ ಮರೆತು ಹೋಗುತ್ತೇನೆ ಎಂದು. ಯಾಕಂದರೆ ಈ ಭಾಷೆ ನನಗೆ ಅವಶ್ಯ. ನನ್ನನ್ನು ಪ್ರೀತಿಸಿದ ಕಾರಣದಿಂದ ಆ ರಾತ್ರಿ ತಂಗಿಯೂ ಅಣ್ಣನು ನನ್ನನ್ನು ಎಷ್ಟೋ ಸಹಿಸಿದರು. ಮರುದಿನ ಟೀಚರ್ಸ್ಗೆ ಟ್ರೈನಿಂಗ್ ಇರುವುದರಿಂದ ಲೀವ್ ಇಡುವುದಕ್ಕೆ ಅವಕಾಶವಿಲ್ಲದೆ ಟ್ರೈನಿಂಗ್ಗೆ ಹೋಗಬೇಕೆಂದು ಮುಂಜಾನೆ 6 ಗಂಟೆಗೆಲ್ಲ ಎದ್ದಿದ್ದ ನಾನು ತಕ್ಷಣವೇ ತಂಗಿ ಹತ್ತಿರ ಹೋಗಿ 1-2 ಸೆಕೆಂಡ್ಗಳು ಅನ್ಯಭಾಷೆಗಳಲ್ಲಿ ಮಾತಾಡಿ ಕರೆಕ್ಟೇನಾ ಅಂದೆನು. ಅದಕ್ಕೆ ತಂಗಿ, ಕರೆಕ್ಟೇ ಅಕ್ಕ, ಯಾಕೆ ಇಷ್ಟು ಸತಾಯಿಸ್ತೀಯಿ ಅಂದಳು. ಹೌದು, ನಾನು ಮೋಸ ಹೋಗದೇ ಇರುವುದಕ್ಕೆ ಈ ಆತ್ಮಭಾಷೆ ನನಗೆ ಬೇಕು ಎಂದು ನಾನು ತಿಳಿದುಕೊಂಡಿದ್ದೇನೆ. ಒಂದು ಕಡೆ ಅಣ್ಣನು ಊರಿಗೆ ಹೋಗುವುದಕ್ಕೆ ಸಿದ್ಧವಾಗುತ್ತಿದ್ದಾನೆ, ಇನ್ನೊಂದು ಕಡೆ ನಾನು ಕೂಡ ಟ್ರೈನಿಂಗ್ಗೆ ಸಿದ್ಧವಾಗುತ್ತಿದ್ದೇನೆ. ಅಣ್ಣನೊಂದಿಗೆ ನಾನು ದೇವರಿಂದ ಬಂದಿದ್ದ ದರ್ಶನಕ್ಕೆ, ಸಾತಾನದಿಂದ ಬಂದಿದ್ದ ದರ್ಶನಕ್ಕೆ ದೇವರು ಏನಾದರೂ ವ್ಯತ್ಯಾಸವನ್ನು ನಿನಗೆ ತಿಳಿಸಿದ್ದಾನಾ ಎಂದು ಕೇಳಿದನು. ಅದಕ್ಕೆ ಅಣ್ಣನು, ದರ್ಶನಗಳು ನೋಡಿದ್ದು ನೀನು, ನಿನಗೆ ದೇವರು ಆ ವ್ಯತ್ಯಾಸವನ್ನು ತಿಳಿಸುತ್ತಾನೆಂದು ನೀನು ಎಷ್ಟು ಹೆಚ್ಚು ಅನ್ಯಭಾಷೆಗಳಲ್ಲಿ ಮಾತಾಡುತ್ತೀಯೋ ಅಷ್ಟು ಬೇಗನೆ ಈ ವ್ಯತ್ಯಾಸವನ್ನು ಗುರುತಿಸಬಹುದೆಂದು ಹೇಳಿದರು. ಆದ ನಂತರ ಅಣ್ಣನು ಊರಿಗೆ, ನಾನು ಟ್ರೈನಿಂಗ್ಗೆ ಹೋದೆವು. ಟ್ರೈನಿಂಗ್ದಲ್ಲಿ ಕುಳಿತಿದ್ದೇನೆ ಹೊರತು ನನ್ನನ್ನು ಮೋಸಪಡಿಸಿದ ಸಾತಾನನ ಮೇಲೆ ಬಹಳ ಸಿಟ್ಟಾಗಿ ಇದ್ದೇನೆ. ಇನ್ನೊಂದು ಕಡೆ ಬಿಡದೆ ಸಣ್ಣ ಧ್ವನಿಯಿಂದ ಅನ್ಯಭಾಷೆಗಳಲ್ಲಿ ಮಾತನಾಡುತ್ತಾ ಇದ್ದೇನೆ.
ಆ ದಿನ ಮುಂಜಾನೆ 8 ಗಂಟೆಗಳಿಂದ ಸಂಜೆ 6 ಗಂಟೆವರೆಗೆ ಮಧ್ಯದಲ್ಲಿ ಸ್ವಲ್ಪ ಅವಾಗವಾಗ ಗ್ಯಾಪ್ ಕೊಟ್ಟಿದ್ದರೂ ಕನಿಷ್ಠ ಈಸಿಯಾಗಿ 6 ಗಂಟೆಗಳ ಮೇಲೇ ಅನ್ಯ ಭಾಷೆಗಳಲ್ಲಿ ಮಾತನಾಡಿದೆ. ಆದ ಮೇಲೆ ಸಂಜೆ ಮನೆಗೆ ಸೇರಿದ ನಾನು ಚೇರ್ನಲ್ಲಿ ಕುಳಿತುಕೊಂಡು, ಪವಿತ್ರಾತ್ಮನೇ, ಇಷ್ಟು ಸಮಯ ಅನ್ಯ ಭಾಷೆಗಳಲ್ಲಿ ಮಾತನಾಡಿದನಯ್ಯ, ನಿನ್ನ ದರ್ಶನಕ್ಕೆ ಸಾತಾನ ದರ್ಶನಕ್ಕೆ ನನಗೆ ವ್ಯತ್ಯಾಸವನ್ನು ತೋರಿಸಯ್ಯ ಅಂದೆನು. ಅಷ್ಟೇ ಆಶ್ಚರ್ಯಕರವಾಗಿ ಒಂದು ದೃಶ್ಯ ನನ್ನ ಕಣ್ಣುಗಳ ಮುಂದೆ ಕಾಣಿಸಿತು. ಅದರಲ್ಲಿ ರಿನ್ ಸೋಪ್ ಅಡ್ವರ್ಟೈಸ್ಮೆಂಟ್ ಬಿಳುಪಿಗೆ, ಬಾರ್ ಸೋಪ್ ಅಡ್ವರ್ಟೈಸ್ಮೆಂಟ್ ಬಿಳುಪಿಗೆ ಇರುವ ವ್ಯತ್ಯಾಸವು ಎಷ್ಟೋ ಅಷ್ಟು ವ್ಯತ್ಯಾಸದಿಂದ ದೇವರ ಸನ್ನಿಧಿಯ ಬೆಳಕಿಗೆ ಸಾತಾನ ಸನ್ನಿಧಿಯ ಬೆಳಕಿಗೆ ಇರುವ ವ್ಯತ್ಯಾಸವನ್ನು ಆ ದೃಶ್ಯದಿಂದ ಸ್ಪಷ್ಟವಾಗಿ ಗುರುತಿಸಿದ್ದೇನೆ. ಎರಡನೇದಾಗಿ, ದೇವರ ಸನ್ನಿಧಿಯಲ್ಲಿ ಆತನ ಪ್ರಸನ್ನತೆಯನ್ನು ತಡೆಯಲಾರದೆ ಭಯಪಟ್ಟನು. ಆದರೆ ಆ ಭಯದಲ್ಲಿ ಸಮಾಧಾನವಿತ್ತು. ಆದರೆ ಸಾತಾನ ದರ್ಶನ ವಿಷಯದಲ್ಲಿ ವಿಚಿತ್ರವಾದ ವಿಪರೀತವಾದ ಭಯವು ಆವರಿಸಿ ಶರೀರದ ಮೇಲೆ ಕೂದಲು ಸಹ ಎದ್ದು ನಿಂತವು. ಅಷ್ಟೇ ಅಲ್ಲದೆ ಸಾತಾನನ ದರ್ಶನ ವಿಷಯದಲ್ಲಿ ದೇವರ ವಾಕ್ಯವಾದ ಬೈಬಲ್ ತೆಗೆದು ಓದಬೇಕಂತಿದ್ದ ನನಗೆ ಎಷ್ಟು ಮಾತ್ರಕ್ಕೂ ಅರ್ಥವಾಗದೆ ಕಡೆಗೂ ಓದಲಾರದೇ ಓದೆನು. ಮೂರನೇದಾಗಿ, ದೇವರ ಸನ್ನಿಧಿಯಲ್ಲಿ ಆತನನ್ನು ಪ್ರತಿ ಸರಿ ಜೀಸಸ್ ಎಂದು ಸಂಬೋಧಿಸಿದನು. ಸಾತಾನನ ದರ್ಶನ ವಿಷಯದಲ್ಲಿ ಯಾವ ಸಂಬೋಧನೆ ಇಲ್ಲದೆ ಎಷ್ಟು ಮಧುರ ನಿನ್ನ ಸ್ವರ ಎಂದು ಹೇಳುವಂತೆ ಆಯಿತು. ಈ ಎಲ್ಲ ವ್ಯತ್ಯಾಸಗಳನ್ನು ಪವಿತ್ರಾತ್ಮನು ನನಗೆ ಕ್ಷಣಗಳಲ್ಲಿ ತಿಳಿಸಿರುವಾಗ ಆ ದಿನ ನನ್ನ ಆನಂದಕ್ಕೆ ಮಿತಿಯಿಲ್ಲದೆ ಹೋಗಿದೆ. ಹೌದು, ಮಾತನಾಡುವ ದೊಡ್ಡ ದೇವರು ನನ್ನಲ್ಲಿದ್ದಕ್ಕಾಗಿ ನನ್ನ ಹೃದಯ ಸಂತೋಷದಿಂದ ತುಂಬಿ ಹೋಗಿದೆ. ಇನ್ನೊಂದು ಕಡೆ ನಾನು ಮೋಸ ಹೋಗದೆ ನನ್ನ ಬಗ್ಗೆ ಆತನು ಜಾಗೃತ ವಹಿಸಿ ಅಣ್ಣನನ್ನು ಪ್ರೇರೇಪಿಸಿ ಒಂದು ದಿನಕ್ಕಾಗಿ ನನ್ನ ಸಲುವಾಗಿ ಅಣ್ಣನನ್ನು ಊರಿನಿಂದ ತೆಗೆದುಕೊಂಡು ಬಂದಿದ್ದ ಆತನ ಪ್ರೀತಿಕ್ಕಾಗಿ ನನ್ನ ಹೃದಯ ಕೃತಜ್ಞತೆಯಿಂದ ತುಂಬಿ ಹೋಗಿದೆ. ಆ ದಿನದಿಂದ ಆತನೊಂದಿಗೆ ನನ್ನ ಸಹವಾಸ ಬೆಳೆಯುತ್ತಾ ಇದೆ. ನನ್ನಲ್ಲಿ ಇರುವ ಆತನು ಈ ಲೋಕದಲ್ಲಿರುವ ಆತನಕ್ಕಿಂತ ದೊಡ್ಡವನೆಂದು, ನನ್ನನ್ನು ನಡೆಸುವುದಕ್ಕಾಗಿ ನನ್ನಲ್ಲಿ ಬಂದಿದ್ದಾನೆಂದು, ಆತನಿಗೆ ಆದಿಯಿಂದ ಅಂತ್ಯದವರೆಗೆ ನನ್ನ ಜೀವನವೆಲ್ಲ ತಿಳಿದಿದೆ ಎಂದು ನಾನು ತೆಗೆದುಕೊಳ್ಳುವ ಪ್ರತಿ ನಿರ್ಣಯದಲ್ಲಿ ಪ್ರತಿ ತೀರ್ಮಾನದಲ್ಲಿ ಆತನ ಮೇಲೆಯೇ ಆಧಾರ ಪಡುತ್ತಿದ್ದೆ. ನನ್ನ ಪ್ರತಿ ನಿತ್ಯದಲ್ಲಿ ನನ್ನ ಪ್ರತಿ ಕಷ್ಟದಲ್ಲಿ ಆತನೇ ನನಗೆ ಸಹಾಯ ಮಾಡುವವನೆಂದು ಎದುರು ನೋಡುತ್ತಿದ್ದೆನು. ಆತನೇ ನನ್ನನ್ನು ಸರ್ವಸತ್ಯದೊಳಗೆ ನಡೆಸುವುದಕ್ಕೆ ಸಮರ್ಥನೆಂದು ಆತನ ಮೇಲೆಯೇ ಆತುಕೊಳ್ಳುತ್ತಿದ್ದೆ. ಹೋದರೆ ಅಕ್ಕ ಮಾಮ ಇಬ್ಬರು ಕೆಲಸಕ್ಕೆ ಹೋಗುವುದರಿಂದ ಮಗುವನ್ನು ನಂಬಿಕೆಯಿಂದ ನೋಡಿಕೊಳ್ಳುವ ಕೆಲಸದವರು ಅವರಿಗೆ ಸಿಗದೆ, ಅಷ್ಟು ಚಿಕ್ಕ ಮಕ್ಕಳನ್ನು ನೋಡಿಕೊಳ್ಳುವ ಕ್ರಸ್ಟ್ ಸಹ ಅಲ್ಲಿ ಇರದೇ ಇರುವುದರಿಂದ ಪರಿಸ್ಥಿತಿಗಳ ಮೇರೆಗೆ 3 ತಿಂಗಳಿಗೆ ಅಂದರೆ ಮಗುವಿಗೆ 8ನೇ ತಿಂಗಳು ಇರುವಾಗಲೇ ಮನೆಯಲ್ಲಿ ನಮ್ಮ ಹತ್ತಿರ ಬಿಡುವುದು. ಅದರಿಂದ ನಾನು ಆಶಿಸಿದ ಹಾಗೆಯೇ ಮಗು ನನ್ನ ಕೈಗಳ ಮೇಲೆಯೇ ಬೆಳೆಯುವುದಕ್ಕೆ ಅವಕಾಶ ಲಭಿಸಿದೆ. ದೇವರು ನನ್ನ ಹೃದಯ ಆಶೆಯನ್ನು ನೆರವೇರಿಸುವುದಕ್ಕೆ ಬಹಳ ಸಂತೋಷಿಸಿದೆ. ಹೌದು, ನನ್ನ ಮೇಲೆ ಇರುವ ಚರ್ಮವ್ಯಾಧಿಕ್ಕಿಂತ ನನ್ನಲ್ಲಿರುವ ದೇವರು ದೊಡ್ಡವನೆಂದು, ಮಗುವಿಗೆ ಏನೂ ಆಗುವುದಿಲ್ಲವೆಂದು ತಿಳಿದುಕೊಳ್ಳಬೇಕೆಂದು ನನ್ನ ಆಶೆ. ಈಗ ನಾನು ಸ್ಕೂಲ್ಗೆ ಹೋಗುವುದು, ಬಂದ ಮೇಲೆ ಮಗುವಿನೊಂದಿಗೆ ಸಮಯವನ್ನು ಕಳೆಯುವುದು, ದೇವರ ಸನ್ನಿಧಿಯಲ್ಲಿ ಇರುವುದು, ಇನ್ನು ಯಾವ ಲೋಕದ ಧ್ಯಾನವು ಮತ್ತು ಇತರ ಯಾವ ಆಲೋಚನೆಗಳೂ ಇಲ್ಲದೆ ದೇವರು ನನ್ನನ್ನು ಕಾಪಾಡುತ್ತಾ ಆತನಲ್ಲಿ ಬೆಳೆಸುತ್ತಿದ್ದಾನೆ. ಮಗು ಹೇಗೆ ನನ್ನ ಮೇಲೆ ಆಧಾರ ಪಡುತ್ತಾ ಯಾವಾಗಲೂ ನನ್ನನ್ನು ಅಂಟಿಕೊಂಡು ಇರುತ್ತಾನೋ ಹಾಗೆಯೇ ನಾನು ಸಹ ಆತನೊಂದಿಗೆ ಇರುವಂತೆ ಪವಿತ್ರಾತ್ಮನು ನನಗೆ ಕಳುಹಿಸುತ್ತಿದ್ದನು. ಅವಾಗಲೇ ಯೇಸಯ್ಯನ ನಂಬಿ 1 ವರ್ಷದ ಮೇಲೆಯೇ ಆದರೂ ಇನ್ನೂ ಚರ್ಮವ್ಯಾಧಿ ಆಗಿಯೇ ಇರುವುದರಿಂದ ಡ್ಯಾಡಿ ಅವಾಗವಾಗ ನನ್ನನ್ನು ಹತ್ತಿರಕ್ಕೆ ಕರೆದು ನನ್ನ ತುಟಿಗಳನ್ನು ನನ್ನ ಮುಖವನ್ನು ಪರಿಶೀಲಿಸಿ, ಏನಮ್ಮ ಇನ್ನೂ ದೇವರು ಚೆನ್ನಾಗಿ ಮಾಡಲಿಲ್ಲವಲ್ಲ ಅನ್ನುತ್ತಿದ್ದನು. ನಾನು ಡ್ಯಾಡಿಯೊಂದಿಗೆ ನನ್ನ ಯೇಸಯ್ಯ ಜೋಕ್ಯ ಮಾಡಿಕೊಳ್ಳದೇ ಇದ್ದರೆ ಈ ಸಮಯಕ್ಕೆ ಶರೀರವೆಲ್ಲ ಈ ಚರ್ಮವ್ಯಾಧಿ ವ್ಯಾಪಿಸುತ್ತಿತ್ತು. ಡ್ಯಾಡಿ, ನಿನ್ನ ಕಣ್ಣುಗಳಿಂದ ಅಲ್ಲದೆ ನನ್ನ ಕಣ್ಣುಗಳಿಂದ ನೋಡು, ಯೇಸಯ್ಯ ಯಾವಾಗೋ ಚೆನ್ನಾಗಿ ಮಾಡಿದ್ದಾನೆಂದು ಅನ್ನುತ್ತಿದ್ದೆ. ಅದು ಕೇಳುತ್ತಿರುವ ಡ್ಯಾಡಿ ತಂದೆಯಾಗಿ ನನ್ನ ಆರೋಗ್ಯದ ಕುರಿತು ಹಾರಾಟ ಪಡುತ್ತಿದ್ದರೂ ನನ್ನ ಮಾತುಗಳು ಕೇಳಿ ಆದನ್ನು ಹೊಂದುತ್ತಾ, ನಿನ್ನ ವಿಶ್ವಾಸವೇ ನಿನ್ನನ್ನು ಕಾಪಾಡುತ್ತದೆ ಅನ್ನುತ್ತಿದ್ದನು. ಆದ ನಂತರ ನಾನು ದೇವರಿಗೆ ಹತ್ತಿರವಾದಷ್ಟು ಯಾವ ವೈದ್ಯರು ಚೆನ್ನಾಗಿ ಮಾಡಲಾಗದೇ ಇರುವ ಈ ಚರ್ಮವ್ಯಾಧಿಯನ್ನು ಯೇಸಯ್ಯ ಚೆನ್ನಾಗಿ ಮಾಡಿದ್ದಾನೆಂದು ಎಲ್ಲರೂ ತಿಳಿದುಕೊಳ್ಳುವಂತೆ ಯಾವ ಔಷಧವೂ ಉಪಯೋಗಿಸದೆ, ಯಾವ ಹಣ ಖರ್ಚು ಮಾಡದೆ 1 ವರ್ಷಕ್ಕೆ ಪೂರ್ತಿಯಾಗಿ ಮಾಯವಾಗಿ ನನ್ನ ಶರೀರವು ಮುಂಚೆ ಹೇಗೆ ಇತ್ತೋ ಹಾಗೆಯೇ ಆಯಿತು. ನನಗೂ ತಿಳಿದಿದ್ದ ಎಲ್ಲ ವಿಷಯಗಳನ್ನು ಡ್ಯಾಡಿಗೆ ಹೇಳುತ್ತಿದ್ದನು. ನಾನು ಹೇಳುತ್ತಿರುವ ವಿಷಯಗಳನ್ನೆಲ್ಲ ಕೇಳುತ್ತಿರುವ ಡ್ಯಾಡಿ, ನನ್ನ ಜೀವನವನ್ನು ಗಮನಿಸುತ್ತಿರುವ ಡ್ಯಾಡಿ, ಕ್ರೈಸ್ತತ್ವವು ಹುಟ್ಟಿದಾಗಿನಿಂದ ಬರುವಂಥದ್ದಲ್ಲವೆಂದು,
ಯಾವುದೋ ಸ್ವಲ್ಪ ದೇವರ ಜ್ಞಾನವು ಸಂಪಾದಿಸಿಕೊಳ್ಳುವುದರಿಂದ ಸಹ ಬರುವುದಿಲ್ಲವೆಂದು ಅಷ್ಟಕ್ಕಿಂತ ಹೆಚ್ಚಾಗಿ ಪೂರ್ಣ ಹೃದಯದಿಂದ ಆ ಯೇಸು ಕ್ರಿಸ್ತನನ್ನು ಎಲ್ಲ ವಿಷಯಗಳಲ್ಲಿ ನಮ್ಮ ಕರ್ತನಾಗಿ ಸ್ವೀಕರಿಸುವುದರಿಂದ ಪ್ರಾರಂಭವಾಗುತ್ತದೆಂದು ಗ್ರಹಿಸಿ ಒಂದು ದಿನ ಮೀಟಿಂಗ್ನಲ್ಲಿ ಅಣ್ಣನು ವಾಕ್ಯವನ್ನು ಬೋಧಿಸಿ ಮುಂದಕ್ಕೆ ಬಂದಿರುವ ಎಲ್ಲರಿಗೂ ಕನ್ಫೆಷನ್ ಪ್ರಾರ್ಥನೆಯನ್ನು ಮಾಡಿಸುತ್ತಿರುವಾಗ ಡ್ಯಾಡಿ ಸಹ ಮುಂದಕ್ಕೆ ಹೋಗಿ ಅವರೊಂದಿಗೆ ಸೇರಿ ತನ್ನ 2 ಕೈಗಳನ್ನು ಎತ್ತಿ ಗೌರವವಾಗಿ ತನ್ನ ಹೃದಯಪೂರ್ವಕವಾಗಿ ಏಸಯ್ಯನನ್ನು ತನ್ನ ಕರ್ತನಾಗಿ ರಕ್ಷಕನಾಗಿ ಸ್ವೀಕರಿಸಿದನು. ಮುಂಚಿನ ಹಾಗೆ ಅಲ್ಲದೆ ಈಗ ವಾಕ್ಯವನ್ನು ಓದುತ್ತಿರುವಾಗ ಅದರಲ್ಲಿ ಇರುವ ವಿಷಯಗಳು ನನಗೆ ಅರ್ಥವಾಗುತ್ತಾ ಇದೆ. ಆತ್ಮೀಯವಾಗಿ ಬಲಪಡಿಸುವುದಕ್ಕಾಗಿ ತಮ್ಮನ ಫೆಲೋಶಿಪ್ ಅವರು ನಡೆಸುವ ಪ್ರತಿ ಭಾನುವಾರ ಸಂಜೆಯ ಆರಾಧನೆಗೆ ನಾನು ತಂಗಿ ಮೆಡಿಕೋಸ್ ಆಗದೇ ಇದ್ದರೂ ತಪ್ಪದೇ ಹೋಗುತ್ತಿದ್ದೆವು. ಯಾವ ವಾರ ಮಿಸ್ ಮಾಡದೆ ಸ್ವಲ್ಪ ಸತಿ ನಮ್ಮೊಂದಿಗೆ ಮಗುವನ್ನು ಸಹಾಯ ಮಾಡುವುದಕ್ಕೆ ಕೆಲಸದ ಹುಡುಗಿಯನ್ನು ಸಹ ತೆಗೆದುಕೊಂಡು ಹೋಗುತ್ತಿದ್ದೆವು. ಫೆಲೋಶಿಪ್ ಅವರು ವಾಕ್ಯದ ಪರಿಚರ್ಯಕ್ಕಾಗಿ ಬೋಧನೆಕ್ಕಾಗಿ ಆಗಾಗ ಅಭಿಷೇಕಿಸಲ್ಪಟ್ಟ ಒಳ್ಳೆಯ ದೈವಜನರನ್ನು ಇತರ ಸ್ಥಳಗಳಿಂದ ಕರೆಸುತ್ತಿದ್ದರು. ಕ್ರಮಕ್ರಮವಾಗಿ ಬೋಧನೆ ಹಿಂದೆ ಇರುವ ಮಾತನಾಡುವ ದೇವರ ಸ್ವರವನ್ನು ನಾನು ಕೇಳುತ್ತಿದ್ದೇನೆ. ಬಂದಿರುವ ದೈವಜನರು ನನಗೆ ಪ್ರಾರ್ಥಿಸುವಾಗ ಸುಮಾರು ಎಲ್ಲರೂ ದೇವರು ನನ್ನನ್ನು ತನ್ನ ಪ್ರತ್ಯೇಕವಾದ ಪಾತ್ರೆಯನ್ನಾಗಿ ತನ್ನ ಮಹಿಮೆಗಾಗಿ ಉಪಯೋಗಿಸುತ್ತಾನೆಂದು ಹೇಳುತ್ತಾ ನನಗಾಗಿ ವಿಷಯಗಳನ್ನು ಪ್ರವಚಿಸುತ್ತಿದ್ದರು. ಪ್ರತಿ ದೈವಜನರು ನನಗಾಗಿ ಪ್ರವಚಿಸಿದ ವಿಷಯಗಳನ್ನು ಬುಕ್ನಲ್ಲಿ ಬರೆದುಕೊಂಡು ಹೃದಯದಲ್ಲಿ ಭದ್ರಪಡಿಸಿಕೊಂಡು ಇದು ನನ್ನಿಂದ ಸಾಧ್ಯವಾ ಎಂದು ಆಲೋಚಿಸುತ್ತಿದ್ದೆನು. ಪ್ರತಿ ಚಿಕ್ಕ ದೊಡ್ಡ ವಿಷಯಕ್ಕೆ ಪವಿತ್ರಾತ್ಮನ ಮೇಲೆ ಆಧಾರ ಪಡುವುದನ್ನು ಕಲಿತುಕೊಂಡಿದ್ದೇನೆ. ಮಗು ಎಷ್ಟಕ್ಕೂ ನಿದ್ದೆ ಹೋಗದೇ ಇದ್ದರೆ ಪವಿತ್ರಾತ್ಮನೇ ನೀನೇ ಬೇಗನೆ ನಿದ್ದೆ ಮಾಡುವಂತೆ ಮಾಡಯ್ಯ, ನಾನು ನಿನ್ನ ಸನ್ನಿಧಿಯಲ್ಲಿ ಕಲಿಯಬೇಕೆಂದು ಹೇಳುತ್ತಿದ್ದೆನು. ಅಷ್ಟೇ ಕ್ಷಣದಲ್ಲಿ ಟಕ್ಕಂದು ಮಗು ನಿದ್ದೆ ಮಾಡುತ್ತಿದ್ದ. ಮಗು ಅನ್ನ ತಿನ್ನದೇ ಇದ್ದರೆ ಆತನಿಗೆ ಹೇಳುತ್ತಿದ್ದೆನು, ತಕ್ಷಣವೇ ತಿನ್ನುತ್ತಿದ್ದನು. ಒಂದು ದಿನ ಮಗು ಯಾರೂ ನೋಡದಂತೆ ಕಾಯಿನ್ ನಾಣ್ಯವನ್ನು ನುಂಗಿಬಿಟ್ಟನು. ಸ್ನಾನಕ್ಕೆ ಹೋಗುವುದಕ್ಕೆ ಸಿದ್ಧಪಡಿರುವ ನಾನು ಮಗುವನ್ನು ಗಮನಿಸುತ್ತಾ ಇರುವಂತೆ ತಮ್ಮನಿಗೆ ಹೇಳುತ್ತಾ ಬಾತ್ರೂಮ್ ಒಳಗೆ ಹೋಗುತ್ತಿದ್ದೆನು. ಅಷ್ಟರಲ್ಲೇ ಮಗು ಕೆಮ್ಮುವುದಕ್ಕೆ ಪ್ರಾರಂಭಿಸಿದನು. ಸ್ನಾನಕ್ಕೆ ಹೋಗದೆ ಹಿಂದಕ್ಕೆ ಬಂದು ಯಾಕೋ ಕೆಮ್ಮುತ್ತಿದ್ದಾನೆ ಎಂದು ನಾನು ತಮ್ಮನು ಇಬ್ಬರು ಒಬ್ಬರೊಬ್ಬರಾಗಿ ಮಗು ಬಾಯಲ್ಲಿ ಕೈಯಿಟ್ಟು ನೋಡಿದೆವು. ಏನೂ ಇಲ್ಲ. ತಮ್ಮನಂದನು, ಈಗಲೇ ತತ್ತಿಯನ್ನು ತಿಂದಿದ್ದಾನಲ್ಲ, ಅದಕ್ಕೆ ಹೀಗೆ ಆಗಿರಬಹುದು ಅಂದನು. ಮತ್ತೆ ನಾನು ಬಾತ್ರೂಮ್ ಒಳಗೆ ಹೋಗುತ್ತಿರುವಾಗ ನನ್ನ ಅಂತರಂಗ ಒಳಗದಿಂದ ಪವಿತ್ರಾತ್ಮನು ಮಗು ಹತ್ತಿರಕ್ಕೆ ಹೋಗು ಎಂದು ಹೇಳುತ್ತಿದ್ದಾನೆ. ನಾನು ಪವಿತ್ರಾತ್ಮನೊಂದಿಗೆ ಈಗಲೇ ನೋಡಿ ಬಂದಿದ್ದೇನಯ್ಯ, ಏನೂ ಇಲ್ಲವೆಂದು ಬಾತ್ರೂಮ್ ಒಳಗೆ ಹೋಗಿ ಬಾಗಿಲಿ ಹಾಕಿಕೊಂಡಿದ್ದೆ. ಈಗ ಪವಿತ್ರಾತ್ಮನು ಬಹಳ ಸ್ಪಷ್ಟವಾಗಿ ಮಗು ಹತ್ತಿರಕ್ಕೆ ಹೋಗು, ನಿನ್ನ ಸ್ವಂತ ಮಗನಾದರೆ ಹಾಗೆಯೇ ಬಿಡುತ್ತೀಯಾ? ತಂದೆ ತಾಯಿಗಳು ಹತ್ತಿರ ಇಲ್ಲದೆ ಇರುವಾಗ ನಿನಗೆ ಇನ್ನೂ ಬಾಧ್ಯತೆ ಇದೆ ಎಂದು ಬಲವಂತದಿಂದ ನನ್ನನ್ನು ಒತ್ತಡ ಮಾಡಿ ಬಾತ್ರೂಮ್ ಒಳಗದಿಂದ ಮಗು ಹತ್ತಿರಕ್ಕೆ ನಡೆಸಿದನು. ಮತ್ತೆ ಬಂದಿದ್ದ ನನ್ನನ್ನು ನೋಡಿ ತಮ್ಮನು ಏನೂ ಇಲ್ಲ ಬಿಡಕ್ಕ, ಹೋಗಿ ಸ್ನಾನ ಮಾಡಿ ಬಾ ಅಂದನು. ಆದರೆ ನಾನು ಮಗುವನ್ನು ತೆಗೆದುಕೊಂಡು ಡೈನಿಂಗ್ ಟೇಬಲ್ ಮೇಲೆ ನಿಲ್ಲಿಸಿದನು. ಪವಿತ್ರಾತ್ಮನೊಂದಿಗೆ ಈ ವಿಷಯದಲ್ಲಿ ನೀನೇ ಸಹಾಯ ಮಾಡಯ್ಯ, ಮಗು ಯಾಕೆ ಕೆಮ್ಮುತ್ತಾ ಕಷ್ಟಪಡುತ್ತಿದ್ದಾನೋ ನನಗೆ ಅರ್ಥವಾಗುತ್ತಿಲ್ಲ. ಆದರೆ ನೀನು ಸಮಸ್ತವನ್ನೂ ತಿಳಿದಿರುವ ಸರ್ವಜ್ಞಾನಿ ಎಂದು ಮಗುವನ್ನು ಹಿಡಿದುಕೊಂಡು ಕಣ್ಣೀರನ್ನು ಸುರಿಸಿದನು. ಅಷ್ಟೇ ಆಶ್ಚರ್ಯ, ಮಗು ಮುಂಚಿನ ಹಾಗೆ ಮತ್ತೊಂದು ಸತಿ ಕೆಮ್ಮಿದನು. ಈ ಸತಿ ಮಗು ಬಾಯಿಯಿಂದ ನಾಣವು ಹೊರಗೆ ಬಿದ್ದಿತ್ತು. ಅದ್ಭುತವಾಗಿ ಯಾವುದೇ ಇಕ್ಕಟ್ಟು ಸಂಭವಿಸದೆ ಮಗು ನುಂಗಿದ ನಾಣ್ಯವನ್ನು ಅತಿ ಸುಲಭವಾಗಿ ಹೊರಗೆ ತರಿಸಿ ಕಾಪಾಡಿದ ಪವಿತ್ರಾತ್ಮನಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದೆ. ಮತ್ತೊಂದು ಸತಿ ಮಗು ತಿರುಗಾಡುತ್ತಾ ಆಡಿಕೊಳ್ಳುತ್ತಿರುವಾಗ ಇದ್ದಕ್ಕೆ ಇದ್ದ ಹಾಗೆ ಫಿಟ್ಸ್ ಬಂದವು. ಆ ಸಮಯದಲ್ಲಿ ನಾನು ಆ ರೂಮ್ದಲ್ಲಿಯೇ ಮಗುವಿಗೆ ಸ್ವಲ್ಪ ದೂರದಲ್ಲಿ ಇದ್ದೆನು. ಆ ಫಿಟ್ಸ್ದಿಂದ ಮಗು ಬ್ಯಾಲೆನ್ಸ್ ತಪ್ಪಿ ಕೆಳಗೆ ಬೀಳುತ್ತಿದ್ದನು. ಒಂದು ವೇಳೆ ಬಿದ್ದಿದ್ದರೆ ಖಚಿತವಾಗಿ ತಲೆಗೆ ಬಲವಾಗಿ ಗಾಯವಾಗುತ್ತಿತ್ತು. ದೂರದಿಂದ ನೋಡಿದ ನಾನು ತಕ್ಷಣವೇ ಹೋಲಿ ಸ್ಪಿರಿಟ್ ಎಂದು ಕೂಗಿದನು. ತಕ್ಷಣವೇ ಕೆಳಗೆ ಬೀಳುತ್ತಿರುವ ಮಗುವನ್ನು ಯಾರೋ ನಿಲ್ಲಿಸಿದ ಹಾಗೆ ಫಿಟ್ಸ್ ಹೋಗಿ ನಿಂತುಕೊಂಡನು. ಓಡಿ ಹೋಗಿ ಮಗುವನ್ನು ಹಿಡಿದುಕೊಂಡು ಹೋಲಿ ಸ್ಪಿರಿಟ್ಗೆ ವಂದನೆಗಳು ಹೇಳಿ ಮಗುವಿನ ಮೇಲೆ ಕೈಯಿಟ್ಟು ಪ್ರಾರ್ಥಿಸಿದೆನು. ಈ ವಿಧವಾಗಿ ಪ್ರತಿದಿನ ಸ್ಕೂಲ್ದಲ್ಲಿಯೋ ಪ್ರಯಾಣದಲ್ಲಿಯೋ ಮನೆಯಲ್ಲಿಯೋ ಯಾವುದೋ ಒಂದು ಅದ್ಭುತವನ್ನು ನೋಡುತ್ತಿದ್ದೆನು. ಎಲ್ಲವುದಕ್ಕೆ ಆತನ ಮೇಲೆಯೇ ಆತುಕೊಳ್ಳುತ್ತಿದ್ದೆನು. ತಿಳಿದಿದ್ದ ಪ್ರತಿಯೊಬ್ಬರಿಗೆ ಏಸೆಯ ಕುರಿತು ಹೇಳುತ್ತಿದ್ದೆನು. ಒಂದು ಸತಿ ಆ ಸಾರ್ಗೆ ಕ್ಲೋಸ್ ಆಗಿರುವ ಇನ್ನೊಬ್ಬ ಸಾರ್ ರಿಟೈರ್ಡ್ ಆಗಿದ್ದಾರೆ. ರಿಟೈರ್ಡ್ ಆಗಿದೆ ಈ ಸಾರ್ಗೆ ಸುಮಾರಾಗಿ ನನಗೆ ನಡೆದಿರುವ ಎಲ್ಲ ವಿಷಯಗಳು ಗೊತ್ತು. ಆದರೆ ಈಗ ಈ ಸಾರ್ಗೆ ಆರೋಗ್ಯ ಸರಿ ಇಲ್ಲದೆ ಟ್ರೀಟ್ಮೆಂಟ್ಗಾಗಿ ಬ್ಯಾಂಗ್ಳೂರು ಹೋಗುತ್ತಾ ಬಸ್ ಸ್ಟ್ಯಾಂಡ್ನಲ್ಲಿ ಕಾಣಿಸಿದರು. ಆತನು ಇರುವ ಪರಿಸ್ಥಿತಿಗಳಲ್ಲಿ ಪರಿಷ್ಕಾರವು ಏಸೇನೇ ಎಂದು ಏಸೆಯನ್ನು ಕುರಿತು ಹೇಳಲು ಪ್ರಾರಂಭಿಸಿದೆ.
ಆದರೆ ಆತನು ಕೇಳುವುದಕ್ಕೆ ಅಷ್ಟು ಸಮ್ಮುಖತೆ ತೋರಿಸಲಿಲ್ಲ. ಆದರೂ ಯೇಸಯ್ಯನ ಕುರಿತು ತಿಳಿಸುವುದು ನನ್ನ ಬಾಧ್ಯತೆ ಆಗಿ ಭಾವಿಸಿ ಹೇಳಿದೆನು. ಆದರೆ ವೈದ್ಯಕ್ಕಾಗಿ ಬ್ಯಾಂಗ್ಳೂರಿಗೆ ಹೋಗಿದ್ದ ಆತನು 2 ದಿವಸಗಳಲ್ಲೇ ತೀರಿಕೊಂಡಿದ್ದಾನೆಂದು ಆತನ ಶರೀರವನ್ನು ಬ್ಯಾಂಗ್ಳೂರಿನಿಂದ ತೆಗೆದುಕೊಂಡು ಬರುತ್ತಿದ್ದಾರೆಂದು ಕೇಳಿದ ನಾನು ಬಹಳ ಬಾಧಪಟ್ಟೆನು. ಆದರೆ ಕೆಲವು ಟೀಚರ್ಸ್ ನನ್ನೊಂದಿಗೆ ನೀನೇನೋ ಬಾಧಪಡುತ್ತಾ ಇದೆಯೇ, ಆದರೂ ನಿನ್ನ ಕುರಿತು ಹಿಂದೆ ಕೆಟ್ಟದಾಗಿ ಮಾತನಾಡುತ್ತಾ ನಿನ್ನ ಹೆಸರನ್ನು ಕೆಡಿಸುತ್ತಿರುವ ಈ ಸಾರನ್ನು ನಿನ್ನ ದೇವರೇ ತೆಗೆದು ಹಾಕಿದ್ದಾನೆಂದು ನಾವು ಅಂದುಕೊಳ್ಳುತ್ತಿದ್ದೇವೆಂದು, ನಿಜವಾಗಿ ನಿನ್ನ ದೇವರು ದೊಡ್ಡವನೇ ಎಂದು ಹೇಳಿದರು. ಸುಮಾರು ಟೀಚರ್ಸ್ ಎಲ್ಲರೂ ಕ್ರಮಕ್ರಮವಾಗಿ ನನ್ನ ಜೀವನದಲ್ಲಿ ದೇವರ ಹಸ್ತವನ್ನು ನೋಡುತ್ತಿದ್ದಾರೆ. ಚಿಕ್ಕದಾಗಿ ಒಬ್ಬೊಬ್ಬರೇ ಯೇಸಯ್ಯನು ನಂಬಿಕೊಳ್ಳುತ್ತಿದ್ದಾರೆ. ಸುಮಾರು 50 ವರ್ಷಗಳ ವಯಸ್ಸು ಇರುವ ವಿಧವೆಯಾಗಿ ಇರುತ್ತಾ ಅಕ್ರಮ ಸಂಬಂಧ ಇರುವ ಒಂದು ಮತಪರವಾಗಿ ಜೀವಿಸುವ ಕ್ರೈಸ್ತವ ಟೀಚರ್ ನಮ್ಮ ಪಕ್ಕದಲ್ಲಿ ಇರುವ ಸ್ಕೂಲ್ನಲ್ಲಿಯೇ ಕೆಲಸ ಮಾಡುತ್ತಿದ್ದಳು. ಆಕೆಯ ಗತಜೀವನವನ್ನು ಗಮನಿಸುವುದಾದರೆ ವಯಸ್ಸಿನಲ್ಲಿ ಇದ್ದು ಗಂಡನು ಮರಣ ಹೊಂದಿ ತನ್ನ ಚಿಕ್ಕ ಮಕ್ಕಳೊಂದಿಗೆ ಇರುವ ಆಕೆಗೆ ದೊಡ್ಡವರಾಗಿ ನೋಡಿಕೊಳ್ಳುವವರು ಯಾರೂ ಹತ್ತಿರ ಇರದೇ ಇರುವುದರಿಂದ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬಂದಿದೆ ಅಂತೆ. ಬಹಳ ಜನ ಪುರುಷರು ಆಕೆಯೊಂದಿಗೆ ಕೆಟ್ಟ ಭಾವನೆಯಿಂದ ದ್ವಂದ್ವ ಮಾತುಗಳಿಂದ ಅಸಭ್ಯವಾಗಿ ಪ್ರವರ್ತಿಸುತ್ತಿದ್ದರಂತೆ. ಹೌದು, ನೋಡಿಕೊಳ್ಳುವುದಕ್ಕೆ ದೊಡ್ಡವರು ಇಲ್ಲದೆ ಕೆಲವರು ಕಷ್ಟಪಡುತ್ತಿದ್ದರೆ ಇರುವವರು ಅವರನ್ನು ನಿರ್ಲಕ್ಷ್ಯ ಮಾಡುತ್ತಾ ಸ್ವತಂತ್ರರಾಗಿರುವುದಕ್ಕೆ ಆರಾಟ ಪಡುತ್ತಿದ್ದಾರೆ. ತಮ್ಮ ದೊಡ್ಡಸ್ತಿಗೆ ನಿಂದಿರಿಸಿಕೊಳ್ಳುವುದಕ್ಕೆ ಆಗದೆ ಅರ್ಥರಹಿತವಾಗಿ ಪ್ರವರ್ತಿಸುವ ಹಿರಿಯರು ಕೆಲವರು ಇದ್ದರೂ ತಮ್ಮ ಅನುಭವದಿಂದ ಬಾಧ್ಯತೆಯಾಗಿ ಪ್ರವರ್ತಿಸುವ ದೊಡ್ಡವರು ಸಹ ಇದ್ದಾರನ್ನುವುದರಲ್ಲಿ ಸಂದೇಹವಿಲ್ಲ. ಆದರೂ ದೊಡ್ಡಸ್ತಿಕೆಯು ವಯಸ್ಸಿನಿಂದ ಬರುವಂಥದ್ದಲ್ಲ, ದೇವರ ಭಯದಿಂದ ಕ್ರಮಶಿಕ್ಷಣೆಯ ಜೀವನದಿಂದ ಬರುತ್ತದೆ. ಪಾಸ್ಟ್ರಾಗಿ ಈ ದಿನಗಳಲ್ಲಿ ನಾನು ಗಮನಿಸುವುದು ಏನೆಂದರೆ, ಬಹಳಷ್ಟು ಎಲ್ಲರೂ ಸ್ವತಂತ್ರವಾಗಿರುವುದಕ್ಕೆ ಬಯಸುತ್ತಾರೆ. ಯಾರೂ ಅವರಿಗೆ ಏನೂ ಹೇಳಬಾರದು. ಒಂದು ವೇಳೆ ದೊಡ್ಡವರು ಇದ್ದರೆ ಅವರು ಸುಮ್ಮನೆ ಇರದೆ ತಮ್ಮ ಅನುಭವ ಪ್ರಕಾರ ಒಳ್ಳೆಯದನ್ನು ಕೆಟ್ಟದನ್ನು ವಿವರಿಸಿ ಅವರನ್ನು ಕ್ರಮಪಡಿಸುವುದರಿಂದ ದೊಡ್ಡವರು ಇರುವುದು ತಮಗೆ ಅಡ್ಡಿಯಾಗಿ ಭಾರವಾಗಿ ಭಾವಿಸುತ್ತಾರೆ. ಒಂದು ರೀತಿಯಲ್ಲಿ ಹೇಳಬೇಕಾದರೆ ಕ್ರಮಶಿಕ್ಷಣ ಜೀವನವನ್ನು ಇಷ್ಟಪಡುವುದಿಲ್ಲ. ಇಲ್ಲಿ ಈ ಟೀಚರ್ ತನ್ನ ಜೀವನ ಆಧಾರಕ್ಕಾಗಿ, ಮಕ್ಕಳ ಭವಿಷ್ಯಕ್ಕಾಗಿ ಉದ್ಯೋಗ ರೀತ್ಯ ಎಲ್ಲಿ ಟ್ರಾನ್ಸ್ಫರ್ ಆದರೆ ಅಲ್ಲಿಗೆ ಹೋಗಿ ಉದ್ಯೋಗ ಮಾಡಿಕೊಳ್ಳುವ ಪರಿಸ್ಥಿತಿ ಇತ್ತು. ತನ್ನ ಸೇಫ್ಟಿ ಸಲುವಾಗಿ ಆವಾಗ ತಾನು ಕೆಲಸ ಮಾಡುತ್ತಿರುವ ಊರಿ ಸರ್ಪಂಚನ್ನು ಆಶ್ರಯಿಸಿ ಎದುರಿಸುತ್ತಿರುವ ತನ್ನ ಪರಿಸ್ಥಿತಿಗಳಿಗೆ ಸಹಾಯವನ್ನು ಕೇಳಿದಳಂತೆ. ಸರ್ಪಂಚ್ ಅವರು ಟೀಚರ್ಗೆ ಬಹಳ ಸಮಯಗಳಲ್ಲಿ ಸಹಾಯ ಮಾಡಿ ಆಸರವಾಗಿ ನಿಂತಿದ್ದಾರೆ. ಆದರೆ ಕ್ರಮಕ್ರಮವಾಗಿ ಟೀಚರೊಂದಿಗೆ ಶರೀರ ಸಂಬಂಧವನ್ನು ಇಟ್ಟುಕೊಂಡರು. ಇವರ ಇಬ್ಬರ ಮಧ್ಯೆ ಉತ್ಪನ್ನವಾದ ಶರೀರ ಸಂಬಂಧವು ಮಕ್ಕಳು ದೊಡ್ಡವರಾಗಿ ಮದುವೆಗಳಾಗಿ ಒಂದು ಮನೆಯವರಾದರೂ ಸಹ ಮುಂದೆ ವರಿಸುತ್ತಿದ್ದರು. ಟೀಚರ್ ಈ ಅಕ್ರಮ ಸಂಬಂಧವನ್ನು ಬಿಡಲಾರದೇ ಆಗಿದೆ. ಹೇಳಬೇಕಾದರೆ ಒಂದು ರೀತಿಯಲ್ಲಿ ಇದಕ್ಕೆ ಬಾನಿಸಲಾದಳು. ಈ ಕಾರಣದಿಂದ ಮಕ್ಕಳ ಹತ್ತಿರ ಇರದಂತೆ ತಾನೇ ಒಬ್ಬಳಾಗಿ ನಮ್ಮ ಸ್ಕೂಲ್ ಹತ್ತಿರವೇ ಒಂದು ಮನೆಯನ್ನು ತೆಗೆದುಕೊಂಡು ನಿವಸಿಸುತ್ತಿದ್ದಳು. ಆದರೆ ಮಕ್ಕಳಿಗೆ ಆರ್ಥಿಕವಾಗಿ ತನ್ನ ಕಡೆ ಸಹಾಯವು ತಾನು ಮಾಡುತ್ತಿದ್ದಳು. ಯಾವಾಗೋ ರಜೆಗಳಲ್ಲಿ ಹೋಗಿ ಅವರೊಂದಿಗೆ ಇದ್ದು ಬರುತ್ತಿದ್ದಳು. ಹೌದು, ದೇವರಿಗೆ ವಿರುದ್ಧವಾದ ಆಕೆಯ ಅಕ್ರಮ ಸಂಬಂಧವು ಮಕ್ಕಳ ಭವಿಷ್ಯತ್ತಿನ ಮೇಲೆ ಪ್ರಭಾವ ತೋರಿಸಿದೆ. ಮಕ್ಕಳು ದೊಡ್ಡವರಾದರೂ ಸರಿಯಾದ ಕೆಲಸಗಳು ಸಿಗದೆ, ಸರಿಯಾದ ಅಭಿವೃದ್ಧಿ ಇಲ್ಲದೆ ತಾಯಿ ಮೇಲೆಯೇ ಆಧಾರ ಪಡಬೇಕಾಯಿತು. ಮಕ್ಕಳ ಕುಟುಂಬಗಳಕ್ಕಾಗಿ ಟೀಚರು ಆರ್ಥಿಕವಾಗಿ ಒತ್ತಡವನ್ನು ಎದುರಿಸಬೇಕಾಯಿತು. ಒಂದು ಕಡೆ ಗೌರವವಾದ ಕೆಲಸ ತನಗಿದ್ದರೂ ತನ್ನ ಜೀವನ ವಿಧಾನವನ್ನು ಕುರಿತು ಎಲ್ಲರ ಮಧ್ಯೆ ಅಗೌರವವಾಗಿ ಇರುವ ಪರಿಸ್ಥಿತಿ ಏರ್ಪಟ್ಟಿದೆ. ಟೀಚರನ್ನು ಎಲ್ಲರೂ ಹೊಗಳಿ ಅವಸರವಾದಾಗ ಕೆಲಸಗಳಿಗೆ ಉಪಯೋಗಿಸಿಕೊಳ್ಳುತ್ತಿದ್ದರು. ಆದರೆ ಹಿಂದೆ ವ್ಯಂಗ್ಯವಾಗಿ ಮಾತನಾಡುತ್ತಿದ್ದರು. ಯಾರೂ ಆಕೆ ಮಾಡುತ್ತಿರುವುದು ತಪ್ಪು ಎಂದು ಸರಿ ಮಾಡುವವರು ಇಲ್ಲ. ಒಂದು ವೇಳೆ ಸರಿ ಮಾಡಿದರೂ ಸ್ವೀಕರಿಸುವ ಮನಸ್ಸು ಟೀಚರ್ಗೆ ಆ ಸಮಯದಲ್ಲಿ ಇಲ್ಲ. ನಾನು ಕೆಲಸಕ್ಕೆ ಸೇರಿದ ಪ್ರಾರಂಭದಲ್ಲೇ ಈ ಟೀಚರ್ನ ಕುರಿತು ಸಮಾಚಾರವು ನನ್ನ ಕಿವಿಗೆ ಕೂಡ ಬಿದ್ದಿದೆ. ಆಕೆಯ ವಯಸ್ಸಿಗೆ ಗೌರವ ಕೊಟ್ಟು ಆಕೆ ಎದುರು ಬಂದಾಗ ಇತರರನ್ನು ವಿಶ್ ಮಾಡಿದ ಹಾಗೆ ಆಕೆಗೆ ಸಹ ವಿಶ್ ಮಾಡುತ್ತಿದ್ದೇನು. ಆದರೆ ಟೀಚರೊಂದಿಗೆ ಸನ್ನಿಹಿತ ಸಂಬಂಧ ಏನೂ ಇಲ್ಲ. ಯೇಸು ಕ್ರಿಸ್ತನನ್ನು ನನ್ನ ಒಡೆಯನಾಗಿ ಸ್ವೀಕರಿಸಿದ ನನ್ನನ್ನು, ನನ್ನ ಜೀವನವನ್ನು ಗಮನಿಸುತ್ತಿರುವ ಟೀಚರ್ ನನ್ನನ್ನು ಆಗಾಗ ಮಾತನಾಡಿಸುತ್ತಿದ್ದಳು. ಒಂದು ಸತಿ ಆರ್ಥಿಕ ಸಮಸ್ಯೆಗಳ ಒತ್ತಡ ಮಧ್ಯದಲ್ಲಿ ಇರುವ ಆಕೆಯು ತನ್ನ ಸಮಸ್ಯೆಗಳನ್ನು ಹಂಚಿಕೊಳ್ಳುವುದಕ್ಕಾಗಿ ನನ್ನ ಹತ್ತಿರಕ್ಕೆ ಬರುವಂತೆ ಆಗಿದೆ. ಆ ಸಮಯದಲ್ಲಿ ಯೇಸಯ್ಯ ಶಕ್ತಿ ಕುರಿತು ವಿವರಿಸುತ್ತಾ ಕ್ರೈಸ್ತವತ್ವವು ಮತವಲ್ಲವೆಂದು ಜೀವನ ವಿಧಾನವೆಂದು ನನ್ನ ಸಾಕ್ಷಿಯನ್ನು ಹಂಚುತ್ತಾ ಯೇಸಯ್ಯನನ್ನು ಸಜೀವನಾಗಿ ಪರಿಚಯ ಮಾಡಿದೆ. ಟೀಚರ್ ಚಿಕ್ಕವಳಿನಿಂದ ಮಿಷನರಿ ಹಾಸ್ಟೆಲ್ನಲ್ಲಿ ಓದಿ ಇರುವುದರಿಂದ ಆವಾಗಲೇ ಬಹಳಷ್ಟು ಬೈಬಲ್ ವಾಕ್ಯಗಳನ್ನೆಲ್ಲ ಬಾಯಿಪಾಠವಾಗಿ ಹೇಳುತ್ತಿದ್ದಳು. ಆದರೆ ಸಮಾಧಾನಕ್ಕಾಗಿ ಆಗಾಗ ನನ್ನ ಹತ್ತಿರ ಬಂದು ನಾನು ಹೇಳುವ ವಿಷಯಗಳನ್ನು ಕೇಳುತ್ತಾ ಇದ್ದಳು. ವಾಕ್ಯಕ್ಕೆ ವಿರುದ್ಧವಾಗಿ ಲೋಕಕ್ಕೆ ಸನ್ನಿಹಿತವಾಗಿರುವ ಟೀಚರ್ ಒಂದು ಶುಭ ದಿನ
ದೇವರ ಸನ್ನಿಧಿಯಲ್ಲಿ ಪಶ್ಚಾತ್ತಾಪಪಟ್ಟು ಕಣ್ಣೀರಿನಿಂದ ಏಸೈಗೆ ತನ್ನ ಜೀವನವನ್ನು ಸಮರ್ಪಿಸಿಕೊಂಡಳು. ಹಳೆಯ ಸ್ಥಿತಿಯನ್ನು ಬಿಟ್ಟು ಏಸೆಯ ನೀತಿ ಮಾರ್ಗದಲ್ಲಿ ನಡೆಯುವುದಕ್ಕೆ ತೀರ್ಮಾನಿಸಿದ ಟೀಚರನ್ನು ಆತನ ಕೃಪೆಯಿಂದ ಕನ್ಫೆಷನ್ ಪ್ರಾರ್ಥನೆಯಲ್ಲಿ ನಡೆಸಿ ಯೇಸು ಕ್ರಿಸ್ತನ ಪ್ರಭುತ್ವದ ಕೆಳಗೆ ತೆಗೆದುಕೊಂಡು ಬರುವುದಕ್ಕೆ ನನಗೆ ಅವಕಾಶ ಲಭಿಸಿತು. ನೂತನ ಸೃಷ್ಟಿಯಾಗಿ ಮಾರ್ಪಟ್ಟಿದ್ದ ಟೀಚರ್ ತನ್ನ ಅಕ್ರಮ ಸಂಬಂಧವನ್ನು ಮುರಿದು ಹಾಕುವುದಕ್ಕೆ ತೀರ್ಮಾನಿಸಿದಳು. ಅಷ್ಟೇ ಅಲ್ಲದೆ ತನ್ನ ಹೆಡ್ ಮಾಸ್ಟರ್ ಹತ್ತಿರಕ್ಕೆ ತಾನೇ ಸ್ವಂತವಾಗಿ ಹೋಗಿ ಆಗಲೇ ತಾನು ಅಕ್ರಮವಾಗಿ ತೆಗೆದುಕೊಂಡಿರುವ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ನಲ್ಲಿ ಸ್ವಲ್ಪ ಹಣದ ಬಗ್ಗೆ, ಹಾಗೆಯೇ ಇತರ ವಿಷಯಗಳಲ್ಲಿ ತೆಗೆದುಕೊಂಡಿರುವ ಸ್ವಲ್ಪ ಹಣದ ಬಗ್ಗೆ ಕ್ಷಮಾಪಣೆ ಕೇಳಿ ತನ್ನ ಸಂಬಳದಲ್ಲಿ ಆ ಹಣದ ಮೊತ್ತವನ್ನು ತೆಗೆದುಕೊಳ್ಳಬೇಕೆಂದಳು. ಅಸಂಭವವಾದ ಆಕೆಯ ಪ್ರವರ್ತನೆಯಲ್ಲಿ ಬದಲಾವಣೆಗೆ ಆಶ್ಚರ್ಯಪಡುತ್ತಿರುವ ಎಲ್ಲರಿಗೆ ಏಸೆಯ ತನ್ನ ಜೀವನವನ್ನು ಮಾರ್ಪಡಿಸಿದನೆಂದು ಹೇಳುವುದು ಪ್ರಾರಂಭಿಸಿದಳು. ಟೀಚರನ್ನು ಕೇವಲ ರಕ್ಷಣೆಯಲ್ಲೇ ನಿಲ್ಲಿಸದೆ ವಾಕ್ಯ ಪ್ರಕಾರ ಆಕೆಯನ್ನು ಏಸೆಗಾಗಿ ಕಡೆಯವರೆಗೆ ಸಾಕ್ಷಿಯಾಗಿ ಶಿಷ್ಯಲಾಗಿ ನಡೆಸಬೇಕೆಂದು ತೀರ್ಮಾನಿಸಿದ ನಾನು ಆಕೆಯ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡವಳಾಗಿ ಕ್ರಿಸ್ತನ ಪ್ರೀತಿಯಲ್ಲಿ ಬಹಳ ಮಟ್ಟಿಗೆ ಮಧ್ಯಾಹ್ನಕ್ಕೆ ಆಕೆ ಸಲುವಾಗಿ ಸಹ ನಾನೇ ಊಟವನ್ನು ತರುತ್ತಿದ್ದೆನು. ಅದರಿಂದ ಭೋಜನ ವಿರಾಮ ಸಮಯದಲ್ಲಿ ನಮ್ಮ ಸ್ಕೂಲ್ಗೆ ಬಂದು ನನ್ನೊಂದಿಗೆಯೇ ಕಲಿತು ಊಟ ಮಾಡುತ್ತಿದ್ದಳು. ಆದ ನಂತರ ಇಬ್ಬರೂ ಕಲಿತು ಪ್ರಾರ್ಥಿಸುತ್ತಿದ್ದೆವು, ಇಲ್ಲದೆ ದೇವರ ವಿಷಯಗಳನ್ನು ಚರ್ಚಿಸಿಕೊಳ್ಳುತ್ತಿದ್ದೆವು. ಅಷ್ಟೇ ಅಲ್ಲದೆ ಒಬ್ಬಳಾಗಿ ಇರುವ ಟೀಚರನ್ನು ಮನೆ ಖಾಲಿ ಮಾಡಿಸಿ ನಮ್ಮ ಊರಿನಲ್ಲೇ ಇರುವ ತನ್ನ ಮಗನ ಮನೆಯಿಂದ ಪ್ರತಿದಿನ ನನ್ನೊಂದಿಗೆಯೇ ಬಸ್ಗೆ ಬಂದು ಹೋಗುವ ಏರ್ಪಾಟನ್ನು ಮಾಡಿದೆನು. ಆ ಮುಂಚೆ ಇದ್ದ ಸರ್ಪಂಚ್ ಎಲ್ಲಿಯೂ ಟೀಚರನ್ನು ಕಲಿಯುವುದಕ್ಕೆ ಅವಕಾಶ ಕೊಡದೆ ಕಡೆಗೆ ಬಸ್ ಸ್ಟ್ಯಾಂಡ್ನಲ್ಲಿ ಸಹ ಭೇಟಿ ಆಗಲಾರದೆ ಯಾವಾಗಲೂ ನನ್ನೊಂದಿಗೆಯೇ ಇರುವಂತೆ ನೋಡಿಕೊಳ್ಳುತ್ತಿದ್ದೆನು. ಹೀಗೆ ಒಬ್ಬ ವ್ಯಕ್ತಿ ಏಸೆಯಲ್ಲಿ ಸ್ಥಿರವಾಗಿ ನಿಲ್ಲುವುದಕ್ಕಾಗಿ ನನ್ನ ಸಮಯವನ್ನು, ನನ್ನ ವಿಷಯಗಳನ್ನು, ನನ್ನ ಹಣವನ್ನು ಸಹ ಖರ್ಚು ಮಾಡಬೇಕಾಗಿ ಬರುತ್ತಿತ್ತು. ಕ್ರಮಕ್ರಮವಾಗಿ ಕ್ರಿಸ್ತನಲ್ಲಿ ಸ್ಥಿರವಾಗಿ ನಿಂತಿರುವ ಟೀಚರ್ ಜೀವನ ಅಲ್ಲಿ ಮನೆಯಲ್ಲಿ, ಇಲ್ಲಿ ಹೊರಗೆ ಎಲ್ಲರನ್ನೂ ಆಶ್ಚರ್ಯಪಡುವಂತೆ ಮಾಡಿದೆ. ಟೀಚರ್ ಮನೆಯವರನ್ನು, ಸ್ನೇಹಿತರನ್ನು ಕ್ರಿಸ್ತನ ಕಡೆ ಆಕರ್ಷಿಸಿದೆ. ಅಣ್ಣನು ಹಟ್ಟಿಯಿಂದ ಬಂದಾಗೆಲ್ಲ ಟೀಚರ್ ಮನೆಗೆ ಕರೆದುಕೊಂಡು ಹೋಗಿ ವಾಕ್ಯವನ್ನು ಕೇಳುವಂತೆ ಅಣ್ಣನಿಂದ ವಾಕ್ಯವನ್ನು ಹೇಳಿಸುತ್ತಿದ್ದೆನು. ಕಡೆಗೆ ಒಬ್ಬೊಬ್ಬರಾಗಿ ಟೀಚರ್ ಮಕ್ಕಳು, ಅವರ ಕುಟುಂಬಗಳು, ಸ್ನೇಹಿತರು ಏಸೆಯ ಜೀವನವನ್ನು ಮಾರ್ಪಡಿಸುವ ಸಜೀವನಾದ ದೇವರೆಂದು ಗ್ರಹಿಸಿ ಯೇಸು ಕ್ರಿಸ್ತನ ಪ್ರಭುತ್ವದ ಕೆಳಗೆ ಬರುವುದು ಆಗಿದೆ. ಟೀಚರ್ ತನ್ನ ರಿಟೈರ್ಮೆಂಟ್ ದಿನದಲ್ಲಿ ತನ್ನ 2 ಕೈಗಳನ್ನೆತ್ತಿ ತನ್ನ ಜೀವನವನ್ನು ಮಾರ್ಪಡಿಸಿದ ಏಸಯ್ಯ ಒಳ್ಳೆಯತನವನ್ನು ಎಲ್ಲರಿಗೆ ವಿವರಿಸಿದಳು. ಹೀಗೆ ಏಸಯ್ಯ ಆತನ ಕೃಪೆಯಲ್ಲಿ, ಆತನ ರಾಜ್ಯ ವಿಸ್ತರಣೆಯಲ್ಲಿ ನನ್ನನ್ನು ಉಪಯೋಗಿಸುತ್ತಾ ನನ್ನ ಹೆಸರನ್ನು ಆ ಸ್ಥಳದಲ್ಲಿ ಹೆಸರುವಾಸಿಯಾಗುವಂತೆ ಮಾಡಿದೆ. ಇನ್ನೂ ಕೆಲವು ಟೀಚರ್ಸ್ ವಯಸ್ಸಿನಲ್ಲಿ ದೊಡ್ಡವರಾದರೂ ಅವರಿಗೆ ಬರುವ ಸಮಸ್ಯೆಗಳ ಪರಿಷ್ಕಾರಕ್ಕಾಗಿ ಪ್ರಾರ್ಥನೆ ಮಾಡಿಸಿಕೊಳ್ಳುವುದಕ್ಕೆ ನನ್ನ ಹತ್ತಿರ ಬರುತ್ತಿದ್ದರು. ಅವರ ಮನಸ್ಸು ಸರಿಯಾಗಿ ಇಲ್ಲದೆ ಇರುವಾಗ ನನ್ನೊಂದಿಗೆ ಮಾತನಾಡಿದರೆ ಸಮಾಧಾನವಾಗಿರುತ್ತದೆಂದು ಬಂದು ಮಾತನಾಡಿ ಹೋಗುತ್ತಿದ್ದರು. ಹೌದು, ಜೀವವುಳ್ಳ ದೇವರು ಎಲ್ಲಿ ನಾನು ಬಿದ್ದು ಹೋಗಿದ್ದೇನೋ, ಇನ್ನು ಏಳುವುದಕ್ಕೆ ಆಗುವುದಿಲ್ಲವೆಂದು ಅನುಕೊಂಡಿದ್ದೇನೋ ಆ ಸ್ಥಳದಲ್ಲಿಯೇ ನನ್ನ ಅವಮಾನಕ್ಕೆ ಬದಲಾಗಿ 2ರಷ್ಟು ಘನತೆಯಿಂದ ನನ್ನನ್ನು ಮೇಲಕ್ಕೆ ಎತ್ತುತ್ತಿದ್ದಾನೆ. ಕಡೆಗೆ ಸ್ಕೂಲ್ ಇನ್ಸ್ಪೆಕ್ಷನ್ಗೆ ಬಂದ BEO ಅವರು ಸಹ ಇನ್ಸ್ಪೆಕ್ಷನ್ ಆದ ನಂತರ ಹಿಂತಿರುಗಿ ಹೋಗುತ್ತಾ ಯಾವುದೋ ತಿಳಿಯದ ದೈವಶಕ್ತಿ ಆ ಹುಡುಗಿಯ ಮೇಲೆ ಇದೆ ಎಂದು ನನ್ನ ಕುರಿತು ಹೆಡ್ ಮಾಸ್ಟರ್ ಸಾರಿಗೆ ಹೇಳಿ ಹೋಗಿದ್ದಾರೆ. ಅವಕಾಶ ಇರುವಾಗೆಲ್ಲ ತಂಗಿಯೊಂದಿಗೆ ಕಲಿತು ಅಣ್ಣನನ್ನು ಪರಿಚಯ ಮಾಡುವ ಸ್ಥಳಕ್ಕೆ ಹೋಗಿ ಅಣ್ಣನ ಟೀಮ್ ಒಂದಿಗೆ ಕಲಿತು ಅಣ್ಣನ ಕಂಡಕ್ಟ್ ಮಾಡುವ ಔಟ್ರೀಚ್ನಲ್ಲಿಯೂ ಮೀಟಿಂಗ್ಸ್ನಲ್ಲಿಯೂ ಪಾಲ್ಗೊಳ್ಳುತ್ತಿದ್ದೆನು. ರಕ್ಷಣೆ ಹೊಂದಿದ ಡ್ಯಾಡಿ ಕುಟುಂಬ ಪ್ರಾರ್ಥನೆಗಳಲ್ಲಿ ಗ್ರ್ಯಾಂಡ್ ಪಾಗೆ ಹೇಳಿ ಬಹಳ ಮಟ್ಟಿಗೆ ನಾನೇ ಪ್ರಾರ್ಥಿಸುವುದಕ್ಕೆ ಅವಕಾಶ ಕೊಡುತ್ತಿದ್ದನು. ಯಾವಾಗಾದರೂ ಬಂಧುಗಳು, ಸ್ನೇಹಿತರು ಸೇರಿದ ಸಂದರ್ಭಗಳಲ್ಲಿ ಪ್ರಾರ್ಥಿಸುವುದಕ್ಕೆ ಡ್ಯಾಡಿಗೆ ಅವರ ಅವಕಾಶವನ್ನು ಕೊಟ್ಟಿದ್ದರೆ ನನಗೆ ಬದಲಾಗಿ ನಿಮ್ಮಿ ಪ್ರಾರ್ಥಿಸುತ್ತಾಳೆಂದು ನನಗೆ ಪ್ರಾಧಾನ್ಯತೆ ಕೊಡುತ್ತಿದ್ದನು. ಬಂಧುಗಳಲ್ಲಿ ಯಾರಾದರೂ ಬರ್ತ್ಡೇಗಳು ಬಂದು ಪ್ರಾರ್ಥನೆ ಮಾಡಿಸಿಕೊಳ್ಳುವುದಕ್ಕೆ ಗ್ರ್ಯಾಂಡ್ ಪಾನು ಕರೆದರೆ ಗ್ರ್ಯಾಂಡ್ ಪಾ ಸಹ ನನ್ನನ್ನು ಕರೆದು ಪ್ರಾರ್ಥನೆ ಮಾಡಿಸುತ್ತಿದ್ದನು. ಇನ್ನೊಂದು ಕಡೆ ಮನೆಗೆ ಹತ್ತಿರವಾಗಿ ಒಂದು ಮನೆಯಲ್ಲಿ ಅಕ್ಕಪಕ್ಕದಲ್ಲಿರುವವರು ಸೇರಿ ಸುಮಾರು 20 ಮಂದಿವರೆಗೆ ಪ್ರಾರ್ಥನೆಗೆ ಸೇರುತ್ತಿದ್ದರು. ಅವರನ್ನು ನಡೆಸುವುದಕ್ಕೆ ಬರುವ ವ್ಯಕ್ತಿ ತನ್ನ ವ್ಯಕ್ತಿಗತ ಪರಿಸ್ಥಿತಿಗಳಿಂದ ಬರದೇ ಹೋಗಿರುವಾಗ ಅವರನ್ನು ಪ್ರತಿ ಬುಧವಾರ ಸಂಜೆಗೆ 6:30 ಸಮಯದಿಂದ 8 ಗಂಟೆವರೆಗೆ ಪ್ರಾರ್ಥನೆಯಲ್ಲಿ ನಡೆಸುವುದಕ್ಕೆ ಅವರು ನನ್ನನ್ನು ಆಹ್ವಾನಿಸಿದರು. ಈ ವಿಧವಾಗಿ ಪ್ರತಿ ಬುಧವಾರ ಸಂಜೆಗೆ 6:30ದಿಂದ 8 ಗಂಟೆವರೆಗೆ ಅವರನ್ನು ದೇವರಲ್ಲಿ ನಡೆಸುವುದಕ್ಕೆ ನನಗೂ ಅವಕಾಶದ ಬಾಗಿಲುಗಳು ತೆರೆಯಲ್ಪಟ್ಟಿವೆ. ಈಗ ಮನೆಯಲ್ಲೂ ಹೊರಗೆ ನನ್ನ ಕಡೆ ಆತನ ದಯೆ, ಕೃಪೆ ಅಧಿಕವಾಗುತ್ತಿವೆ. ಇನ್ನೊಂದು ಕಡೆ ದೇವರು ನನ್ನ ಮೇಲೆ ಕನಿಕರಪಟ್ಟು ತನ್ನ ಕೃಪೆಯಲ್ಲಿ ಚಿಕ್ಕವಳಿನಿಂದ ನನ್ನನ್ನು ಹೇಗೆ ಪ್ರತ್ಯೇಕಪಡಿಸುತ್ತಾ ಬಂದನೋ ಆಗಾಗ ನೆನಪಿಗೆ ತರುತ್ತಿದ್ದನು.
ನಾನು 7ನೇ ತರಗತಿ ಓದುತ್ತಿರುವಾಗ ಸ್ಕೂಲ್ನಲ್ಲಿ ಎಲ್ಲರೊಂದಿಗೆ ಸೇರಿ ನಾನು ಅಕ್ಕ ಸೇರಿ ಪಿಕ್ನಿಕ್ಗೆ ಹೋದೆವು. ಟೀಚರ್ಸ್ ಎಲ್ಲರನ್ನೂ ಟೆಂಪಲ್ನಲ್ಲಿ ಲೈನ್ನಲ್ಲಿ ನಿಲ್ಲಿಸಿದರು. ನನ್ನ ಹಿಂದೆ ಅಕ್ಕ, ಅಕ್ಕನ ಹಿಂದೆ ಅಕ್ಕನ ಫ್ರೆಂಡು ನಿಂತುಕೊಂಡಿದ್ದೇವೆ. ಲೈನ್ದಲ್ಲಿ ಇರುವ ಪ್ರತಿ ಒಬ್ಬರಿಗೆ ಪ್ರಸಾದ ಕೊಡುತ್ತಿದ್ದಾರೆ. ಈ ಮಧ್ಯದಲ್ಲಿ ಅಕ್ಕನ ಹಿಂದೆ ನಿಂತಿದ್ದ ಅಕ್ಕನ ಫ್ರೆಂಡ್ಗೆ ಯಾವುದೋ ಗೊಡವೆ ನಡೆಯುತ್ತಾ ಇದೆ. ಆ ಸಮಯದಲ್ಲಿ ಪ್ರಸಾದ ತೆಗೆದುಕೊಳ್ಳುವುದಕ್ಕೆ ರೆಡಿಯಾಗಿ ನನ್ನ ಪಾಲು ಬಂದಿದೆ. ಆದರೆ ಅಕ್ಕ ತನ್ನ ಫ್ರೆಂಡಿನ ಮೇಲೆ ಇರುವ ಸಿಟ್ಟಿನಿಂದ ತಕ್ಷಣವೇ ನನ್ನ ಹಿಂದೆಯಿಂದ ಯಾವ ಪ್ರಸಾದ ತೆಗೆದುಕೊಳ್ಳಬೇಡ ಎಂದು ನನ್ನ ಕೈಯನ್ನು ಹಿಂದಕ್ಕೆ ಎಳೆದು ನನ್ನನ್ನು ದೂಕುತ್ತಾ ಮುಂದಕ್ಕೆ ತೆಗೆದುಕೊಂಡು ಹೋದಳು. ಆಗ ಅಲ್ಲಿರುವ ಪೂಜಾರಿ ಸಹ ನಮ್ಮ ಮೇಲೆ ಸಿಟ್ಟಿಗೆ ಏರುವುದು ಆಗಿದೆ. ಆದರೆ ಆ ದಿನ ನನಗೆ ಏನೂ ತಿಳಿಯದೇ ಇದ್ದರೂ ಪವಿತ್ರಾತ್ಮನೇ ನನ್ನನ್ನು ಆತನಿಗೆ ಇಷ್ಟ ಇಲ್ಲದ ವಿಷಯಗಳು ನಾನು ಮುಟ್ಟಲಾರದೆ ಅಕ್ಕನಿಂದ ನನ್ನನ್ನು ಬಗಿಲಿಗೆ ಎಳೆದನೆಂದು ಈಗ ಹೇಳಬಲ್ಲೆನು. ನಾನು ಡಿಗ್ರಿ ಓದುವಾಗ ಒಬ್ಬ ಅಂಕಲ್ ಮನೆಗೆ ಬಂದನು. ಆತನು ನ್ಯೂಮರಾಲಜಿಸ್ಟ್, ಅಂದರೆ ಸಂಖ್ಯೆಗಳನ್ನು ನೋಡಿ ನಮ್ಮ ಭವಿಷ್ಯತ್ತು ಹೇಗೆ ಇರುತ್ತದೋ ಹೇಳುವವನು. ಆ ಅಂಕಲ್ ಬರುವುದರಿಂದ ಮನೆಯಲ್ಲಿ ಸುತ್ತಮುತ್ತಲೂ ಪರಿಚಯ ಇರುವ ಇನ್ನೂ ಕೆಲವರು ಅವರ ಡೇಟ್ ಆಫ್ ಬರ್ತ್ಗಳನ್ನು ಹೇಳುತ್ತಾ ತಮ್ಮ ಭವಿಷ್ಯತ್ತು ಹೇಗೆ ಇರುತ್ತದೋ ಕೇಳಿ ತಿಳಿದುಕೊಳ್ಳುತ್ತಿದ್ದಾರೆ. ನಾನು ಸಹ ಎಷ್ಟೋ ಆಸಕ್ತಿಯಿಂದ ಹೋಗಿ ನನ್ನ 2 ಡೇಟ್ ಆಫ್ ಬರ್ತ್ಗಳನ್ನು ಅಂಕಲ್ಗೆ ಹೇಳಿದನು. ಒಂದು ರಿಜಿಸ್ಟರ್ನಲ್ಲಿರುವುದು, 2ನೇದು ನಿಜವಾದದು. 2 ಡೇಟ್ ಆಫ್ ಬರ್ತ್ಗಳು ಇರುವುದರಿಂದನೂ ಏನೋ ಗೊತ್ತಿಲ್ಲ, ಆದರೆ ಎಲ್ಲರ ಭವಿಷ್ಯತ್ತನ್ನು ಹೇಳಿದ ಆತನು ನನ್ನ ಭವಿಷ್ಯತ್ತು ಯಾವಾಗ ಹೇಗೆ ಇರುತ್ತದೋ ಖಚಿತವಾಗಿ ಹೇಳುವುದಕ್ಕೆ ಆಗುವುದಿಲ್ಲ ಅಂದರು. ಆದ ನಂತರ ಎಷ್ಟೋ ನಿರಾಶೆಯಿಂದ ಡ್ಯಾಡಿಗೆ ಅಂಕಲ್ ನನ್ನ ಕುರಿತು ಏನೂ ಹೇಳಲಿಲ್ಲವೆಂದು ಬಾಧಪಟ್ಟೆನು. ಆದರೆ ಆ ಸಮಯದಲ್ಲಿ ನನ್ನನ್ನು ಓದಾಸುವುದಕ್ಕಾಗಿ ಡ್ಯಾಡಿ ಅವರೇನೋ ಸಂಖ್ಯೆಗಳನ್ನು ನೋಡಿ ಹೇಳುತ್ತಾರೆ, ಅವರು ಹೇಳುವುದೆಲ್ಲ ರೈಟ್ ಅಲ್ಲ, ನಿನ್ನ ಭವಿಷ್ಯತ್ತು ದೇವರ ಕೈಯಲ್ಲಿ ಭದ್ರವಾಗಿ ಇರುತ್ತದೆ ಅಂದನು. ಹೌದು, ಆಗ ನನಗೇನೂ ತಿಳಿಯದೇ ಹೋದರೂ ಈಗ ಮಾತ್ರ ಖಚಿತವಾಗಿ ಹೇಳಬಲ್ಲೆನು, ನನ್ನ ಜೀವನವು ಎಷ್ಟೋ ಸುಂದರವಾಗಿ ದೇವರ ಹಸ್ತಗಳಲ್ಲಿ ಭದ್ರಪಡಿಸಲ್ಪಟ್ಟಿದೆ ಎಂದು. ಸ್ನೇಹಕ್ಕೆ ಅಧಿಕ ಪ್ರಾಧಾನ್ಯತೆ ಕೊಡುವ ನಾನು ಡಿಗ್ರಿನಲ್ಲಿ ಯಾವಾಗಲೂ ನಮ್ಮ ಮೇಡಮ್ ಮನೆಗೆ ಹೋಗುತ್ತಿದ್ದೆನು. ಮೇಡಮ್ ಒಂದಿಗೆ ಸೇರಿ 3 ಸತಿ ದರ್ಗಾಗೆ ಸಹ ಹೋಗುವುದು ಆಗಿದೆ. ಮೇಡಮ್ ದರ್ಗಾದಿಂದ ಹಿಂತಿರುಗಿ ಬರುವಾಗ ಪ್ರಸಾದ ಎಂದು ಸಕ್ಕರೆ ಕೊಟ್ಟು ಬಾಯಲ್ಲಿ ಹಾಕಿಕೋ, ಒಳ್ಳೆಯದು ಆಗುತ್ತದೆ ಅನ್ನುವಳು. ಕೈಯಲ್ಲಿ ಸಕ್ಕರೆ ತೆಗೆದುಕೊಂಡಿದ್ದ ನಾನು ಬಾಯಲ್ಲಿ ಹಾಕಿಕೊಳ್ಳುವ ಅಷ್ಟರೊಳಗೆ ಯಾರೋ ಅಪ್ರಮತ್ತವಾಗಿ ಬೇಡ ಎಂದು ಎಳೆದು ಹಾಕಿದಂತೆ ಅನಿಸಿತ್ತು. ಆ ಸಕ್ಕರೆಯನ್ನು ಮೇಡಮ್ಗೆ ತಿಳಿಯದೆ ಕೆಳಗೆ ಹಾಕುವಂತೆ ನಡೆದಿದೆ. ಅನೇಕ ಸತಿ ಸ್ನೇಹಿತರಕ್ಕಾಗಿ ಟೆಂಪಲ್ಸ್ಗೆ ಹೋಗುವುದು ಆಗಿದೆ. ಆದರೆ ಯಾವಾಗಲೂ ಅಲ್ಲಿ ಕೊಡುವ ಪ್ರಸಾದವು ಬಾಯಲ್ಲಿ ಬೀಳದೆ ದೇವರು ನನ್ನನ್ನು ಪ್ರತ್ಯೇಕ ಮಾಡುತ್ತಾನೆ ಬಂದನು. ಒಂದು ಸತಿ BD ಫ್ರೆಂಡ್ಸ್ ಹೊಂದಿಗೆ ಎಷ್ಟೋ ಪ್ರಸಿದ್ಧಿ ಹೊಂದಿದ್ದ ದೊಡ್ಡ ಟೆಂಪಲ್ಗೆ ಹೋದ ನನ್ನನ್ನು ಅವರೊಂದಿಗೆ ಸೇರಿ ದರ್ಶನಕ್ಕಾಗಿ ಒಳಗೆ ಬಾ ಎಂದು ಸ್ನೇಹಿತರು ಆಹ್ವಾನಿಸಿದರು. ಅವರ ಕೋರಿಕೆ ಮೇರೆಗೆ ಅವರೊಂದಿಗೆ ಸೇರಿ ಒಳಗೆ ಹೋಗುತ್ತಿರುವ ನನ್ನನ್ನು ಯೇಸು ಕ್ರಿಸ್ತನನ್ನು ಕರ್ತನಾಗಿ ಸ್ವೀಕರಿಸಿ ನನ್ನನ್ನು ತಂಗಿ ಎಂದು ಕರೆಯುವ ಸೀನಿಯರ್ ಅಣ್ಣನು ನನ್ನೊಂದಿಗೆ, ತಂಗಿ ನಾವು ಹೋಗಬಾರದು, ಹೊರಗೆ ಇರೋಣ ಅಂದನು. ಆದರೆ ಯಾರ ನಂಬಿಕೆ ಅವರದೆಂದು ಭಾವಿಸಿದ ನಾನು ಆ ಅಣ್ಣನೊಂದಿಗೆ, ನಾನೇನೂ ಮುಗಿಯುವುದಿಲ್ಲ ಅಣ್ಣ, ಇವರಿಗಾಗಿ ಹೋಗಿ ಬರುತ್ತೇನೆ ಎಂದು ಹೇಳಿ ಅವರೊಂದಿಗೆ ಕ್ಯೂದಲ್ಲಿ ನಿಂತಿದ್ದೇನೆ. ಕಡೆಗೆ ಪ್ರತಿಮೆಗೆ ಹತ್ತಿರವಾಗಿ ಬರುವ ಸಮಯದಲ್ಲಿ ಯಾರೋ ನನ್ನನ್ನು ಅಲ್ಲಿಂದ ಬಗಿಲಿಗೆ ದೂಕಿದಂತೆ ಆಯಿತು. ಒಂದು ಕ್ಷಣ ಸಹ ಅಲ್ಲಿ ನಿಲ್ಲುವುದಕ್ಕೆ ಆಗದೆ ಹೋಯಿತು. ಆದರೆ ಯಾರನ್ನು ಹಿಡಿಕೊಳ್ಳದೆ ಫ್ರೆಂಡ್ಸ್ ಎಲ್ಲರನ್ನೂ ಅಲ್ಲಿಯೇ ಬಿಟ್ಟು ಪಕ್ಕದಲ್ಲಿ ಇರುವ ಪೂಜಾರಿಗಳ ಕೋಣೆ ಒಳಗಿಂದ ಚಿಕ್ಕ ಮಗುವಿನ ಹಾಗೆ ಓಡುತ್ತಾ ಹೊರಗೆ ಬಂದನು. ಹೊರಗೆ ಬರುತ್ತಿರುವ ನನ್ನನ್ನು ಪೂಜಾರಿಗಳು ಎಲ್ಲ ಇಲ್ಲಿಗೆ ಬರಬಾರದೆಂದು ಗಟ್ಟಿಗಟ್ಟಿಯಾಗಿ ಕೂಗುತ್ತಾ ಇದ್ದರು. ಹಿಡುಕೊಳ್ಳದೆ ಎಲ್ಲರನ್ನೂ ದಾಟಿ ಹೊರಗೆ ಬಂದೆನು. ಯಾವುದೋ ರೀತಿಯಲ್ಲಿ ಹೊರಗೆ ಬಿದ್ದ ನನಗೆ ಆ ಸ್ಥಳ ಹೊಸ ಪ್ರದೇಶವು ಆಗಿದ್ದರಿಂದ, ಆವಾಗ ಸೆಲ್ ಫೋನ್ ಸಹ ಇಲ್ಲದೇ ಇರುವುದರಿಂದ ಇಷ್ಟು ಗುಂಪಿನಲ್ಲಿ ನನ್ನ ಫ್ರೆಂಡ್ಸನ್ನು ನಾನು ಹೇಗೆ ಸೇರಿಕೊಳ್ಳುತ್ತೇನೆ ಅನ್ಕೊಳ್ಳುತ್ತಾ ಭಯದಿಂದ ಇರುವ ನನಗೆ ಆಶ್ಚರ್ಯವಾಗಿ ಆ ಸೀನಿಯರ್ ಅಣ್ಣನು ಕಾಣಿಸಿದ್ದರಿಂದ ಫ್ರೆಂಡ್ಸನ್ನು ಸೇರುವುದು ಆಗಿದೆ. ಹೌದು, ನನಗೆ ತಿಳಿಯಲಾರದೆ ನನ್ನ ದೇವರು ತನ್ನ ಉದ್ದೇಶದ ಪ್ರಕಾರ ತನಗಾಗಿ ಪ್ರತ್ಯೇಕಪಡಿಸುತ್ತಾ ಬರುತ್ತಿದ್ದಾನೆ. ಅಷ್ಟೇ ಅಲ್ಲದೆ ನಾನೆಷ್ಟು ಮೂರ್ಖವಾಗಿ ಪ್ರವರ್ತಿಸಿದರೂ ಪವಿತ್ರ ಆತ್ಮನು ನನಗೆ ಯಾವ ಪ್ರಾಣಹಾನಿ ಆಗದೆ ನನ್ನನ್ನು ಸಜೀವನಾಗಿ ಇಡುವುದು ಆಗಿದೆ. ಅಷ್ಟೇ ಅಲ್ಲದೆ ನನಗೆ ಯಾವ ವಿಪತ್ತು ಸಂಭವಿಸಬಾರದೆಂದು ನನ್ನನ್ನು ಕಾಪಾಡುವುದಕ್ಕಾಗಿ ಸಾರನ್ನು ಹೊರಗೆ ಬರದೆ ನಿರ್ಬಂಧಿಸುವುದು ಆಗಿದೆ. ಒಂದು ವೇಳೆ ತಪ್ಪಿ ಹೋಗಿ ಆ ದಿನ ನಾನು ಅಂದುಕೊಂಡಿರುವ ಹಾಗೆ ನನ್ನ ಜೀವನ ಆ ಸಾರುವೊಂದಿಗೆ ಸಿಗಬಿದ್ದಿದ್ದರೆ ನನ್ನ ಪರಿಸ್ಥಿತಿ ಬಹಳ ದಯನೀಯವಾಗಿ ನಿಸ್ಸಹಾಯವಾಗಿ ಇರುತ್ತಿತ್ತು. ಅಷ್ಟೇ ಅಲ್ಲದೆ ಆ ಟೈಮ್ನಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ಸಾರ್ ಫ್ರೆಂಡ್ಗೆ ಸಹ ಯಾವ ಕೆಟ್ಟ ಆಲೋಚನೆಗಳು ಬರದೆ ದೇವರನ್ನು ಕಾಪಾಡಿದನು. ಅನೇಕ ಸತಿ ಆಕ್ಸಿಡೆಂಟ್ ಆಗಬೇಕಾದ ಪರಿಸ್ಥಿತಿಗಳಿಂದ ನನ್ನನ್ನು ತಪ್ಪಿಸಿದನು. ಶರೀರವೆಲ್ಲ ಹರಡುತ್ತದೆ ಎಂದು ಹೇಳಿದ ಚರ್ಮವ್ಯಾಧಿಯನ್ನು ಸ್ಪ್ರೆಡ್ ಆಗದೆ ಮಾಡಿ
ಕಡೆಗೆ ಅದು ಮಾಯವಾಗಿ ಕಾಣಿಸದೇ ಮಾಡಿದನು. ಹೀಗೆ ಆತನು ಮಾಡಿರುವ ಕಾರ್ಯಗಳನ್ನು ಎಲ್ಲವನ್ನು ಹೇಳುತ್ತಾ ಹೋದರೆ ಹುಟ್ಟುತ್ತಾ ಬರುತ್ತವೆ. ಆತನು ನನ್ನ ಮೇಲೆ ತೋರಿಸಿದ ಪ್ರೀತಿ ನೆನಪಿಗೆ ಬರುವಾಗೆಲ್ಲ ಆತನ ಸನ್ನಿಧಿಯಲ್ಲಿ ಮೌನವಾಗಿ ಕೃತಜ್ಞತೆಯಿಂದ ಕಣ್ಣೀರನ್ನು ಸುರಿಸುವುದು ಬಿಟ್ಟರೆ ನನ್ನ ಬಾಯಲ್ಲಿ ಮಾತು ಬರುವುದಿಲ್ಲ. ದಿನ ದಿನಕ್ಕೆ ನನಗೆ ಆತನ ಮೇಲೆ ಪ್ರೀತಿ ಹೆಚ್ಚಾಗುತ್ತಾ ಇದೆ. ಒಂದು ಸತಿ ನಾನು ಒಬ್ಬ ದಾಸತ್ವದಲ್ಲಿ ಇರುವ ಹುಡುಗಿಯ ಕಥೆಯನ್ನು ಹೀಗೆ ಕೇಳುವುದು ಆಗಿದೆ. ದಾಸರನ್ನು ಮಾರುವ ಮಾರುಕಟ್ಟೆಯಲ್ಲಿ ದಾಸರ ಎಲ್ಲರ ಹೊಂದಿಗೆ ಈ ಹುಡುಗಿಯನ್ನು ಸಹ ಮಾರುವುದಕ್ಕಾಗಿ ನಿಲ್ಲಿಸಿದ್ದಾರಂತೆ. ಆದರೆ ಈ ಹುಡುಗಿ ಆಕೆಯನ್ನು ಯಾರು ಬಂದು ಕೊಂಡುಕೊಳ್ಳುತ್ತಾರೋ ಎಂದು ಅವರ ಹತ್ತಿರ ದಾಸಲಾಗಿ ಹೇಗೆ ಇರಬೇಕು ಎಂದು ಆಲೋಚಿಸುತ್ತಾ ಬಿಸಿಲಿನಲ್ಲಿ ಮಾರಲ್ಪಡುವುದಕ್ಕಾಗಿ ಎದುರು ನೋಡುತ್ತಾ ಇದ್ದಳಂತೆ. ಆದರೆ ಯಾರೂ ಈ ಹುಡುಗಿಯನ್ನು ಕೊಂಡುಕೊಳ್ಳುವುದಕ್ಕೆ ಮುಂದಕ್ಕೆ ಬರುತ್ತಾ ಇಲ್ಲವಂತೆ. ಕಾರಣ ಈ ಹುಡುಗಿಯ ರೇಟು ಅಧಿಕವಾಗಿ ಇತ್ತು. ಆದರೆ ಒಂದು ಉನ್ನತವಾದ ವ್ಯಕ್ತಿ ನಿಸ್ವಾರ್ಥದಿಂದ ಆ ಹುಡುಗಿಯ ಮೇಲೆ ಇರುವ ರೇಟನ್ನು ಎಲ್ಲ ಕಟ್ಟಿ ಆ ಹುಡುಗಿಯನ್ನು ದಾಸತ್ವದಿಂದ ಬಿಡುಗಡೆ ಮಾಡಿ ಹೋಗಿ ಸ್ವೇಚ್ಛವಾಗಿ ಜೀವಿಸು ಎಂದು ಹೇಳಿ ಹೋಗಿದನು. ಅದೇ ವಿಧವಾಗಿ 2000 ವರ್ಷಗಳ ಹಿಂದೆ ದೇವಾದಿದೇವನು ಮನುಷ್ಯನಾಗಿ ಯೇಸು ಕ್ರಿಸ್ತನಾಗಿ ಉನ್ನತವಾದ ವ್ಯಕ್ತಿ ಸ್ಥಾನದಲ್ಲಿ ಬಂದು ದಾಸತ್ವದಲ್ಲಿರುವ ಹುಡುಗಿ ಸ್ಥಾನದಲ್ಲಿ ಇರುವ ಮನುಷ್ಯ ಜಾತಿ ಎಲ್ಲರ ಮೇಲೆ ಇರುವ ಪಾಪದ ಬೆಲೆಯನ್ನು ಕಟ್ಟಿ ಸಾತಾನನ ಕೈಯಿಂದ ಬಿಡಿಸಿ ಎಲ್ಲರನ್ನೂ ಸ್ವತಂತ್ರರಾಗಿ ಮಾಡುವುದು ಜರುಗಿದೆ ಎಂದು ಕೇಳಿದ ನಾನು ಯೇಸಯ್ಯನೊಂದಿಗೆ ಹೀಗೆ ಹೇಳಿದೆನು, ಏಸಯ್ಯ, ದಾಸಲ ಹುಡುಗಿ ಸ್ಥಾನದಲ್ಲಿರುವ ನನ್ನನ್ನು ಸಾತಾನನ ಕೈಗಳಿಂದ ಬಿಡಿಸಿದೆಯೇ. ಆದರೆ ನನ್ನನ್ನು ನೀನು ಸ್ವತಂತ್ರರಾಗಿ ಮಾಡಿ ಹಾಗೆ ಬಿಟ್ಟು ಹೋದರೆ ನಾನು ಒಬ್ಬಳಾಗಿ ಎಲ್ಲಿಗೆ ಹೋಗುತ್ತೇನೆ, ಹೇಗೆ ಜೀವಿಸುತ್ತೇನೆ? ನಿನ್ನ ಹತ್ತಿರ ಬಿಟ್ಟರೆ ಲೋಕದಲ್ಲಿ ನನಗೆ ಎಲ್ಲಿ ಸೇಫ್ಟಿ, ಸುರಕ್ಷತೆ ಇಲ್ಲ. ನೀನು ಇಲ್ಲದೆ ಜೀವಿಸಲಾರೆನು. ನಿನ್ನೊಂದಿಗೇ ಇರುತ್ತೇನೆ. ನಿನ್ನ ರಕ್ತದಿಂದ, ನಿನ್ನ ಪ್ರಾಣದಿಂದ ನನ್ನ ಮೇಲೆ ಇರುವ ಪಾಪದ ಬೆಲೆಯನ್ನು ಸಲ್ಲಿಸಿ ನನ್ನನ್ನು ಕೊಂಡುಕೊಂಡಿರುವ ನಿನಗೆಯೇ ನನ್ನ ಮೇಲೆ ಸರ್ವ ಹಕ್ಕುಗಳಿರುತ್ತವೆ ಎಂದು ಈ ಕ್ಷಣದಿಂದ ನಾನು ನಿನಗೆ ದಾಸಲಾಗಿರುತ್ತೇನೆಂದು ಕಣ್ಣೀರಿನಿಂದ ಕೃತಜ್ಞತೆಯ ಭಾವದಿಂದ ಆತನ ಖಚಿತವಾದ ಚಿತ್ತಕ್ಕೆ ಸಂಪೂರ್ಣವಾಗಿ ಮತ್ತೊಂದು ಸತಿ ಸಮರ್ಪಿಸಿಕೊಂಡನು. ಪ್ರಿಯನೇಸ್ತವೇ, ಲೂಕ 7:40 ಏಸಯ್ಯ ಹೀಗೆ ಅಂದನು, ಸಾಲ ಕೊಡುವ ಒಬ್ಬ ಮನುಷ್ಯನಿಗೆ 2 ಋಣಸ್ಥರಿದ್ದರು. ಅವರಲ್ಲಿ ಒಬ್ಬನು 500 ಬೆಳ್ಳಿ ನಾಣ್ಯಗಳನ್ನು, ಮತ್ತೊಬ್ಬನು 50 ಬೆಳ್ಳಿ ನಾಣ್ಯಗಳನ್ನು ಸಾಲವಾಗಿದ್ದರು. ಆದರೆ ಸಾಲ ತೀರಿಸುವುದಕ್ಕೆ ಅವರಿಬ್ಬರ ಹತ್ತಿರ ಏನೂ ಇಲ್ಲದೆ ಇರುವುದರಿಂದ ಆ ಸಾಲ ಕೊಟ್ಟ ವ್ಯಕ್ತಿ 2 ಋಣಸ್ಥರನ್ನು ಕ್ಷಮಿಸಿದ್ದಾನೆ. ಆದರೆ ಈ 2 ವ್ಯಕ್ತಿಗಳಲ್ಲಿ 500 ಬೆಳ್ಳಿ ನಾಣ್ಯಗಳು ಸಾಲ ಇರುವ ವ್ಯಕ್ತಿ 50 ಬೆಳ್ಳಿ ನಾಣ್ಯಗಳು ಸಾಲ ಇರುವ ವ್ಯಕ್ತಿಗಿಂತ ತನ್ನ ಸಾಲವನ್ನು ರದ್ದುಪಡಿಸಿದ ವ್ಯಕ್ತಿಯನ್ನು ಹೆಚ್ಚಾಗಿ ಪ್ರೀತಿಸುತ್ತಾನೆ. ಕಾರಣ ಅವನ ವಿಸ್ತಾರವಾದ ಸಾಲ ಕ್ಷಮಿಸಲ್ಪಟ್ಟಿರುವುದರಿಂದ. ಯಾರಿಗೆ ಸ್ವಲ್ಪವಾಗಿ ಕ್ಷಮಿಸಲ್ಪಡುತ್ತದೋ ಅವರು ಸ್ವಲ್ಪವಾಗಿ ಪ್ರೀತಿಸುವವನು, ಯಾರಿಗೆ ಅಧಿಕವಾಗಿ ಕ್ಷಮಿಸಲ್ಪಡುತ್ತದೋ ಅವನು ಅಧಿಕವಾಗಿ ಪ್ರೀತಿಸುವವನು. ಹೌದು, ಅಧಿಕವಾಗಿ ಏಸಯ್ಯದಿಂದ ಕ್ಷಮಿಸಲ್ಪಟ್ಟಿರುವ ನಾನು ಆತನನ್ನು ಅಧಿಕವಾಗಿ ಪ್ರೀತಿಸುವುದಕ್ಕೆ ಪ್ರಾರಂಭಿಸಿದೆನು.